ವೆಲ್ಕಮ್ ಟು ದ ಅಮೇಝಿಂಗ್ ಲೆಕ್ಚರ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಇವತ್ತು ನಮ್ಮದು ಲೆಕ್ಚರ್ ನಂಬರ್ ಎಷ್ಟೈತೆ ಅಂತಂದ್ರೆ 9. ಸೊ ನಾವು ಈ 8 ಲೆಕ್ಚರ್ ಒಳಗೆ ಭಾಳಷ್ಟು ಟಾಪಿಕ್ಸ್ಗಳನ್ನು ಏನು ಮಾಡೀವಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಗಳಿಂದ ಕವರ್ ಮಾಡೀವಿ. ಸೊ ಇವತ್ತೊಂದು ಹೊಸ ಟಾಪಿಕ, ಒಂದು ಹೊಸ ಎನರ್ಜಿಯಿಂದ ಮತ್ತೊಂದು ಲೆಕ್ಚರನ್ನು ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊಂಟಿದ್ದೀವಿ. ಸೊ ಪ್ರೀವಿಯಸ್ ಲೆಕ್ಚರ್ದಾಗ ನಾವು ಏನು ಮಾಡಿದ್ದು ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಅಂತೇಳಿ ಒಂದು ಟಾಪಿಕನ್ನು ಏನು ಮಾಡಿದ್ದು ಕಲ್ತಿದ್ದು. ಓಕೆ, ಆ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಒಳಗೆ ಒಂದು ಟಾಪಿಕ್ ಇತ್ತು. ನಾನು ಒಂದು ಅಪ್ಲಿಕೇಶನ್ ಹೇಳೀನಿ. ಏನಂತಂದ್ರೆ ಡೈಮೆನ್ಷನ್ಸ್ಗಳಿಂದ ನಾವು ಫಾರ್ಮುಲಾನ ಯಾವ ರೀತಿ ಡಿರೈವ್ ಮಾಡೋದು ಅಂಥೇಳಿ ಹಿಂದಿನ ಲಾಸ್ಟ್ ಲೆಕ್ಚರ್ದಾಗ ನಾನು ಆ ಟಾಪಿಕನ್ನು ಡಿಸ್ಕಷನ್ ಮಾಡೀನಿ. ಅದ್ರಾಗ ನಾವು ಬಹಳಷ್ಟು ಕ್ವಶನ್ಸ್ಗಳನ್ನು ಏನು ಮಾಡಿದ್ದು, ಸಾಲ್ವ್ ಮಾಡಿದ್ದು. ಇವತ್ತು ಆ ಒಂದು ಕ್ವಶನ್ಸ್ಗಳಿಂದ ನಾವು ಏನು ಮಾಡೋಣ, ಕಂಟಿನ್ಯೂ ಮಾಡೋಣ ಲೆಕ್ಚರ. ಮತ್ತು ಇವತ್ತು ಒಂದು ಹೊಸ ಅಪ್ಲಿಕೇಶನನ್ನು ಕಲೀನು ಡೈಮೆನ್ಷನ್ಸ್ ಮೇಲೆ. ಓಕೆ, ಸೊ ಸೀಟ್ ಬೆಲ್ಟನ್ನು ನೀವು ಟೈಟ್ ಮಾಡ್ಕೊರಿ. ಇವತ್ತೊಂದು ಹೊಸ ಕಾನ್ಸೆಪ್ಟ. ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನಾಗ್ತೈತೆ ಅಂತಂದ್ರೆ ಫಸ್ಟ್ನೇ ಸಲ PUC ಬಂದರೆ ಇದು ಲಾಸ್ಟ್ನೇ ಸಲೇನೂ ಆಗ್ಬೋದೇನೋ ಆಗ್ತೈತಿ. ಸೊ ನಿಮಗೆ ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನು ಡೌಟ್ ಇರ್ತೈತೆ ಅಂತಂದ್ರೆ, ಒಂದು ವರ್ಡ್ ಐತಿ ಕಾನ್ಸ್ಟೆಂಟ್ ಅಂತ ಹೇಳಿ, ಓಕೆ, ಅದ್ರ ಬಗ್ಗೆನೂ ಡೌಟ್ಸ್ ಇದ್ದಿರ್ಬೋದು. ಮತ್ತು ಒಂದು ವರ್ಡ್ ಐತಿ ವೇರಿಯೇಬಲ್ ಅಂಥೇಳಿ. ಇವು ಎರಡೂ ವರ್ಡ್ಸ್ ಫಸ್ಟ್ ಟೈಮ್ ನೀವು ಕೇಳತ್ತಿದ್ರಿ ಅಂತಂದ್ರೆ, ಆಲ್ಮೋಸ್ಟ್ ಆಲ್ ICC ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂದ್ರೆ ನಿಮ್ಮ ಹಿಂದಿನ ಸಿಲೆಬಸ್ ಒಳಗೆ ಇರ್ತೈತೆ ಅದ. ಬಟ್ ನೀವು ಎಲ್ಲರೂ ಫಸ್ಟ್ ಟೈಮ್ ಕೇಳತ್ತಿದ್ರಿ ಅಂತಂದ್ರೆ ಅಂಜೋ ಅವಶ್ಯಕತೆ ಇಲ್ಲಿ. ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಕಾನ್ಸ್ಟೆಂಟ ಮತ್ತು ವೇರಿಯೇಬಲ್ ಒಳಗೆ ಏನು ಡಿಫ್ರೆನ್ಸ್ ಐತೆ ಅಂತ ಹೇಳಿ ನೋಡಿರಿ. ಕಾನ್ಸ್ಟೆಂಟ್ ಅನ್ನೋ ವರ್ಡ್ ಎಲ್ಲರೇ ಕಾಣಿಸ್ತಂದ್ರೆ ನಿಮಗೆ, ನಾನು ಹಿಂದಿನ ಲೆಕ್ಚರ್ದಾಗ ಭಾಳ ಸಲ ಯೂಸ್ ಮಾಡೀನಿ ಇದನ್ನು, ಅದಕ್ಕಾಗಿ ಈ ಲೆಕ್ಚರ್ದಾಗ ಹೇಳ್ಬೇಕಾಗಿತ್ತು ನನಗೆ. ಸೊ ಕಾನ್ಸ್ಟೆಂಟ್ ಅಂತಂದ್ರೆ ಒಂದು ಕಾನ್ಸ್ಟೆಂಟ್ ಅನ್ನೋದು ಒಂದು ವ್ಯಾಲ್ಯೂ ಇರ್ತೈತಿ. ಆ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗೋದಿಲ್ಲ. ಅದು ಕಾನ್ಸ್ಟೆಂಟ್ ಐತಿ. ಓಕೆ, ಅದ್ರದ್ದು ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಎಕ್ಸಾಂಪಲ್ ಆಗಿ 2 ಅನ್ನೋದು ಒಂದು ನಂಬರ್ ಐತಿ. ಇಲ್ಲಿ ಹಿಡಿದ 100 ವರ್ಷ ಅಲ್ಲ, ಎಷ್ಟು ವರ್ಷ ಕಳೆದ್ರೂ ಕೂಡ ಏನಾಗ್ತೈತಿ, 2ದ ನಂಬರ್ ಚೇಂಜ್ ಆಗೋದಿಲ್ಲ. 2ನ ಉಳಿದದು ಫೈನಲಿ. ಓಕೆ, ನಂಬರ್ ಚೇಂಜ್ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಕಾನ್ಸ್ಟೆಂಟ್ ಅಂತೇಳಿ ಕರಿಬೋದು. ಕಾನ್ಸ್ಟೆಂಟ್ ಅಂತಂದ್ರೆ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಅಂಥ ಒಂದು ಕ್ವಾಂಟಿಟಿಗೆ ನಾವು ಕಾನ್ಸ್ಟೆಂಟ್ ಅಂತ ಹೇಳಿ ಕರಿಬೋದು. ಓಕೆ, ಎಕ್ಸಾಂಪಲ್ ಆಗಿ ನಾನು ಬರಿಬೋದು ಇಲ್ಲಿ 2 ಅಂಥೇಳಿ. ಹೌದು. ಆಮೇಲೆ ಪೈ ಇಸ್ ಆಲ್ಸೋ ಮ್ಯಾಥಮೆಟಿಕಲ್ ನಂಬರ್. ಈ ಥರದ್ದು ಏನು ವ್ಯಾಲ್ಯೂ ಐತಿಲ್ಲ, ಅದು ಚೇಂಜ್ ಆಗೋದಿಲ್ಲ, ಅದು ಕಾನ್ಸ್ಟೆಂಟ್ ಐತೆ. ಓಕೆ, ಕಾನ್ಸ್ಟೆಂಟ್ ಬಗ್ಗೆ ನೀವು ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಿದೆ. ಇದು ಜಸ್ಟ್ ಒಂದು ಕಾನ್ಸೆಪ್ಟ್ ಐತಿ. ಕಾನ್ಸ್ಟೆಂಟ್ ಅಂತಂದ್ರೆ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಅದು ಜಸ್ಟ್ ಒಂದು ಪರ್ಫೆಕ್ಟ್ ಅದು ಖಾಯಂ ಅದ ಇರಬೇಕು. ಅದ್ರದ್ದು ವ್ಯಾಲ್ಯೂ ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಇನ್ನೊಂದು ನೋಡಿರಿ, 2 ಆಗಿರ್ಬೋದು, ಪೈ ಆಗಿರ್ಬೋದು, 1/2 ಆಗಿರ್ಬೋದು, ಆಮೇಲೆ 1/3 ಆಗಿರ್ಬೋದು, ಆಮೇಲೆ 3 ಆಗಿರ್ಬೋದು. ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್. ಓಕೆ, ಇನ್ನೊಂದು ನಿಮಗೇನು ಕ್ವಶನ್ ಬರ್ತೈತೆ ಅಂತಂದ್ರೆ ತಲೆಯಾಗ ಡೈಮೆನ್ಷನ್ಸ್ ಬಗ್ಗೆ ಇದ್ರದ್ದು. ಕಾನ್ಸ್ಟೆಂಟದ ಡೈಮೆನ್ಷನ್ ಯಾವತ್ತೂ ಡೈಮೆನ್ಷನ್ ಲೆಸ್ ಇರ್ತದೆ ಅಂತ ಹೇಳಿ ಭಾಳಷ್ಟು ಜನರದ್ದು ಏನಿರ್ತೈತಿ, ಡೌಟ್ ಇರ್ತೈತಿ. ಅದನ್ನು ನಾನು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ನೋಡಿರಿ, ಕಾನ್ಸ್ಟೆಂಟ್ ಏನಿರ್ತಾವಲ್ಲ, ಒಂದು ಫಿಕ್ಸ್ ವ್ಯಾಲ್ಯೂ ಇರ್ತೈತಿ. ಅದು ಯಾವಾಗೂ ಚೇಂಜ್ ಆಗೋದಿಲ್ಲ. ಹೌದು, ಇದಂತೂ ಖರೆ ಐತಿ. ನೆಕ್ಸ್ಟ್ ಏನಂತಂದ್ರೆ ಡೈಮೆನ್ಷನ್ಸ್ ಬಗ್ಗೆ ಒಂದಿಷ್ಟು ಕಾನ್ಸ್ಟೆಂಟ್ಗಳದ್ದು ಡೈಮೆನ್ಷನ್ ಇರ್ತೈತಿ, ಒಂದಿಷ್ಟು ಕಾನ್ಸ್ಟೆಂಟ್ಸ್ಗಳದ್ದು ಏನಿರಂಗಿಲ್ಲ, ಡೈಮೆನ್ಷನ್ ಇರಂಗಿಲ್ಲ. ಈ ಒಂದು ಕೇಸ್ದಾಗ ಏನಾಗೈತಿ, 2 ಆಗಿರ್ಬೋದು, ಪೈ ಆಗಿರ್ಬೋದು, 1/2 ಆಗಿರ್ಬೋದು, ಈ ಥರದ್ದೆಲ್ಲ ಏನೈತಿ ಈಗ, ಇವು ಜಸ್ಟ್ ಮ್ಯಾಥಮೆಟಿಕಲ್ ವ್ಯಾಲ್ಯೂಸ್ ಅದಾವೆ. ಓಕೆ, ಈ ಥರದ್ದು ಯಾವುದೇ ರೀತಿಯಿಂದ ಕಾನ್ಸ್ಟೆಂಟ್ ಡೈಮೆನ್ಷನ್ ಇಲ್ಲಿ. ದೀಸ್ ಆರ್ ಆಲ್ ಡೈಮೆನ್ಷನ್ ಲೆಸ್. ಹೌದು, ಇವೇನಿಲ್ಲಿ ನಾನು ಇಲ್ಲೇ ಬರಿತೀನಿ ತಳಗ, ಇವೇನಿವ ಡೈಮೆನ್ಷನ್ ಲೆಸ್ ಅದ. ಹೌದು, ಇವೆಲ್ಲ ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅದಾವು. ಇನ್ನು ಒಂದಿಷ್ಟು ಕಾನ್ಸ್ಟೆಂಟ್ಸ್ ಎಂಥವು ಇರ್ತಾವೆ ಅಂತಂದ್ರೆ ಅದ್ರದ್ದು ಡೈಮೆನ್ಷನ್ ಇರ್ತೈತಿ. ಓಕೆ, ಅದ್ರದ್ದು ಡೈಮೆನ್ಷನ್ ಇರುತ್ತೆ. ಎಕ್ಸಾಂಪಲ್ ಆಗಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟನ್ನು ನೋಡಿದ್ದು ನಾವು. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಅದರ ಡೈಮೆನ್ಷನ್ ತೆಗೆದು ಕಳಿಸಿನ ನಾನು. ನೆಕ್ಸ್ಟ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, ಸ್ಟಿಫನ್ ಕಾನ್ಸ್ಟೆಂಟ್, ಆಮೇಲೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇನ್ನೂ ಅದಾವೆ, ಭಾಳಷ್ಟು ಅದಾವೆ. ಸ್ಪ್ರಿಂಗ್ ಕಾನ್ಸ್ಟೆಂಟ್, ಬಹಳಷ್ಟು ಕಾನ್ಸ್ಟೆಂಟ್ಗಳು ಅದಾವೆ. ಅದರದ್ದು ಡೈಮೆನ್ಷನ್ ಇರ್ತದೆ. ಓಕೆ, ನೀವು ಕಾನ್ಸ್ಟೆಂಟ್ ಅಂತಂದ್ರೆ ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ಸ್ ಅಷ್ಟು ಅದಾವ ಅಂತ ತಿಳ್ಕೊಬೇಡ್ರಿ. ನಮ್ಮ ಕಡೆ ಭಾಳಷ್ಟು ಎಂಥ ಕಾನ್ಸ್ಟೆಂಟ್ಸ್ ಅದಾವ ಅಂತಂದ್ರೆ ಅದ್ರದ್ದು ಡೈಮೆನ್ಷನ್ ಐತೆ. ಎಕ್ಸಾಂಪಲ್ ಆಗಿ ಡೈಮೆನ್ಷನಲ್ ಕಾನ್ಸ್ಟೆಂಟ್ಸ್ ನೋಡಿರಿ. ನೆಕ್ಸ್ಟ್ ನಾನು ಬರೆಸ್ತೀನಿ. ಇವು ಎಂಥ ಕಾನ್ಸ್ಟೆಂಟ್ಸ್ ಆಗಿರ್ತಾವೆ, ಇವು ಕಡೆ ಡೈಮೆನ್ಷನ್ ಇರ್ತೈತಿ. ಓಕೆ, ನೀವು ಕಾನ್ಸ್ಟೆಂಟ್ ಅಂದ್ಕೂಡಲೇ ಜಸ್ಟ್ ಅದ್ರ ಡೈಮೆನ್ಷನ್ ಇರಂಗಿಲ್ಲ ಅಂತೇಳಿ ಹೇಳಕ್ಕೆ ಬರೋದಿಲ್ಲ.
ಒಂದಿಷ್ಟು ಕಾನ್ಸ್ಟೆಂಟ್ಸ್ಗಳದಾವ, ಅದ್ರದ್ದು ಡೈಮೆನ್ಷನ್ ಐತಿ. ಎಕ್ಸಾಂಪಲ್ ಆಗಿ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈ ಥರ ಡೈಮೆನ್ಷನ್ ಐತಿ. ಓಕೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಹಾಂ, ಒಂದಂದ್ರೂ ಫಿಕ್ಸ್ ಇಟ್ಕೋರಿ ನೀವು. ಕಾನ್ಸ್ಟೆಂಟದ ವ್ಯಾಲ್ಯೂ ಯಾವಾಗೂ ಚೇಂಜ್ ಆಗೋದಿಲ್ಲ. ಗ್ರಾವಿಟೇಷನಲ್ ಕಾನ್ಸ್ಟೆಂಟದ ಏನು ವ್ಯಾಲ್ಯೂ ಐತಿಲ್ಲ ಅದು ಫಿಕ್ಸ್ ಐತೆ, ಅದ್ರದ್ದು ಚೇಂಜ್ ಆಗೋದಿಲ್ಲ. ಬಟ್ ಡೈಮೆನ್ಷನ್ ಐತೆ ಅದಕ್ಕೆ. ಈ ಒಂದು ಕಾನ್ಸ್ಟೆಂಟ್ಗಳಿಗೆ ಡೈಮೆನ್ಷನ್ ಇಲ್ಲ. ಓಕೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನೈತಿ, ಡೈಮೆನ್ಷನ್ ಐತಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಕೊಡ್ಬೋದು ನಾನು. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಎಲ್ಲಿ ಕಲಿತೀರಿ ಹೇಳಿ ನೀವು? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟನ್ನು ಎಲ್ಲಿ ಕಲಿತೀರಿ ನೆನಪು ಮಾಡ್ಕೊಂಡು ಹೇಳ್ರಿ. ನೀವು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟನ್ನು ಕೆಮಿಸ್ಟ್ರಿ ಒಳಗೆ ಒಂದು ಚಾಪ್ಟರ್ ಬರ್ತೈತಿ, ಅಟೋಮಿಕ್ ಸ್ಟ್ರಕ್ಚರ್ ಅಂತ ಹೇಳಿ. ಓಕೆ, ಅದ್ರಾಗ ನೀವು ಕಲ್ತಿರ್ತೀರಿ. ಇನ್ನು ನೆನಪಿಲ್ಲ ಅಂದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಹತ್ರ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟಾ, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಾ, ನೆಕ್ಸ್ಟ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಆಗಿರ್ಬೋದು. ನೆಕ್ಸ್ಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಗಿರ್ಬೋದು. ಇದ್ರ ಎಲ್ಲ ಏನದಾವು, ಡೈಮೆನ್ಷನ್ಸ್ ಅದಾವೆ. ಇದ್ರ ಡೈಮೆನ್ಷನ್ಸ್ ಇಲ್ಲ. ಕಾನ್ಸ್ಟೆಂಟ್ ಬಗ್ಗೆ ನಿಮಗೆಲ್ಲ ಒಂದು ಕ್ಲಿಯಾರಿಟಿ ಬಂದಿರಬೇಕೀಗ. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಇದನ್ನು ನಾವು ಇಂದ ಬರಿತೀವಿ. ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ವಿಚ್ ಈಸ್ KB ಆ್ಯಂಡ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ K. ಹೌದು, ಈ ಥರನೆಲ್ಲ ನೀವು ನಾನು ಯಾವ ರೀತಿ ತೆಗೆದು ತೋರಿಸ್ಬಿಟ್ಟೇನೆ ಅದನ್ನು. ನಾನು ಜಸ್ಟ್ ಕಾನ್ಸ್ಟೆಂಟ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅಷ್ಟೇ ಕೊಡತ್ತೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಒಂದು ಟರ್ಮ್ ಐತಿ ವೇರಿಯೇಬಲ್ ಅಂತೇಳಿ. ಓಕೆ, ನೆಕ್ಸ್ಟ್ ಯಾವ ಟರ್ಮ್ ಐತಿ, ವೇರಿಯೇಬಲ್. ಸೊ ಇದನ್ನು ನೀವು ಫಸ್ಟ್ ಸಲ ಕೇಳತ್ತಿದ್ದೀರ ಅಂತಂದ್ರೆ ಕಾನ್ಸ್ಟೆಂಟ್ ಎಂಥ ಒಂದು ವ್ಯಾಲ್ಯೂವನ್ನು ಒಳಗೊಂಡಿರ್ತೈತಿದ ಆ ವ್ಯಾಲ್ಯೂ ಯಾವಾಗೂ ಚೇಂಜ್ ಆಗೋದಿಲ್ಲ, ಅದು ಫಿಕ್ಸ್ ಇರ್ತೈತಿ. ಬಟ್ ವೇರಿಯೇಬಲ್ ಅನ್ನೋದು ಏನು ಟರ್ಮ್ ಐತಿಲ್ಲ, ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾವ ಒಂದು ಕ್ವಾಂಟಿಟಿದ ವ್ಯಾಲ್ಯೂ ಯಾವಾಗ ಚೇಂಜ್ ಆಗ್ತಿರ್ತೈತಿಲ್ಲ, ಬದಲಾಗ್ತಿರ್ತೈತಿಲ್ಲ, ಅಂಥ ಒಂದು ಸಿಚುವೇಶನ್ನಾಗ ನಾನು ವೇರಿಯೇಬಲ್ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ, ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಬರೀತೀನಿ ನಾನು. y = 3x² + 2x + 3. ಓಕೆ, ಇದೊಂದು ಮ್ಯಾಥಮೆಟಿಕಲ್ ಏನೈತಿ, ಎಕ್ಸ್ಪ್ರೆಷನ್ ಐತಿ. ಓಕೆ, ಇದ್ರಾಗ ಎಕ್ಸ್ ಮತ್ತು ವೈ ಎರಡು ವೇರಿಯೇಬಲ್ ಅದಾವೆ. ವೇರಿಯೇಬಲ್ ಅಂತಂದ್ರೆ ಅವು ಚೇಂಜ್ ಆಗತ್ತವ್ರಿ, ಇಲ್ಲಿ ಅವು ಬದಲಾಗತ್ತವೆ. ನೋಡಿರಿ, ಎಕ್ಸ್ದ ವ್ಯಾಲ್ಯೂ ನೀವು 0 ಇಟ್ರಿ ಅಂತಂದ್ರೆ ವೈದ ವ್ಯಾಲ್ಯೂ 3 ಬರ್ತೈತಿ. ಹೌದು, ಎಕ್ಸ್ದ ವ್ಯಾಲ್ಯೂ 1 ಇಟ್ರಿ ಅಂತಂದ್ರೆ ಏನೋ ಒಂದು ವೈದ ಬೇರೆದು ವ್ಯಾಲ್ಯೂ ಬರ್ತೈತಿ. ಇಲ್ಲಿ ಯಾವತ್ತು ಏನಾಗತ್ತಿ, ಎಕ್ಸ್ ಮತ್ತು ವೈ ಏನಾಗತ್ತವು, ಚೇಂಜ್ ಆಗತ್ತವು. ಇದಕ್ಕೆ ನಾವು ವೇರಿಯೇಬಲ್ ಅಂತ ಅನ್ಬೋದು. ವೇರಿಯೇಬಲ್ ಅಂತಂದ್ರೆ ಚೇಂಜ್ ಆಗ್ತಿರ್ತೈತಿ ಯಾವತ್ತು, ಅದಕ್ಕೆ ನಾವು ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ವೇರಿಯೇಬಲ್ ಅಂತಂದ್ರೆ ಚೇಂಜ್ ಆಗ್ತಿರ್ತೈತಿ ಅಂಥೇಳಿ ನೀವು ಬರ್ಕೋಬೋದು. ಈಗ ಇಷ್ಟ ಇದ್ರ ಬಗ್ಗೆ ಮುಂದೆ ಮತ್ತೆ ಯಾವಾಗ ಟಾಪಿಕ್ ಒಳಗೆ ಇದ್ರ ಬಗ್ಗೆ ಇವೇನು ಟರ್ಮ್ಸ್ ಬರ್ತಾವಲ್ಲ ಅವಾಗ ನಾನು ಮತ್ತೆ ಏನು ಮಾಡ್ತೀನೋ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದಾಗಿರ್ಬೋದು ಫೋರ್ಸು ವೇರಿಯೇಬಲ್ ಅಂತ ಅನ್ಬೋದು. ಹೆಂಗೆ ಹೇಳ್ರಿ, ನೀವು 2 ನ್ಯೂಟನ್ದು ಫೋರ್ಸ್ ಹಚ್ಬೋದು, 3 ನ್ಯೂಟನ್ದು ಫೋರ್ಸ್ ಹಚ್ಬೋದು, 4 ನ್ಯೂಟನ್ದು ಫೋರ್ಸ್ ನೀವು ಏನು ಮಾಡ್ಬೋದು, ಹಚ್ಬೋದು. ಸಿಚುವೇಶನ್ ತಕ್ಕಂಗೆ ಏನಾಗ್ತೈತಿ, ಫೋರ್ಸ್ ಚೇಂಜ್ ಆಗ್ತೈತೆ. ಸೊ ಫೋರ್ಸ್ ಈಸ್ ಆಲ್ಸೋ ವೇರಿಯೇಬಲ್ ಅನ್ಬೋದು ನಾವು. ಆಮೇಲೆ ಎಕ್ಸರ್ಲೇಷನ್ ಅನ್ಬೋದು ನೀವು. ಹೌದು, 2 ಮೀಟರ್/ಸೆಕೆಂಡ್² ಇರ್ಬೋದು, 3 ಮೀಟರ್/ಸೆಕೆಂಡ್² ಇರ್ಬೋದು. ಚೇಂಜ್ ಆಗ್ತದೆ ಸಿಚುವೇಶನ್ ತಕ್ಕಂಗೆ ಏನಾಗಿರ್ತೈತಿ, ಇದು ಚೇಂಜ್ ಹಾಕೋತ ಹೊಂಟಿರ್ತೈತಿ. ದೀಸ್ ಆರ್ ವೇರಿಯೇಬಲ್ಸ್. ಕಾನ್ಸ್ಟೆಂಟ್ ಇರಂಗಿಲ್ಲ. ಫೋರ್ಸ್ ಯಾವತ್ತೂ 2 ನ್ಯೂಟನ್ದ ಇರ್ತೈತೆನಾ, ನೀವು ಒಂದ್ಸಲ 2 ನ್ಯೂಟನ್ದು ಫೋರ್ಸ್ ನೋಡ್ತೀರಿ, 3 ನ್ಯೂಟನ್ದು ನೋಡ್ತೀರಿ, ಚೇಂಜ್ ಆಗ್ತಿರ್ತೈತಿ. ಇದು ಅದು ಸಿಚುವೇಶನ್ ಮೇಲೆ ಏನಾಗ್ತೈತಿ, ಡಿಪೆಂಡ್ ಆಗ್ತೈತಿ ಯಾವ ಫೋರ್ಸ್ ಬರೋದಕ್ಕೆ ಅಂಥೇಳಿ. ದೀಸ್ ಆರ್ ಆಲ್ ವೇರಿಯೇಬಲ್ಸ್. ಆಮೇಲೆ ನಾನೇನು ಮಾಡ್ಬೋದು ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ತೊಗೊರಿ. ಡಿಸ್ಟೆನ್ಸ್ ಇಸ್ ಆಲ್ಸೋ ವೇರಿಯೇಬಲ್. ಹೆಂಗಂತಂದ್ರೆ ನೀವು ಒಂದಿನ ಏನು ಮಾಡಿರಿ, ನಿಮಗೆ ಮನಸ್ಸು ಬತ್ತು 4 ಕಿಲೋಮೀಟ್ರ್ ನೀವು ನಡ್ಕೋತ ಹೋದ್ರಿ. ಆಮೇಲೆ ಒಂದು ದಿವಸ ನಿಮಗೆ ನಡೆಯೋ ಮನಸ್ಸೆಲ್ಲ ಆಯ್ತು, ನೀವು ಮಕ್ಕೊಂದ್ರಿ, ಒಟ್ಟು ದಿನ ಪೂರ್ತಿ ಎಲ್ಲ ಏನೂ ನಡೀಲಿಲ್ಲ, 0 ಕಿಲೋಮೀಟರ್ಸ್. ಸೊ ಡಿಸ್ಟೆನ್ಸ್ ಇದು ಏನಾಗತ್ತೆ, ಸಿಚುವೇಶನ್ ತಕ್ಕಂಗೆ ವೇರಿ ಆಗತ್ತೆ. ಓಕೆ, ವೇರಿಯೇಬಲ್ ಒಳಗೆ ವೇರಿ ಅನ್ನೋ ವರ್ಡನ್ನ ಕಾನ್ಸಂಟ್ರೇಟ್ ಮಾಡಿ ನೀವು. ವೇರಿ ಅಂತಂದ್ರೆ ಚೇಂಜ್ ಆಗೋದಕ್ಕೆ ವೇರಿ ಅಂತಾರಲ್ಲ. ಸೊ ವೇರಿ ಅನ್ನೋ ಒಂದು ವರ್ಡನ್ನು ನೀವೇನು ಮಾಡಿರಿ, ಫೋಕಸ್ ಮಾಡಿ. ವೇರಿ ಅಂತಂದ್ರೆ ಬದಲಾಗೋದು. ಹೌದು, ಡಿಸ್ಟೆನ್ಸ್
ಸಿಚುವೇಶನ್ ತಕ್ಕಂಗೆ ಬದಲಾಗ್ತೈತಿ. ನಾವು ಇವತ್ತು 2 ಕಿಲೋಮೀಟ್ರ್ ನಡೆದು ನಾಳೆ 4 ಕಿಲೋಮೀಟ್ರ್ ನಡಿತೀವಿ, ಅದರದ್ದು ಹಚ್ಚಿ ನಾಡ್ದ 5 ಕಿಲೋಮೀಟ್ರ್ ಕೂಡ ನಾವು ನಡಿಬೋದು. ಅದೇನಾಗ್ತೈತಿ, ಬದಲಾಗೋದಿರ್ತೈತೆ. ಅದಕ್ಕೆ ನಾವು ವೇರಿಯೇಬಲ್ ಅನ್ನೋ ಟರ್ಮನ್ನು ಯೂಸ್ ಮಾಡ್ತೀವಿ. ಎಲ್ಲರೇ ನಾನು ಲೆಕ್ಚರನ್ನು ಹೇಳೋದು ಮುಂದೆ ಅಥವಾ ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡೋದು ಮುಂದೆ ಈ 2 ವರ್ಡ್ಸ್ಗಳನ್ನು ಯೂಸ್ ಮಾಡಿ ಅಂತಂದ್ರೆ ನಿಮ್ಮ ಡೌಟ್ ಅವಾಗ ಬರಬಾರ್ದು. ಯಾಕಂತಂದ್ರೆ ಇವತ್ತು ನಾವು ಅದರ ಡೌಟನ್ನು ಕ್ಲಿಯರ್ ಮಾಡಿಬಿಟ್ಟಿವಿ. ಓಕೆ, ಸೊ ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಇಲ್ಲಿ. ನೆಕ್ಸ್ಟ್ ನಾವು ಕ್ವಶನ್ಸ್ಗಳ ಮೇಲೆ ಹೋಗೋಣ. ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಫಾರ್ಮುಲಾಗಳನ್ನು ಯಾವ ರೀತಿ ಡಿರೈವ್ ಮಾಡೋದು ಕಲ್ತಿದ್ದವಲ್ಲ ಅದ್ರ ಮೇಲೆ ಕ್ವಶನ್ಸ್ ಮಾಡೋಣ ಇವತ್ತು. ಓಕೆ, ನೀವು ರೆಡಿ ಇದ್ದೀರಿ? ಕ್ವಶನ್ಸ್ ಮೇಲೆ ಹೋಗೋಣ ಅಂತ. ನೆಕ್ಸ್ಟ್ ನೋಡ್ರಿ, ಆ್ಯಕ್ಚುಲಿ ನೀವು ಏನು ಮಾಡ್ಬೇಕಂತಂದ್ರೆ ಡೈಮೆನ್ಷನ್ಸ್ಗಳನ್ನು ರಿವೈಸ್ ಮಾಡ್ಬೇಕು. ಯಾವಾಗ ತನಕ ನಿಮಗೆ ನೆನಪು ಉಳಿಯಂಗಿಲ್ಲ ಡೈಮೆನ್ಷನ್ಸ್ಗಳ, ಆವಾಗ ತನಕ ನೀವು ಏನು ಮಾಡಬೇಕು, ಡೈಮೆನ್ಷನ್ಸ್ಗಳ ಮೇಲೆ ಫೋಕಸ್ ಮಾಡಿ ಅವುಗಳನ್ನು ರಿವೈಸ್ ಮಾಡಬೇಕು. ಮತ್ತು ಆಲ್ಮೋಸ್ಟ್ ಅಲ್ಲಿ ಬಾಯ್ಪಟ್ಟು ಹಾಕ್ರಿ. ಓಕೆ, ಭಾಳ ಮಂದಿ ಅಂತಾರು ಬಾಯ್ಪಟ್ಟು ಹಾಕಬಾರ್ದು, ಏನಿಲ್ಲ. ಡೈಮೆನ್ಷನ್ಸ್ಗಳು ಕೇಸನ್ನು ಹಂಗೈತೆ. ಓಕೆ, ನೀವು ಕಂಟಿನ್ಯೂಸ್ ಆಗಿ ಯಾವತ್ತೂ ನೀವು ಏನು ಮಾಡೋರು 100 ನೆನ್ಪಿಟ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ಬೋದು, ನೆನಪು ಉಳಿಬೋದು. ಕ್ವಶನ್ಸ್ ಮೇಲೆ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಕ್ವಶನ್ಸ ನಮ್ಮದು ಫಸ್ಟ್ ಕ್ವಶನ್ ಯಾವುದೈತೆ ಅಂತಂದ್ರೆ ಕ್ವಶನ್ ನಂಬರ್ 1, ಇಫ್ ಫೋರ್ಸ್, ಲೆಂತ್ ಆ್ಯಂಡ್ ಟೈಮ್ ಆರ್ ಟೇಕನ್ ಆ್ಯಸ್ ಫಂಡಮೆಂಟಲ್ ಕ್ವಾಂಟಿಟೀಸ್ ದೆನ್ ವಾಟ್ ವಿಲ್ ಬಿ ದ ಡೈಮೆನ್ಷನ್ ಆಫ್ ಡೆನ್ಸಿಟಿ. ನೋಡಿರಿ, ಫೋರ್ಸ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು ಮತ್ತು ಟೈಮ್ ಆಗಿರ್ಬೋದು, ಇವುಗಳನ್ನು ನಾವು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡು ಅಂತಂದ್ರೆ ಇಲ್ಲ, ಬಟ್ ತಿಳ್ಕೊಂಡು ಅಂತಂದ್ರೆ ಹಿಂಗಿಲ್ಲ, ಬಟ್ ತಿಳ್ಕೊಂಡು ಅಂತಂದ್ರೆ ಆವಾಗ ನಮ್ಮ ಡೆನ್ಸಿಟಿದು ಏನು ಒಂದು ಡೈಮೆನ್ಷನ್ ಬರ್ತದಲ್ಲ ಅದು ಹೆಂಗೆ ಬರ್ಬೋದು ಅಂತೇಳಿ ಕೇಳ್ಯಾರ ಇಲ್ಲಿ. ಫೋರ್ಸ್, ಲೆಂತ್ ಮತ್ತು ಟೈಮ್. ಓಕೆ, ನಾನು ಇಲ್ಲಿ ಸೈಡಿಗೆ ಬರೀತನು. ಫೋರ್ಸ, ಲೆಂತ, ಆಮೇಲೆ ಟೈಮ್, ಇವುಗಳನ್ನು ನಾನು ಫಂಡಮೆಂಟಲ್ ಅಂತ ತಿಳ್ಕೊಂಡು ಅಂತಂದ್ರೆ FLT. ಆವಾಗ ನಮ್ಮದು ಡೆನ್ಸಿಟಿದು ಫಾರ್ಮುಲಾ ಅಥವಾ ಡೈಮೆನ್ಷನ್ ಅಂತ ತಿಳ್ಕೊಂಡು, ಡೆನ್ಸಿಟಿದು ಡೈಮೆನ್ಷನ್ ಏನು ಬರ್ಬೋದು? ಹೌದು, ಡೆನ್ಸಿಟಿ ವಿ ಕ್ಯಾನ್ ರೈಟ್ ಹಿಯರ್. ಈ ರೀತಿ ನಾವು ಬರಿಬೋದು. ನೋಡ್ರಲ್ಲಿ, ಯಾವಾಗ ನಾನು ಡೈಮೆನ್ಷನ್ಸ್ ಬರಿ ಅಂತ ಹೇಳ್ತೀನಿ, ನೀವು ಏನು ಮಾಡ್ತಿದ್ರಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಒಂದು ಪವರನ್ನು ಕೊಡ್ತಿದ್ರಿ. ಆವಾಗ ಅದೇನು ಮಾಡ್ತಿತ್ತು, ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಿತ್ತು. ಯಾವ ರೀತಿ ಅಂತಂದ್ರೆ ಫೋರ್ಸ್ ಡೈಮೆನ್ಷನ್ ಬರಿ ಅಂತಂದು ಏನಾರ ನೀವೇನು ಮಾಡ್ತಿದ್ರಿ, MLT-2 ಬರಿತಿದ್ರಿ. ಯಾಕೆ MLT-2 ಬರಿತಿದ್ರಿ? ಯಾಕಂದ್ರೆ ಮಾಸ, ಲೆಂತ್, ಟೈಮ ಫಂಡಮೆಂಟಲ್ ತಿಳ್ಕೊಂಡ್ರಿ, ಅವುಗಳನ್ನು ಒಂದು ಪವರ್ ಕೊಡ್ತಿದ್ರಿ. ಮಾಸಿಗೆ 1 ಅನ್ನೋ ಪವರ್ ಕೊಟ್ರಿ, ಲೆಂತ್ಗೆ 1 ಅನ್ನೋ ಪವರ್ ಕೊಟ್ರಿ, ಟೈಮಿಗೆ T-2 ಅನ್ನೋ ಪವರನ್ನು ಕೊಟ್ಟ ನೀವೇನು ಮಾಡ್ತಿದ್ರಿ, ಫೋರ್ಸನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ರೂಪದಾಗ ರೀಪ್ರೆಸೆಂಟ್ ಮಾಡ್ತಿದ್ರಿ. ಹೌದು, ಈ ಕ್ವಶನ್ದಾಗ ಏನು ಮಾಡ್ಯಾರು, ಫೋರ್ಸ್, ಲೆಂತ್, ಟೈಮನ್ನು ನೀವು ಫಂಡಮೆಂಟಲ್ ತಿಳ್ಕೊರಿ, ಆಮೇಲೆ ಡೆನ್ಸಿಟಿಯನ್ನು ಇದ್ರದ್ದು ರಿಪ್ರೆಸೆಂಟೇಷನ್ದಾಗ ಬರೀರಿ. ಸೇಮ್ ಟು ಸೇಮ್ ಅದ ಕಾನ್ಸೆಪ್ಟ, ಬಟ್ ಡಿಫ್ರೆಂಟ್ ಒಂದು ಸ್ವಲ್ಪ. ನೋಡ್ರಿ, ಇನ್ನು ನಿಮಗೆ ಗೊತ್ತಿಲ್ಲ ಡೆನ್ಸಿಟಿದು ಫಾರ್ಮುಲಾದಾಗ ಫೋರ್ಸ್ದು ಏನು ಪವರ್ ಬರ್ಬೋದು, ಲೆಂತ್ದು ಪವರ್ ಏನು ಬರ್ಬೋದು, ಟೈಮ್ದು ಪವರ್ ಏನು ಬರ್ಬೋದು, ನಿಮಗೆ ಅದು ಗೊತ್ತಿಲ್ಲ. ಸೊ ಅವು ಏನಿಲ್ಲಿ ವೇರಿಯೇಬಲ್ಸ್ ಅದಾವೆ. ಈಗ ವೇರಿ ಆಗತ್ತವ, ಆಮೇಲೆ ಹತ್ರದ ಆನ್ಸರ್ ಬರ್ಬೋದು. ಹೌದು, ಡೆನ್ಸಿಟಿ ನಾ ಈ ರೀತಿ ಬರ್ಕೊನಿ ಅಂತಂದ್ರೆ ನೋಡ್ರಿ, ಫೋರ್ಸ್ದು ಏನು ಪವರ್ ಏನು ಬರ್ಬೋದು ನಮಗೆ ಗೊತ್ತಿಲ್ಲ, ಎ ಅಂತ ತಿಳ್ಕೊತಾನೆ. ಆಮೇಲೆ ಲೆಂತ್ದು ಏನು ಪವರ್ ಬರ್ಬೋದು ಅದು ಗೊತ್ತಿಲ್ಲ, ಬಿ ಅಂತ ತಿಳ್ಕೊತಾನೆ. ಟೈಮ್ದು ಏನು ಪವರ್ ಬರ್ಬೋದು ಅದನ್ನು ನಾನು ಸಿ ಅಂತ ತಿಳ್ಕೊತೀನಿ. ನನಗೆ ಗೊತ್ತಿಲ್ಲ ಅವು ಪವರ್ ಏನು ಬರ್ಬೋದಾವ ಅಂಥೇಳಿ. ಇವಾಗ ನೋಡ್ರಿ, ಡೆನ್ಸಿಟಿದು ಡೈಮೆನ್ಷನ್ ಏನಿರುತ್ತೆ, ನಾರ್ಮಲಾಗಿ ಜಸ್ಟ್ ಡೆನ್ಸಿಟಿ ಆಟ ಅಂದಿರಂತಂದ್ರೆ ಅವರ ನೀವೇನು ಮಾಡಬೇಕು, ಮಾಸ್ ಅಪಾನ್ ಲೆಂತ್ ಮಾಡಿ, ಲೆಂತ್ದ ಕ್ಯೂಬ್, ಮಾಸ್ ಅಪಾನ್ ಲೆಂತ್ದ ಕ್ಯೂಬ್ ಮಾಡಿ ಈ ಥರ ಡೈಮೆನ್ಷನ್ ತೆಗಿಬೋದು. ಸೊ ಇಲ್ಲಿ ಹಿಡ್ದ ML-3 ಏನಾಗ್ತೈತಿ, ನಾರ್ಮಲ್ ಡೆನ್ಸಿಟಿದು ಏನನ್ನ ಫಾರ್ಮುಲಾ ಡೈಮೆನ್ಷನ್ ಅಂತ ತಿಳ್ಕೊರಿ. ಓಕೆ, ಡೆನ್ಸಿಟಿ, ನಾರ್ಮಲ್ ಡೆನ್ಸಿಟಿ, ಜಸ್ಟ್ ಡೆನ್ಸಿಟಿ ಅನ್ನೋ ಅಷ್ಟೇ ವರ್ಡ್ ಯೂಸ್ ಮಾಡಿರಿ ಅಂತಂದ್ರೆ ಅವಾಗ ಡೈಮೆನ್ಷನ್ ಏನತ್ತರದ ML-3. ಆಮೇಲೆ ಏರಿಯಲ್ ಡೆನ್ಸಿಟಿ, ವಾಲ್ಯೂಮೆಟ್ರಿಕ್ ಡೆನ್ಸಿಟಿ ಅವೆಲ್ಲ ಬೇರೆ ಬೇರೆ ಬರ್ತಾವೆ. ಓಕೆ, ಸೊ ಇವಾಗ ಡೆನ್ಸಿಟಿ ಡೈಮೆನ್ಷನ್ ಏನು, ML
-3. ಹೌದು. ನೆಕ್ಸ್ಟ್ ಇಲ್ಲಿ ನೋಡಿರಿ, ಫೋರ್ಸ್ ಡೈಮೆನ್ಷನ್ ಏನೈತಿ ನಿಮಗೆ ನೆನಪಿರ್ಬೇಕು. ಹೌದು, ನಿಮಗೆ ಏನು ನೆನಪಿರಬೇಕು? ಡೈಮೆನ್ಷನ್ಸ್ ನೆನಪಿರ್ಬೇಕು. ಇಲ್ಲಿ MLT -2. ಲೆಂತ್ ಡೈಮೆನ್ಷನ L. ಹೌದು. ನೆಕ್ಸ್ಟ್ ಟೈಮ್ ಡೈಮೆನ್ಷನ್ ಏನೈತಿ? T ಐತಿ. ಸೊ ಕ್ಲೋಸ್ ಬ್ರಾಕೆಟ್ ಬರೀದು ಮರಿಬೇಡ್ರಿ. ಮತ್ತು ಕ್ಲೋಸ್ ಬ್ರಾಕೆಟ್ ಎಲ್ಲರೂ ಮರೆತ್ರಿ ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ನೋಡಿರಿ, ಫೋರ್ಸದ ಡೈಮೆನ್ಷನ್ ಏನೈತಿ ನಮ್ಮ ಕಡೆ? MLT -2 ಹೋಲ್ ಟು ದ ಪವರ್ ಆಫ್ A ಐತಿ. ನೆಕ್ಸ್ಟ್ ಲೆಂತ್ದಂತರೂ L ಹೋಲ್ ಟು ದ ಪವರ್ ಆಫ್ B. ಆಮೇಲೆ ಟೈಮ್ದು ಏನೈತಿ ಡೈಮೆನ್ಷನ T. ಓಕೆ, ಇವಾಗ ನೋಡಿರಿ, M ಟು ದ ಪವರ್ ಆಫ್ A ಆಗ್ತೈತಿದ, L ಟು ದ ಪವರ್ ಆಫ್ A, T ಟು ದ ಪವರ್ ಆಫ್ -2A. ಓಕೆ, ಸೊ ಇಲ್ಲಿ L ಟು ದ ಪವರ್ ಆಫ್ B, T ಟು ದ ಪವರ್ ಆಫ್ C. ಇವಾಗ ನೋಡ್ರಿ, ನಾನು ಏನು ಹೇಳಿ ನಿಮ್ಗೆ, ಬೇಸ್ಗಳು ಸೇಮ್ ಅದು ಅಂತಂದ್ರೆ ಪವರ್ಗಳು ಆ್ಯಡ್ ಆಗ್ಬೋದು. ಓಕೆ, ಸೊ ಇವಾಗ M ಅನ್ನೋದು ಇಲ್ಲಿ ಜಸ್ಟ್ ಒಂದೈತಿ, ನಾನು M ಟು ದ ಪವರ್ ಆಫ್ A ಬರ್ಕೋತ್ನು. ಇಲ್ಲಿ ಒಂದು ಎಲ್ಲೈತಿ, ಇಲ್ಲಿ ಒಂದು ಎಲ್ಲೈತಿ, ಬೇಸ್ ಸೇಮ್ ಅದಾವು, ಎಲ್ಲ ಪವರ್ಗಳು ಆ್ಯಡ್ ಆಗ್ತಾವೆ. ಇಲ್ಲಿ A ಐತಿ, ಇಲ್ಲಿ B ಐತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, T ಮತ್ತು T ಪವರ್ಗಳು ಆ್ಯಡ್ ಆಗ್ಬೋದು. ಇಲ್ಲಿ -2A + C. ಸೊ ನೆಕ್ಸ್ಟ್ ML -3. ಇಲ್ಲಿ M ಟು ದ ಪವರ್ ಆಫ್ ಐತಿ, ಕಂಪೇರ್ ಮಾಡ್ಬೋದು ನೀವು. ಹೌದು, ನಾವು ಎರಡು ಕ್ವಾಂಟಿಟಿಗಳನ್ನು ಇಕ್ವೇಟ್ ಮಾಡ್ಬೇಕಂತಂದ್ರೆ, ಡೆನ್ಸಿಟಿಯನ್ನು ಈ ಒಂದು ಫಾರ್ಮುಲಾ ಇಕ್ವೇಟ್ ಮಾಡ್ಬೇಕಂತಂದ್ರೆ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ ಮತ್ತು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಾಗಬೇಕಾಗ್ತದೆ? ಈಕ್ವಲ್ ಆಗ್ತದೆ. ಓಕೆ, ಈಚೆ ಕಡೆ ಡೈಮೆನ್ಷನ್ ಈಚೆ ಕಡೆ ಡೈಮೆನ್ಷನ ಮ್ಯಾಚ್ ಆಗಬೇಕಾಗ್ತದೆ. ಅದಕ್ಕಾಗಿ ನಾನಿಲ್ಲಿ M ಟು ದ ಪವರ್ ಆಫ್ A ಅನ್ನು M ಟು ದ ಪವರ್ ಆಫ್ 1ಗೆ ನಾನು ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿ ನೋಡಿರಿ ನೀವು, ಇಲ್ಲಿ ML ಟು ದ ಪವರ್ -3, ಇಲ್ಲಿ T ಇಲ್ಲ, ನಾನು T ಟು ದ ಪವರ್ ಆಫ್ 0 ಬರ್ಕೋತೀನಿ. ಹೌದು, T ಟು ದ ಪವರ್ ಆಫ್ 0 1 ಆಗ್ತದೆ, ನಾನು ಬರ್ಕೋಬೋದು. ಇಲ್ಲಿ ಕಂಪೇರ್ ಮಾಡಿರಿ, A = 1 ಆತ. ಹೌದು, A + B ಏನಾಯ್ತು? A + B -3 ಈಕ್ವಲ್ ಆಯ್ತು. ನೆಕ್ಸ್ಟ್ -2A + C ಏನಾಯ್ತು? ಇದು 0ಗೆ ಈಕ್ವಲ್ ಆಯ್ತು. ನೆಕ್ಸ್ಟ್ ನೋಡ್ರಿ, A ಅನ್ನು ನಾನು ಈ ಥರ ಹಾಕಿನಿ ಅಂತಂದ್ರೆ 1 + B = -3 ಆಗ್ತೈತಿ. 1 ಆಚೆ ಕಡೆ ಹೋಯ್ತಂದ್ರೆ ಮೈನಸ್ ಆಗ್ತೈತಿ, B = -4. B ಬತ್ತು, A ಬತ್ತು ನಮ್ಮ ಕಡೆ, B ಬತ್ತು ನೆಕ್ಸ್ಟ. ಆಮೇಲೆ ಏನು ಇಲ್ಲಿ ಹಾಕಿನಿ ಅಂತಂದ್ರೆ ನೋಡಿರಿ, ಇದಂತರೂ -2 ಆಯಿತು, + C = 0, C = 2 ಆಯಿತು. ಓಕೆ, ನಾನು ಪವರ್ಗಳನ್ನು ಕಂಡುಹಿಡಿದ್ನಿ. ಇವಾಗ ನಾನು ಡೆನ್ಸಿಟಿಯನ್ನು ಫೋರ್ಸ್, ಲೆಂತ್, ಟೈಮ್ದು ಡೈಮೆನ್ಷನ್ಸ್ಗಳಾಗಿ ಬರಿಬೋದು. ಹೆಂಗೆ ನೋಡ್ರಿ, ಇಲ್ಲಿ ನಾನು ಎಲ್ಲಿ ಬರೀಲಿ? ಇಲ್ಲಿ ಬರೀಲಿ, ಡೆನ್ಸಿಟಿ = ಫೋರ್ಸ್ದ ಪವರ್ 1 ಐತಿ, ಲೆಂತ್ದ ಪವರ್ ಏನು ಬಂದೈತಿ ನಮ್ಗೆ? -4. ಹೌದು, L ಟು ದ ಪವರ್ ಆಫ್ -4. ನೆಕ್ಸ್ಟ್ C = 2 ಬಂದೈತಿ, T ಟು ದ ಪವರ್ ಆಫ್ 2. ನೋಡ್ರಿ, ನೀವು ಡೆನ್ಸಿಟಿಯನ್ನು ಫೋರ್ಸ್, ಲೆಂತ್, ಟೈಮ್ದು ರಿಪ್ರೆಸೆಂಟೇಷನ್ದಾಗ ಅಥವಾ ಟೈಮ್ ಈ ಥರ ಡೈಮೆನ್ಷನ್ಸ್ಗಳನ್ನು ಇಟ್ಕೊಂಡು ನೀವು ರಿಪ್ರೆಸೆಂಟ್ ಮಾಡಿರಿ ಅದನ್ನು, ಡೆನ್ಸಿಟಿಯನ್ನು. ಈಸಿ ಐತಿ, ನೀವು ಟ್ರೈ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಕ್ವಶನಿಗೆ ಹೋಗೋನು, ನೀವು ನೋಟ್ ಮಾಡ್ಕೋಬೋದು. ನೀವು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ ಟೈಮ್ T, ವೆಲಾಸಿಟಿ V and angular momentum L are taken as fundamental units, then dimension of mass in terms of time, velocity and angular momentum will be. ನೋಡ್ರಿ, ಸೇಮ್ ಅದೇ ರೀತಿ ಕ್ವಶನ್ ಐತಿ. ಈ ಸಲ ಟೈಮ್, ವೆಲಾಸಿಟಿ, ಆ್ಯಂಗುಲರ್ ಮೊಮೆಂಟಮನ್ನು ನೀವು ಏನು ಮಾಡಬೇಕಾಗಿತಿ? ಫಂಡಮೆಂಟಲ್ ಯೂನಿಟ್ಸ್ಗಳಾಗಿ ತೊಗೋಬೇಕಾಗಿತಿ. ಆವಾಗ ನಮ್ಮದು ಮಾಸ್ದ ಯಾವ ರೀತಿ ಡೈಮೆನ್ಷನ್ ಆಗ್ತೈತಿ ಕಂಡುಹಿಡಿಬೇಕಾಗೈತಿ. ಓಕೆ, ನಮ್ಮ ಕಡೆ ಟೈಮ್ T ಕೊಟ್ಟಾರು, ನೀವು ಲಕ್ಷ ಕೊಡ್ಬೇಕು ಇದನ್ನು ಏನೇನು ಕೊಟ್ಟಾರಂತೇಳಿ. ಟೈಮನ್ನು T ಕೊಟ್ಟಾರು, ವೆಲಾಸಿಟಿಯನ್ನು V ಕೊಟ್ಟಾರು, ಆ್ಯಂಗುಲರ್ ಮೊಮೆಂಟಮ್ ಹೌದು, ಆ್ಯಂಗುಲರ್ ಮೊಮೆಂಟಮ್ L ಅಂತ ಕೊಟ್ಟಾರು. ಮಾಸ್ ಡೈಮೆನ್ಷನ್ ಕೇಳತ್ತಾರ. ಮಾಸ್ ಡೈಮೆನ್ಷನ್ ಏನು ಬರ್ಬೋದು? ಟೈಮ್, ವೆಲಾಸಿಟಿ, ಆ್ಯಂಗುಲರ್ ಮೊಮೆಂಟಮ್ದು ಟರ್ಮ್ಸ್ಗಳ್ದಾಗ
ಯಾವ ರೀತಿ ಮಾಡ್ತೀರಿ? ಸೇಮ್ ಪ್ರೊಸೆಸ್ ಇನ್ಕಳಿಗತ್ತನ. ಇಲ್ಲಿ ನಿಮ್ಗೆ ಇವು ಮೂರು ಥರದ ಡೈಮೆನ್ಷನ್ ಬೇಕಾಗ್ತೈತಿ. ಟೈಮದ ಡೈಮೆನ್ಷನ್ ಏನೈತಿ? ಟಿ. ಹೌದು. ವೆಲಾಸಿಟಿ ಡೈಮೆನ್ಷನ್ ಏನೈತಿ? LT - 1. ಆ್ಯಂಗುಲರ್ ಮೊಮೆಂಟಮ್ದ ಡೈಮೆನ್ಷನ್ ಏನಾಗ್ತೈತೆ ಹೇಳ್ರಿ? ಮೊಮೆಂಟಮ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಅನ್ಬೋದು ನೀವು ಡೈಮೆನ್ಷನ್ ತೆಗಿತು ಮುಂದೆ. ಹೌದು. ಇದನ್ನು ಹೆಂಗೆ ಬರಿಬೋದು ನಾವು? ಮೊಮೆಂಟಮ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹೌದು. ಆ್ಯಂಗುಲರ್ ಮೊಮೆಂಟಮ್ದ ಡೈಮೆನ್ಷನ್ ಏನೈತಿ? MLT - 1 ಇಂಟು L. ಇಲ್ಲಿ ಹಿಡ್ದ ML² T - 1 ಆ್ಯಂಗುಲರ್ ಮೂಮೆಂಟ್ದ ಡೈಮೆನ್ಷನ್ ಸಿಕ್ತು ನನಗೆ. ಇನ್ನು ನನ್ನ ಮಾಸ್ ಯಾವ ರೀತಿ ಡೈಮೆನ್ಷನ್ ಬರಿಬೇಕಂತಂದ್ರೆ ಆ ಡೈಮೆನ್ಷನ್ ಒಳಗೆ ಟೈಮ್ ಆಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಬರಬೇಕು, ವೆಲಾಸಿಟಿ ಆಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಬರಬೇಕು, ಆ್ಯಂಗುಲರ್ ಮೊಮೆಂಟಮ್ ಆಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಬರಬೇಕು. ಇನ್ನು ರಿಯಾಲಿಟಿ ಒಳಗಂತೂ ಇವು ಮೂರು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಲ್ಲ. ನಮ್ಮ ಕಡೆ ಟೈಮ್ ಅಷ್ಟೇ ಫಂಡಮೆಂಟಲ್ ಕ್ವಾಂಟಿಟಿ ಐತೆ ರಿಯಲ್ ಆಗಿ. ಬಟ್ ಈ ಕ್ವಶನ್ದಾಗ ಈ ಒಂದು ಕಾನ್ಸೆಪ್ಟ್ ಈ ಕ್ವಶನಿಗೆ ಅಷ್ಟು ಸೀಮಿತ ಐತಿ. ಮತ್ತು ಇದನ್ನೆಲ್ಲರೂ ರಿಯಾಲಿಟಿ ಅಂತ ಹೇಳಿ ತಿಳ್ಕೊಂಡು ಕೂತೀರಿ. ಮತ್ತು ನೀವು ನೋಡ್ರಿ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ. ಮಾಸನ್ನು ನೀವೇನು ಮಾಡಬೇಕಾಗೈತಿ? ಮಾಸ್ ಡೈಮೆನ್ಷನ್ ಬರಿಬೇಕಾಗೈತಿ. ಎತ್ತರದ ಫಾರ್ಮೆಟ್ದಾಗ ಟೈಮ್, ವೆಲಾಸಿಟಿ, ಆ್ಯಂಗುಲರ್ ಮೊಮೆಂಟಮ್ದ ಟರ್ಮ್ಸ್ಗಳದಾಗ. ಇನ್ನು ನಿಮಗೆ ಇವುಗಳ ಪವರ್ ಏನಾಗೋದಾವ ಗೊತ್ತಿಲ್ಲ. ಹೌದು. ನಿಮಗೆ ಗೊತ್ತೈತೆ. ಮತ್ತು ನೀವೆಲ್ಲರೇ ಜಾದೂಗರೋದಾಗಿರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ. ಬಟ್ ಆ ರೀತಿ ಆಗಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ. ಸೊ ಇವಾಗ ನನಗೆ ಪವರ್ ಏನದಾವ ಗೊತ್ತಿಲ್ಲ. ನಾನು ABC ಅಂತ ಹೇಳಿ ತೊಗೋನಿ. ಮಾಸ್ ಡೈಮೆನ್ಷನ್ ಏನೈತಿ? M. ಹೌದು. ಇದ್ರ ಕಡೆ ಯಾವುದೇ ರೀತಿ L ಮತ್ತು T ಇಲ್ಲ. ಸೊ ನಾನು L⁴0 T⁴0 ಬರಿಬೋದು. ನೆಕ್ಸ್ಟ್ ಟೈಮರ್ ಡೈಮೆನ್ಷನ್ ಅಂದರು T. ಅದರದ್ದು ಪವರ್ A ಆಯಿತು. ವೆಲಾಸಿಟಿ ಡೈಮೆನ್ಷನ್ LT - 1 B ಐತಿ. ನೆಕ್ಸ್ಟ್ ಇಟ್ ಈಸ್ ನಾಟ್ ಅ ಲೆಂತ್, ಇಟ್ ಈಸ್ ಆ್ಯಂಗುಲರ್ ಮೊಮೆಂಟಮ್. ಅಲ್ಲಿ ಮೆನ್ಷನ್ ಮಾಡ್ಯಾರ ಅವರು. ಓಕೆ. ಅದಕ್ಕಾಗಿ ಬರೀ ನಾನು ಚೆಕ್ ಮಾಡ್ತಿರ್ತೀನಿ ಏನು ಕೊಟ್ಟಾರ ಅಂಥೇಳಿ. ನೀವು ಲಕ್ಷ ಕೊಡ್ಬೇಕಿತ್ತು ಮ್ಯಾಮ್. ಒಂದೊಂದು ಸಲ ಸ್ಟೂಡೆಂಟ್ಸ್ಗಳು ಗಡ್ಬಡಿಯಾಗಿ ಏನು ಮಾಡಿಬಿಡ್ತಾರೆ, ಇದನ್ನು ಲೆಂತ್ ಐತೆ ತಿಳ್ಕೊತಾರೆ. ಅವ್ರು ಮೆನ್ಷನ್ ಮಾಡ್ತಾರೆ ಕ್ವಶನ್ದಾಗ ಈ ಒಂದು ಫಿಸಿಕಲ್ ಕ್ವಾಂಟಿಟಿ, ಈ ಒಂದು ಸಿಂಬಲ್ ಐತೆ ಅಂಥೇಳಿ. ಓಕೆ. ಅದನ್ನು ಫೋಕಸ್ ಮಾಡಬೇಕು. ಇಲ್ಲೇನಿದೆ? ಇದೇನೈತಿ? ಆ್ಯಂಗುಲರ್ ಮೊಮೆಂಟಮ್. ಅದರ ಡೈಮೆನ್ಷನ್ ಏನು ಬರ್ತೈತಿ? ML2 T - 1 C. ನಾನು ಎಲ್ಲ ಡೈಮೆನ್ಷನ್ಸ್ ನೆನ್ಪಿಟ್ಕೋದು ಕೊಂಡೋದಲ್ಲ. ನಾನೇನು ಮಾಡ್ತೀನಿ, ಜಸ್ಟ್ ಅದ್ರ ಫಾರ್ಮುಲಾ ನೆನ್ಪಿಟ್ಟಿರ್ತೀನಿ. ಅಲ್ಲಿ ಹಿಡ್ದು ಯಾವಾಗ ಅವಶ್ಯಕತೆ ಬೀಳ್ತೈತಿಲ್ಲ ನಿನಗೆ ಆವಾಗ ನಾನು ಡೈಮೆನ್ಷನ್ಸ್ ತಗೊಂಡ್ಬಿಡ್ತೀನಿ. ನಾರ್ಮಲಾಗಿ ಸ್ಪೀಡ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಎಕ್ಸರ್ಲೇಷನ್ ಆಗಿರ್ಬೋದು, ಈ ಥರದ್ದೆಲ್ಲ ನೆನಪು ಉಳಿತೈತಿ. ಬಟ್ ನೇಟ್ ಅನ್ನೋದಾವಲ್ಲ ನಮ್ಮ ಕಡೆ, ಗ್ರಾವಿಟೇಷನಲ್ ಕಾನ್ಸ್ಟಂಟಾ, ಬೋಲ್ಟ್ಸ್ಮನ್ ಕಾನ್ಸ್ಟಂಟಾ, ಈ ಥರದ್ದು ನೆನಪು ಉಳಿಯಂಗಿಲ್ಲ ದೌಡ್ ನಮಗೆ. ಆ ಥರದ್ದು ಫಾರ್ಮುಲಾ ನೆನ್ಪಿಟ್ಕೋರಿ, ಅಲ್ಲಿ ಹಿಡ್ದು ನೀವು ಡೈಮೆನ್ಷನ್ಸ್ ತೆಗಿಬೋದು. ಹೌದು. ನೋಡ್ರಿ ಈ ಕಡೆ ಬರ್ಕೋತೀನಿ ನಟ್ನ. ಇದು ನೆಕ್ಸ್ಟ್ ಏನಾಗ್ತು? T⁴A. ಇದು L⁴B. ಇದ್ರ ಪವರ ಮಲ್ಟಿಪಲ್ ಆಗ್ತೈತೆ ಗೊತ್ತಿದ್ದಿಲ್ಲ ಮತ್ತು ನಿಮಗೆ. ಹಾಂ, ಅದು ನೆನ್ಪಿಡ್ಬೇಕು ಮತ್ತು ನೀವು. ನೆಕ್ಸ್ಟ್ M⁴C, L⁴2 × C, T⁻⁻C. ಓಕೆ. ಇವಾಗ ನೋಡ್ರಿ M⁴C ಜಸ್ಟ್ M ಅಷ್ಟೇ ಐತಿ ಇಲ್ಲಿ ಎಲ್ಲ ಥರಕ. M⁴C ಐತಿ. ಆಮೇಲೆ L⁴. ಇಲ್ಲಿ ಒಂದು ಎಲ್ಲೈತಿ, ಇಲ್ಲಿ ಒಂದು ಎಲ್ಲೈತಿ. ಹೌದು. ಎರಡು ಎಲ್ಲದಾವಲ್ಲ. L⁴B + 2C. ಬೇಸ್ ಸೇಮ್ ಅದಾವು, ಪವರ್ ಆ್ಯಡ್ ಆಗ್ತಾವೆ. ನೆಕ್ಸ್ಟ್ T. A ಐತಿ ಇಲ್ಲಿ. ಆಮೇಲೆ ಇಲ್ಲಿ -B ಐತಿ. ನೆಕ್ಸ್ಟ್ ಇಲ್ಲಿ -C. ಹೌದು. ಕರೆಕ್ಟ್ ಬರ್ಕೊಂಡಿವಲ್ಲ. ನೀವು ಚೆಕ್ ಮಾಡೋದು ಬರೀ. ನಾನು ತಪ್ಪು ಬರ್ದೀನಿ ಅಂತಂದ್ರೆ ನಿಮ್ದರೆ ಕರೆಕ್ಟ್ ಬರ್ಬೋದು. ಕಂಪೇರ್ ಮಾಡಿರಿ ನೀವು ಎರಡು ಕಡೆ. ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ ರೈಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ಮ್ಯಾಚ್ ಆಗಬೇಕಿಲ್ಲ. ಹೌದಲ್ಲ? ಹಂಗಾದ್ರೆ C = ನಾನು ಕಂಪೇರ್ ಮಾಡಿ ಅಂತಂದ್ರೆ C = 1 ಬರತೈತಿ. B + 2C ಅನ್ನೋದೇನೈತಿಲ್ಲ 0 ಬರತೈತಿ. ನೆಕ್ಸ್ಟ್ A - B - C ಏನು ಬರತ್ತಿ? 0 ಬರತ್ತಿ. ಹೌದು. C = 1 ಇಲ್ಲಿ ಹಾಕಿನ ಅಂತಂದ್ರೆ B + 2 = ಏನಾಯ್ತು? 0 ಆಯ್ತು. ನೆಕ್ಸ್ಟ್ B = -2 ಆಗ್ತೈತಿ. ಹೌದು. ಈಸಿ ಸಿದ ಮತ್ತು ಬಿದ ವ್ಯಾಲ್ಯೂ ಬತ್ತು. ನೆಕ್ಸ್ಟ್ ಸಿಯನ್ನು ಅಲ್ಲಿ ಹಾಕ್ರಿ, ಬಿನೂ ಕೂಡ ಹಾಕ್ರಿ, ನಿಮ್ಗೆ ಬರೋಕ್ಕೆ ಸಾಧ್ಯ ಐತಿ. ಬಿದ ವ್ಯಾಲ್ಯೂ -2, ಸಿದ ವ್ಯಾಲ್ಯೂ 1. ಹೌದು. = 0. A + 2 - 1 = 0.
ಪ್ಲಸ್ ಟೂದಾಗ -1 ಒಂದು ಹೋಯ್ತು ಅಂದ್ರೆ 1 ಉಳಿತೈತಿ. A ಈಕ್ವಲ್ಸ್ ಟು -1. ಹೌದು, A ಬತ್ತು ನಮ್ಗೆ, B ಬತ್ತು, C ಬತ್ತು. ಇವುಗಳನ್ನು ಅಲ್ಲಿ ಹಾಕಿಬಿಡ್ರಿ. ಮಾಸ್ ಆಸ್ ಅ ಟೈಮ್, ವೆಲಾಸಿಟಿ, ಆ್ಯಂಗುಲರ್ ಮೊಮೆಂಟಮ್ ಟರ್ಮ್ಸ್ದಾಗ ನೀವು ಡೈಮೆನ್ಷನನ್ನು ಬರಿಬೋದು. ಮಾಸದ ಏನಾಗ್ತೈತಿ ಡೈಮೆನ್ಷನ್ ಈ ಒಂದು ಕೇಸ್ದಾಗ, ಮತ್ತು ಮಾಸದ ಆ್ಯಕ್ಚುಲಾಗಿ ಡೈಮೆನ್ಷನ್ ಎಮ್ ಐತಿ. ಈ ಒಂದು ಕೇಸ್ದಾಗ ಏನಾಗ್ತೈತಿ T ಟು ದ ಪವರ್ ಆಫ್ A ಏನು ಬಂದೈತಿ ನಮಗೆ -1, ಆಮೇಲೆ V ಏನು ಬಂದೈತಿ -2, ಆಮೇಲೆ C ಏನು ಬಂದೈತಿ 1. ಹೌದಲ್ಲ, ಬರೆದು ನೋಟ್ ಮಾಡ್ಕೋಬೋದು ನೀವು. ಈಸಿ ಇದೆ, ನೋಟ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ಮೊಮೆಂಟಮ್, ಏರಿಯಾ ಆ್ಯಂಡ್ ಟೈಮ್ are taken to be fundamental quantities, then dimensional formula for energy is. Same question, same concept, same energy. ಓಕೆ, ನಾವು ಸಾಲ್ವ್ ಮಾಡೋಣ. ಮೊಮೆಂಟಮ್ ಇಲ್ಲಿ P ಕೊಟ್ಟಾರ, ನೀವು ಫೋಕಸ್ ಮಾಡಬೇಕಿದ್ರ ಮೇಲೆ. ಮೊಮೆಂಟಮ್ ಏನು ಕೊಟ್ಟಾರ ಇಲ್ಲಿ? ಮೊಮೆಂಟಮ್ P ಕೊಟ್ಟಾರು, ಏರಿಯಾ A ಕೊಟ್ಟಾರು, ಏರಿಯಾ. ನೆಕ್ಸ್ಟ್ ಟೈಮ್ T ಕೊಟ್ಟಾರ. ಇದ್ರ ನಾವು ಎಲ್ಲರೇ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡು ಅಂತಂದ್ರೆ ಅವಾಗ ನಮ್ಗೆ ಎನರ್ಜಿದ ಡೈಮೆನ್ಷನ್ ಏನಾಗ್ತತಿ ನೋಡ್ರಿ. ನನ್ನ ಮೊಮೆಂಟಮ್, ಏರಿಯಾ, ಟೈಮನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ತಿಳ್ಕೊಬೇಕು. ಅವಾಗ ಅದ್ರ ಟರ್ಮ್ಸ್ದಾಗ ಏನು ಮಾಡಬೇಕು? ಎನರ್ಜಿ ಡೈಮೆನ್ಷನ್ ತೆಗಿಬೇಕು. ನೋಡ್ರಿ, ಈಸಿ ಐತಿ. ಇವಾಗ ನಾನು ಎನರ್ಜಿ ಏನು ಮಾಡ್ತೀನಿ ಬರ್ಕೋತ್ನು. ಎನರ್ಜಿದು ಡೈಮೆನ್ಷನ್ ಬೇಕಾಗಿತ್ತು ನನಗೆ ಎದ್ರ ಟರ್ಮ್ಸ್ದಾಗ? ಮೊಮೆಂಟಮ್ P, ಏರಿಯಾ A, ಟೈಮ್ T. ಬಟ್ ನಂದು ಏನು ಪ್ರಾಬ್ಲಮ್ ಐತಿ ಗೊತ್ತಾನ? ಅದ್ರ ಪವರ್ಸ್ ಏನದಾವ ನನಗೆ ಗೊತ್ತಿಲ್ಲ. ಇಷ್ಟ ಪ್ರಾಬ್ಲಮ್ ಐತಿ, ಮತ್ತೇನಿಲ್ಲ. ಎನರ್ಜಿಯನ್ನು ಮೊಮೆಂಟಮ್, ಏರಿಯಾ, ಟೈಮ್ದು ರೂಪದಾಗ ಬರೀತನ, ಅದ್ರ ಡೈಮೆನ್ಷನ್ಸ್ ಬರೀತನ, ಬಟ್ ಪವರ್ಗಳು ಗೊತ್ತಿಲ್ಲ. ಪವರ್ ಕಂಡು ಹಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಹೌದು, ಎಷ್ಟು ಸಲ ಮಾಡಿಲ್ಲ ಈಗ ಹಿಂದಿನ ಲೆಕ್ಚರ್ಸ್ದಾಗ ಮತ್ತು ಈ ಲೆಕ್ಚರ್ದಾಗ. ನೀವು ಇನ್ನೊಂದು ಸ್ವಲ್ಪ ಟ್ರೈ ಮಾಡಿರಿ ಅಂತಂದ್ರೆ ನಿಮಗೂ ಬರ್ಬೋದು. ವಿಡಿಯೋನ ಪಾಸ್ ಮಾಡಿ ಕಿಶಿಂದ ನೀವು ಟ್ರೈ ಮಾಡಿರಿ, ನೋಡೋಣ ಆನ್ಸರ್ ಯಾರ್ದು ಮ್ಯಾಚ್ ಆಗ್ತೈತಿ, ನಂದು ನಿಮ್ಮದು. ನೋಡಿರಿ, ಮೊಮೆಂಟಮ್ದು ಏನು ಡೈಮೆನ್ಷನ್ ಐತಿಲ್ಲ ಅದು ಏನೈತಿ? mL_t−1. ಹೆಂಗೆ ಮಾಡ್ತೀರಿ? ಮಾಸ್ ಇಂಟು ವೆಲಾಸಿಟಿಯಿಂದ. ಸೊ ಇದೇನಿದೆ ಮೊಮೆಂಟಮ್ದು ಡೈಮೆನ್ಷನ್. ಏರಿಯಾದ ಡೈಮೆನ್ಷನ್ L². ಹೌದು, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಈಸ್ ಆಲ್ಸೋ, ಅದು ಲೆಂತ್ ಅನ್ನೋದು ಒಂದು ಲೆಂತನ, ಬ್ರೆಡ್ತ್ ಅನ್ನೋದು ಅಗಲ ಅನ್ನೋದು ಅದು ಕೂಡ ಒಂದು ಲೆಂತ್ ಆಗ್ತೈತಿ. ಅದಕ್ಕಾಗಿ ಲೆಂತ್ ಇಂಟು ಲೆಂತ್ ಸ್ಕ್ವೇರ್ L² ಅಂತ ಏರಿಯಾದ ಡೈಮೆನ್ಷನ್ ಬರಿಬೋದು. ಟೈಮ್ದ ಡೈಮೆನ್ಷನ್ ಏನಾಗ್ತೈತಿ? T. ಹೌದು, ಇಲ್ಲಿ ಹಿಡ್ದ ನಾನು ಎನರ್ಜಿದ ಡೈಮೆನ್ಷನ್ ತೆಗಿಬೋದು. ಹೆಂಗೆ ನೋಡ್ರಿ, ಆ್ಯಕ್ಚುಲಿ ಎನರ್ಜಿ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ಈ ಮೂರು ಕ್ವಾಂಟಿಟೀಸ್ದು ಏನಿದೆ ಡೈಮೆನ್ಷನ್ ಸೇಮ್ ಐತಿ. mL/t−2. mL/t−2. ಹೌದು, ಎನರ್ಜಿ ಡೈಮೆನ್ಷನ್ ಏನೈತಿ ನಮ್ಮ ಕಡೆ? mL/t−2. ಹೌದು, ನೆಕ್ಸ್ಟ್ ಮೊಮೆಂಟಮ್ ಡೈಮೆನ್ಷನ್ ಬರೀನು ಏನೈತಿ? mL/t−1 ಹೋಲ್ ಟು ದ ಪವರ್ ಆಫ್ A. ಏರಿಯಾದ ಡೈಮೆನ್ಷನ್ L², ಅದರದ್ದು ಹೋಲ್ ಟು ದ ಪವರ್ ಆಫ್ B ಐತಿ. ಟೈಮ್ದ ಡೈಮೆನ್ಷನ್ ಅಂತೂ T, ವಿಚ್ ಇಸ್ ಪವರ್ ಆಫ್ C. ಸೊ ಇಲ್ಲಿ ಹೇಳ್ದ ಮ್ಯಾಚ್ ಮಾಡ್ಬೋದು ನಾವು. ಇಲ್ಲಿ mL/t−2 ಈಕ್ವಲ್ಸ್ ಟು m ಟು ದ ಪವರ್ ಆಫ್ A, L ಟು ದ ಪವರ್ ಆಫ್ A, T ಟು ದ ಪವರ್ ಆಫ್ -A, ಇಲ್ಲಿ L ಟು ದ ಪವರ್ ಆಫ್ 2B, T ಟು ದ ಪವರ್ ಆಫ್ C. ಬೇಸ್ ಸೇಮ್ ಇದ್ದು ಅಂತಂದ್ರೆ ಪವರ್ ಆ್ಯಡ್ ಆಗ್ತಾವೆ. ಮಾಸ್ ಅನ್ನೋದು ಜಸ್ಟ್ ಈಚೆ ಕಡೆ ಒಂದೊಂದು ಸಲ ಐತಿ. ಸೊ ಮಾಸ್ m ಟು ದ ಪವರ್ ಆಫ್ A, ಇಲ್ಲಿಯೂ ಐತಿ. ಸೊ L ಟು ದ ಪವರ್ ಆಫ್ A ಪ್ಲಸ್ 2B. ನೆಕ್ಸ್ಟ್ T ಟು ದ ಪವರ್ ಆಫ್ -A ಪ್ಲಸ್ C. ಹೌದು, ಇನ್ನು ನಾವು ಎರಡು ಕ್ವಾಂಟಿಟಿಗಳನ್ನು ಇಕ್ವೇಟ್ ಮಾಡತ್ತೀವಿ. ಇದರ ಅರ್ಥ ಏನ? ಇಕ್ವೇಟ್ ಮಾಡಬೇಕಾದ್ರೆ ಈಚೆ ಕಡೆ ರೈಟ್ ಹ್ಯಾಂಡ್ ಸೈಡ್ದು ಡೈಮೆನ್ಷನ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮ್ಯಾಚ್ ಆಗ್ಬೇಕು, ಹೌದಿಲ್ಲ? ಹಂಗಾದ್ರೆ ಮ್ಯಾಚ್ ಮಾಡಿರಿ, ಕಂಪೇರ್ ಮಾಡ್ಬೋದು ನೀವು. A = 1 ಬತ್ತು ನೋಡ್ರಿ ಇಲ್ಲಿ. ಹೌದು, A = 1 ಬತ್ತು. A + 2B ಎಷ್ಟು ಬರತ್ತಿ? 2. ಆಮೇಲೆ -A + C ವಿಚ್ ಇಸ್ -2. ಓಕೆ,
ಎನ ಇಲ್ಲಿ ಹಾಕ್ರಿ 1 + 2b = 2. 1 ಆಚೆ ಕಡೆ ಹೊತ್ತಂದ್ರೆ 2ದಾಗ ಮೈನಸ್ ಆಗ್ತೈತಿ. ಸೊ 2 - 1 1 ಹೌದಿಲ್ಲ. 2b = 1, b = 1/2. So we can put a = 1 here. So -1 + c = -2. -1 ಆಚೆ ಕಡೆ ಹೊತ್ತಂದ್ರೆ +1. c = -1. ಸೊ ನಾವಿಲ್ಲಿ ಎ ಬಿ ಸಿಯನ್ನು ತಕ್ಕೊಂಡು ನೆಕ್ಸ್ಟ್ ಇದೇ ಎ ಬಿ ಸಿಯನ್ನು ಏನು ಮಾಡೋಣ, ಇಲ್ಲಿ ಹಾಕೋಣ. ಇಲ್ಲಿ ಹಾಕ್ತಂದ್ರೆ ಎನರ್ಜಿ ಡೈಮೆನ್ಷನ್ ಬರ್ತೈತಿ ಮತ್ತು ಕ್ವಶನು ಸಾಲ್ವ್ ಆಗ್ತೈತಿ. ನಿಮಗೆ ಮಾರ್ಕ್ಸೂ ಏನಾಗ್ತಾವೆ ಬರ್ಬೋದು. ಮಾರ್ಕ್ಸ್ ಬರೋಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾನ, ಒಂದು ಕಾನ್ಸೆಪ್ಟನ್ನು ಕಲಿಯಾಕತ್ತೀರಿ ನೀವು. ಹೌದು, ನಾಳೆ ಯಾರೂ ಕೇಳಿದ್ರು ಅಂತಂದ್ರೆ ನೀವು ಯಾರಿಗಾದರೂ ಹೇಳ್ಬೋದು. ಇದನ್ನು ಹೇಳಿಕಿಸಿಂದ ನೀವು ಹೊಟ್ಟೆ ತುಂಬಿಸ್ಕೋಬೋದು. ಹೌದಿಲ್ಲ. ಸೊ ಅದ್ರ ಮೇಲೆ ಕಾನ್ಸೆಪ್ಟನ್ನು ಕಲಿಯೋದ್ರ ಮೇಲೆ ಫೋಕಸ್ ಮಾಡಿರಿ. ನಾಳೆ ಕ್ವಶನ್ ಬಂದರೂ ಬರ್ಬೋದು, ಬರಲಿಕ್ಕೂ ಇಲ್ಲ. ಬಟ್ ಇದೊಂದು ಏನು ಹ್ಯಾಪಿನೆಸ್ ಐತಲ್ಲ, ಇದೊಂದು ಏನು ನಿಮಗೊಂದು ಕ್ಯೂರಿಯಾಸಿಟಿ ಅಥವಾ ಕರೇಜನ್ನು ಕೊಡ್ತದಲ್ಲ, ಈ ಒಂದು ಕಾನ್ಸೆಪ್ಟನ್ನು ಕಲಿಯೋದ್ರಿಂದ ಕೊಡ್ತೈತೆ. ನೀವು ಜಸ್ಟ್ ಕಾನ್ಸೆಪ್ಟ್ ಥಿಯರಿ ಕಲಿಯತ್ತಿದ್ರಿ, ಆ್ಯಕ್ಚುಲಾಗಿ ನೀವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ ಮಾಡತ್ತಿಲ್ಲ. ಅವಾಗ ಯಾವುದೇ ರೀತಿಯಿಂದ ಮಜಾ ಬರೋದಿಲ್ಲ ಹತ್ರ. ಓಕೆ, ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯತೆ. ಹೌದು ನೋಡಿರಿ, p to the power of 1, a to the power of 1/2 I think. Next t to the power of -1. ಸೊ ಇಲ್ಲಿ ನಾವು ಏನು ಮಾಡತ್ತೀವಿ, ಎನರ್ಜಿದ ಡೈಮೆನ್ಷನ್ಸ್ ಎತ್ತರ ಫಾರ್ಮ್ದಾಗ ಬರೆಯತ್ತೀವಿ. ಮೊಮೆಂಟಮ್, ಏರಿಯಾ, ಟೈಮ್ದ ರಿಪ್ರೆಸೆಂಟೇಷನ್ದಾಗ ಎನರ್ಜಿದ ಡೈಮೆನ್ಷನ್ ಬರೆಯತ್ತೀವಿ ನಾವು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ, ನೋಟ್ ಮಾಡ್ಕೋರಿ ನೀವು. ನೆಕ್ಸ್ಟ್ ಕ್ವಶನ್, if speed v, area a and force f are chosen as fundamental units, then dimension of Young's modulus will be. Young's modulus ಡೈಮೆನ್ಷನ್ ನೆನಪೈತಿ, ಇಲ್ಲಾದ್ರೆ ನಾನು ಹೆಲ್ಪ್ ಮಾಡ್ಬೋದು. ಬಟ್ ಪ್ರತಿ ಸಲ ಹೆಲ್ಪ್ ಮಾಡೋಕ್ಕೆ ನಾನು ಇರೋದಿಲ್ಲ. ಅದಕ್ಕಾಗಿ ನೀವು ಎಷ್ಟು ದೌಡ ಆಗ್ತೈತೆ ಅಷ್ಟು ದೌಡ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಸ್ಪೀಡ್ ವಿ, ಏರಿಯಾ ಎ, ಹೌದು. ನೆಕ್ಸ್ಟ್ ಫೋರ್ಸ್ ಎಫ್, are chosen as fundamental units, then the dimension of Young's modulus will be. Young's modulus dimension ಕೇಳತ್ತಾರ ನಮಗೆ. Young's modulus ಹೆಸರು ಕೇಳ್ಕೇಶಿಂದ ಒಂದಿಷ್ಟು ಜನ ಏನು ಮಾಡ್ತಾರೋ ಬಿಟ್ಟು ಹೋಗಿಬಿಡ್ತಾರೆ. ಬಟ್ ಇದನ್ನು ಕಲಿಯೋದು ಭಾಳ ಮುಂದೈತಿ. ಬಟ್ ನಾವು ಡೈಮೆನ್ಷನ್ಸ್ ಮೇಲೆ ಫೋಕಸ್ ಮಾಡತ್ತೀವಿ ಇಲ್ಲಿ. ಓಕೆ ನೋಡಿರಿ, ಸ್ಪೀಡ, ಏರಿಯಾದ ಫೋರ್ಸ್ ಡೈಮೆನ್ಷನ್ ಇದ್ರೆ ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ತೆಗಿಬೋದು ನೀವು. ನಿಮ್ಗೆಲ್ಲರಿಗೂ ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ನೆನಪೈತಿ. ಯಂಗ್ಸ್ ಮಾಡಲಸ್ ಡೈಮೆನ್ಷನ್ನ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿದ ಡೈಮೆನ್ಷನಿಗೆ ಮ್ಯಾಚ್ ಆಗ್ತೈತೆ ಹೇಳ್ರಿ ನೋಡು. ಪ್ರೆಷರ್, ಯಂಗ್ಸ್ ಮಾಡಲಸ್, ಬಲ್ಕ್ ಮಾಡಲಸ್, ಮಾಡಲಸ್ ಆಫ್ ರಿಜಿಡಿಟಿ, ಇವೆಲ್ಲತ್ರದ್ದು ಏನಿದ್ದು ಡೈಮೆನ್ಷನ್ಸ್ ಸೇಮ್ ಇದ್ದು. ಹೆಂಗೆ ತೆಗಿತಿದ್ರಿ ನೀವು? ಪ್ರೆಷರ್ದ ಡೈಮೆನ್ಷನ್ ಯಾವ ರೀತಿ ತೆಗಿತಿದ್ರಿ? ಫೋರ್ಸ್ ಅಪಾನ್ ಏರಿಯಾ. ಹೌದು, ಫೋರ್ಸ್ ಡೈಮೆನ್ಷನ mL/T-2, ಏರಿಯಾದ ಡೈಮೆನ್ಷನ L². ಇಲ್ಲಿ ಏನಾಗ್ತಿತ್ತು, ಈ ಥರ ಒಂದೊಂದೆಲ್ಲ ಕ್ಯಾನ್ಸಲ್ ಆಗಿ mL-1T-2. ಇದು ಎತ್ತರ ಡೈಮೆನ್ಷನ? ಪ್ರೆಷರ್ದ ಡೈಮೆನ್ಷನ್. ಇದು ಪ್ರೆಷರ್ದ ಡೈಮೆನ್ಷನ ಮತ್ತು ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ಸೇಮ್ ಇರ್ತೈತಿ. ಇಲ್ಲಿ ಹಿಡ್ದ ನಾನು ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ಏನು ಬರಿಬೋದು ಹೇಳ್ರಿ? mL-1T-2 ಯೂಸ್ ಆಗ್ತೈತೆ. ಅದಕ್ಕಾಗಿ ನೋಡ್ರಿ, ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ನಾವು ಎದ್ರ ಫಾರ್ಮ್ಯಾಟ್ದಾಗ ಬರಿಬೇಕಾಗೈತಿ ಈಗ? ಸ್ಪೀಡ್, ಏರಿಯಾ ಮತ್ತು ಫೋರ್ಸ್. ಯಂಗ್ಸ್ ಮಾಡಲಸನ್ನು ನಾನು ವಾಯ್ ಅಂತ ತೊಗೊನಿ ಅಂತಂದ್ರೆ ಸ್ಪೀಡ್ ವಿ ತೊಗೋಬೇಕಾಗ್ತೈತಿ. ಅದ್ರ ಪವರ್ ಏನೈತಿ ನನಗೆ ಗೊತ್ತಿಲ್ಲ. ಏರಿಯಾ ಅದ್ರ ಪವರ್ ಏನೈತಿ ನನಗೆ ಗೊತ್ತಿಲ್ಲ. ಫೋರ್ಸ್ ಹೌದಿಲ್ಲ, ಗೊತ್ತಿಲ್ಲ ನಮಗೆ. ಅದು ಎ ಬಿ ಸಿ ಏನು ಬರೋದ ನಮಗೆ ಗೊತ್ತಿಲ್ಲ. ಯಂಗ್ಸ್ ಮಾಡಲಸನ್ನು ಇದ್ರ ಫಾರ್ಮ್ಯಾಟ್ದಾಗ ಬರಿಬೇಕಾದ್ರೆ ನಮಗೆ ಪವರ್ಗಳು ಏನು ಬರೋದ ಗೊತ್ತಿಲ್ಲ. ಏನು ತೆಗಿಯೋದಿದ್ದೀವಿ ನಾವು ಪವರ್ ಏನು ಬರ್ಬೋದು ಅಂತೇಳಿ. ಯಂಗ್ಸ್ ಮಾಡಲಸ್ ಡೈಮೆನ್ಷನ್ ಏನೈತಿ? mL-1T-2. mL-1T-2. ನೆಕ್ಸ್ಟ್ ವಿ ಅನ್ನೋದು ಸ್ಪೀಡ್ ಐತಿ. ಸ್ಪೀಡ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಡೈಮೆನ್ಷನ್ ಸೇಮ್ ಇರ್ತೈತಿ, ವಿಚ್ ಈಸ್ L-T-1. ಹೌದು, ಏರಿಯಾದ ಡೈಮೆನ್ಷನ್ L². ಫೋರ್ಸ್ ಡೈಮೆನ್ಷನ್ mL-T-2. ಹೌದು, ಇಲ್ಲಿ ಹಿಡ್ದ ಸ್ಪೀಡ್ ಡೈಮೆನ್ಷನ್ ಬರೀ ನೋಡ್ರಿ. ಇಲ್ಲಿ L-T-1 ಹೋಲ್ ಟು ದ ಪವರ್ ಆಫ್ A, ಏರಿಯಾ ಅದ L² ಹೋಲ್ ಟು ದ ಪವರ್ ಆಫ್ B, ಫೋರ್ಸ್ ಅದ mL-T-2.
ಹೋಲ್ ಟು ದ ಪವರ್ ಆಫ್ ಸಿ. ಬರ್ಕೊಳ್ಳೋ. ಓಕೆ, ml minus 1 t minus 2 equals to ಓಪನ್ ಮಾಡ್ಕೊಳ್ಳೋ ಇಲ್ಲಿ l to the power of a t to the power of minus a l to the power of 2b m to the power of c l to the power of c t to the power of minus 2c. ಹೌದಲ್ಲ, ಬರೋಬರೈತಿ? ಚೆಕ್ ಮಾಡಿಬಿಡ್ತು. ನಾ ಚೆಕ್ ಮಾಡಿದ್ರೆ ಪಾಡಾಗ್ತೈತಿ, ಇಲ್ಲ ಅಂತಂದ್ರೆ ಗೊತ್ತಲ್ಲ ನಿಮಗೆ ಸಿಚುವೇಶನ್ ಯಾವ ರೀತಿ ಆಗ್ಬೋದು ಅಂತೇಳಿ. ಸೊ ಈಚೆ ಕಡೆ ಇಲ್ಲಿ ಜಸ್ಟ್ ಒಂದು ಸಲ ಎಮ್ ಬಂದೈತಿ. ಎಮ್ ಏನು ಒಂದು ಸಲ ಬರ್ತೈತ್ಲೆ, ಈ ಎಲ್ಲ ಲೆಕ್ಕದಾಗ ಎಮ್ ಒಂದು ಸಲ ಬಂದೈತಿ. ಬಟ್ ಎಲ್ಲ 2 ಸಲ, ಟಿ 3 ಸಲ ಬಂದ ಒಂದೊಂದು ಸಲ. ಎಲ್ಲಿ ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ 3 ಸಲ ಬತ್ತು. 5 ಸಲ ಎಲ್ ಟು ದ ಪವರ್ ಆಫ್ ಎ ಇದಾಯಿತು, ಪ್ಲಸ್ 2b ಇದಾಯಿತು, ನೆಕ್ಸ್ಟ್ ಪ್ಲಸ್ ಸಿ. ವಾಹ್, ನಾನು ತೆಗಿ ಹೊಡೆದ 3 ಸಲ ಬರ್ತದೆ. ಇಲ್ಲಿ ಟಿ ಟು ದ ಪವರ್ ಆಫ್ ಮೈನಸ್ ಎ ಐತಿ, ಕಾಣ್ತತಿ ನಿಮಗೆ. ಟಿ ಟು ದ ಪವರ್ ಆಫ್ ಮೈನಸ್ ಎ, ಇಲ್ಲಿ ಟಿ ಟು ದ ಪವರ್ ಆಫ್ ಮೈನಸ್ 2c. ನೆಕ್ಸ್ಟ್ ನೋಡ್ರಿ, ಮ್ಯಾಚ್ ಮಾಡು. ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ, ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ. ಯೂಸ್ ಟು ಆಗಿರ್ಬೇಕಲ್ಲ. ಈಗ ಡೈಮೆನ್ಷನ್ ಅನ್ನೋ ವರ್ಡ್ಲೆ ಬರಕ್ಕೆ ನಾ ಡೈಮೆನ್ಷನ್ ಅಂದ ಕೂಡಲೇ ಏನೋ ಒಂಥರ ಕಲ್ತಾರ್ಗತೆ ಯೂಸ್ ಟು ಆಗಿರ್ತೀರಿ ನನಗೆ ಅನಿಸೋ ಮಟ್ಟಕ್ಕೆ. ನೆಕ್ಸ್ಟ್ ಸಿ ಈಕ್ವಲ್ಸ್ ಟು 1. ಆಮೇಲೆ ಎ ಪ್ಲಸ್ 2b ಪ್ಲಸ್ ಸಿ ಈಕ್ವಲ್ಸ್ ಟು minus 1. Next minus a minus 2c is equals to minus 2. ಹೌದು. ನೆಕ್ಸ್ಟ್ ಇದನ್ನ ಏನು ಮಾಡಿರಿ, ಸಿ ಈಕ್ವಲ್ಸ್ ಟು 1 ಐತ್ಲೆ ಅಲ್ಲಿ ಹಾಕ್ರಿ. ಎ ಡೈರೆಕ್ಟಾಗಿ ಸಿಗ್ತದೆ ನಮಗೆ. ಇಲ್ಲಿ ಹಾಕ್ರೆ ನಮಗೆ ಬಿ ಗೊತ್ತಿಲ್ಲ, ಸಿ ಗೊತ್ತಿಲ್ಲ, ಎ ಗೊತ್ತಿಲ್ಲ. ಎರಡು ಪ್ರಾಬ್ಲಮ್ ಮಾಡ್ಕೋಕೆ ಹೋಗ್ಬೇಡ್ರಿ, ಈಸಿ ಮಾಡ್ಕೊಳ್ರಿ. ಟ್ರೈ ಮಾಡಿ. ಸಿ ಈಕ್ವಲ್ಸ್ ಟು 1 ಇಲ್ಲಿ ಹಾಕ್ರಿ. ಮೈನಸ್ ಎ ಮೈನಸ್ 2 ಈಕ್ವಲ್ಸ್ ಟು minus 2. So here you can see minus 2 cancel out, so a equals to 0. So a ಅಂತರೂ 0 ಬತ್ತು, c equals to 1 ಐತಿ, ಹಾಕ್ರಿ ಇಲ್ಲಿ. ಇದಂತರೂ 0 ಆಯ್ತಾ. c equals to 1 ಐತಿ. ಸೊ 2b plus 1 equals to 1. 1 ಕ್ಯಾನ್ಸಲ್ ಔಟ್ ಆಯಿತು. b equals to 0 ಬರಾಕತ್ತಾನ. ಇದು ಹಂಗೆ 0 ಬರಾಕತ್ತು. ಇವ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೇನೆ. ಬರೋಬ್ಬರ ಐತಿ. ಎ ಮೈನಸ್ 2c ಈಕ್ವಲ್ಸ್ ಟು minus 2, c ಈಕ್ವಲ್ಸ್ ಟು 1 ಹಾಕಿದ ಕೂಡಲೇ ಹಾಂ ಈಕ್ವಲ್ಸ್ ಟು 0 ಬರೋಬರುತ್ತೆ. ಇಲ್ಲಿ ಈಕ್ವಲ್ಸ್ ಟು 0. ಓ, ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಹಾಂ, ಇಂಥ ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕನ್ನು ನೀವು ಮಾಡ್ಕೋತೀರಿ ಒಂದೊಂದು ಸಲ. ನಾನು ಮಾಡ್ಕೋತೀನಿ. ಬಟ್ ಭಾಳ ಸಲ ನನ್ನ ಕಡೆ ಅಂತೂ ಭಾಳ ಸಲ ಆಗಂಗಿಲ್ಲ. ನಿಮ್ಮ ಕಡೆಯಿಂದ ಭಾಳ ಸಲ ಆಗ್ತೈತಿ. ನಾನು ಏನು ಮಾಡ್ತೀನಿ, -1 ಇಲ್ಲಿ +1 ಬರೆಯತ್ತೀನಿ. ಅದ್ರ ಸಂಬಂಧ ಪ್ರಾಬ್ಲಮ್ ಬರತ್ತಿತ್ತು. 2b + 1 ಈಕ್ವಲ್ಸ್ ಟು -1. ಈ 1 ಆಚೆ ಕಡೆ ಹೋತಂದ್ರೆ -1 ಆಗ್ತೈತೆ. ಅದು 2b ಈಕ್ವಲ್ಸ್ ಟು -2 ಅದು ಟೋಟಲಾಗಿ. ಸೊ b ಈಕ್ವಲ್ಸ್ ಟು 2 1 -1 ಬರೋದು. b -1 ಬತ್ತು, c 1 ಬತ್ತು, a ಈಕ್ವಲ್ಸ್ ಟು 0 ಬತ್ತು. ಇವಾಗ ನಾನು ಯಂಗ್ಸ್ ಮಾಡ್ಯುಲಸ್ ಏನೈತ್ಲೆ ಅದನ್ನು ಹೆಂಗೆ ಬರಿಬೋದು ಅಂತಂದ್ರೆ VAF. ಬಟ್ a ಈಕ್ವಲ್ಸ್ ಟು 0 ಐತಿ ಇಲ್ಲಿ. ಇದರ ಅರ್ಥ v ಟು ದ ಪವರ್ ಆಫ್ 0 ಆಯ್ತು. b ಏನೈತಿ -1 ಐತಿ. a ಟು ದ ಪವರ್ ಆಫ್ -1 ಐತಿ. f ಟು ದ ಪವರ್ ಆಫ್ 1 ಐತಿ. ಸೊ ನಾವೇನು ಮಾಡಿದ್ವಿ ಇಲ್ಲಿ, ಸ್ಪೀಡ್, ಏರಿಯಾ, ಫೋರ್ಸ್ ಟರ್ಮ್ಸ್ದಾಗ ಯಂಗ್ಸ್ ಮಾಡ್ಯುಲಸನ್ನು ಬರ್ದು. ಇದಂತರೂ v ಟು ದ ಪವರ್ ಆಫ್ 0 ಅಂದರೂ 1 ಆಗ್ತದೆ. a ಟು ದ ಪವರ್ ಆಫ್ -1, f ಟು ದ ಪವರ್ ಆಫ್ 1. ಸೊ ದಿಸ್ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್. ಕರೆಕ್ಟ್ ಐತಿಲ್ಲೋ ನೋಡೋಣ. ಆನ್ಸರ್ ಚೆಕ್ ಮಾಡಿಬಿಡ್ತೀನಿ ನಾನು ಒಂದ್ಸಲ. ಆನ್ಸರ್ ಕರೆಕ್ಟ್ ಐತಿ, ಹೌದು. ನೋಟ್ ಮಾಡ್ಕೋಬೋದು ನೀವು. ಸೊ next question. In a new system of units, the fundamental quantities mass, length and time are replaced by acceleration A, density and frequency B, the frequency nu. Okay, the dimensional formula for force in this system is same to same concept, same to same approach, but questions the language is change ಆಗೈತೆ ಇಲ್ಲಿ ಅಷ್ಟೇ, ಮತ್ತೇನೂ ಇಲ್ಲ. ಕ್ವಶನ್ದು ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮತ್ತೆ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡತ್ತಾರ. ನಮ್ಮ ಆ್ಯಕ್ಚುಲಾಗಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ್ಯಾವ ಅದಾವೆ ಹೇಳ್ರಿ? ಮಾಸ್, ಲೆಂತ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಲುಮಿನಸ್ ಇಂಟೆನ್ಸಿಟಿ ಆ್ಯಂಡ್ ಅಮೌಂಟ್ ಆಫ್ ಸಮ್ಸನ್ಸ್. 7 ಅದಾವೆ.
ಇವೇನು ಮಾಡ್ಯಾರು, ಒಂದು ಹೊಸ ಸಿಸ್ಟಮ್ ತೆಗೆದಾರು. ಆ ಸಿಸ್ಟಮ್ದಾಗ ಅವ್ರು ಫಂಡಮೆಂಟಲ್ ಕ್ವಾಂಟಿಟೀಸ ಬೇರೆ ತಿಳ್ಕೊಂಡಾರ. ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವ ತಿಳ್ಕೊಂಡಾರ ಅಂತಂದ್ರೆ ಅವರ ಡೆನ್ಸಿಟಿ, ಎಕ್ಸಲರೇಷನ್, ಡೆನ್ಸಿಟಿ ಮತ್ತು ಫ್ರೀಕ್ವೆನ್ಸಿಯನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡಾರ. ಯಾವ್ಯಾವ ಹೇಳ್ರಿ? ಎಕ್ಸಲರೇಷನ್, ಡೆನ್ಸಿಟಿ ಮತ್ತು ಫ್ರೀಕ್ವೆನ್ಸಿ. ಎಕ್ಸಲರೇಷನ್, ಡೆನ್ಸಿಟಿ, ನೆಕ್ಸ್ಟ್ ಫ್ರೀಕ್ವೆನ್ಸಿ. ಡೆನ್ಸಿಟಿ ನೋಡ್ರಿ ಒಂದೇ ಐತಿ, ನಾನು ಎಕ್ಸ್ಟ್ರಾ ಬರ್ದೀನಿ. ಎಕ್ಸಲರೇಷನ್, ಡೆನ್ಸಿಟಿ, ಫ್ರೀಕ್ವೆನ್ಸಿಯನ್ನು ಅವರ ಫಂಡಮೆಂಟಲ್ ತಿಳ್ಕೊಂಡಾರು. ಇವಾಗ ನೀವು ಏನು ಮಾಡ್ಬೇಕಂತಂದ್ರೆ, ಒಂದೊಂದ್ಸಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಾಕಟ್ ಆಗ್ತಾವೆ ನನ್ನ ಕೈಲಿ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಓಕೆ, ಏನು ನೀವು ನಮ್ಮ ಸ್ಟೂಡೆಂಟ್ಸ್ ಅದಿರಲಿ, ಅಡ್ಜಸ್ಟ್ ಮಾಡ್ಕೋತೀರಿ. ಹೌದು ನೋಡ್ರಿ, ಫ್ರೀಕ್ವೆನ್ಸಿ. ಓಕೆ, ಎಕ್ಸಲರೇಷನ್, ಡೆನ್ಸಿಟಿ, ಫ್ರೀಕ್ವೆನ್ಸಿಯನ್ನು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ತಿಳ್ಕೊಂಡು ಬಳಿಕ ನಮಗೆ ಎತ್ತರದ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೆ. ಫೋರ್ಸದು ಡೈಮೆನ್ಷನಲ್ ಫಾರ್ಮುಲಾ ಏನು ಮಾಡತ್ತಾರ ಅವ್ರ ಕೇಳ್ತಾರೆ. ಎಕ್ಸಲರೇಷನ್ ಎ ಅಂತ ತಿಳ್ಕೊಂಡಾರು, ಡೆನ್ಸಿಟಿಯನ್ನು ಈ ರೀತಿ ಬರ್ದಾರು, ಫ್ರೀಕ್ವೆನ್ಸಿಯನ್ನು ನ್ಯೂ. ಓಕೆ, ಇದಕ್ಕೆ ನ್ಯೂ ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೋಡ್ರಿ, ಫೋರ್ಸದ ಡೈಮೆನ್ಷನ್ ಇವುಗಳ ಟರ್ಮ್ಸ್ದಾಗ ಕೇಳ್ತಾರೆ. ಸೇಮ್ ಅಪ್ರೋಚ್ ಇನ್ನು ಕಡೆ ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಹಂಗೆ ನಾವು ಫೋರ್ಸದ ಡೈಮೆನ್ಷನ್ ಕೇಳಾಗತ್ತಾರ. ಇವಾಗ ನಿಮಗೆ ಏನು ಬೇಕಾಗೈತಿ? ಫೋರ್ಸದ ಡೈಮೆನ್ಷನ್ ಬೇಕಾಗೈತಿ ಇನ್ ಟರ್ಮ್ಸ್ ಆಫ್ ಎಕ್ಸಲರೇಷನ್, ಡೆನ್ಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ. ನೋಡ್ರಿ, ನಾನು ವಿ ಟು ದ ಪವರ್ ಆಫ್ ಎ ಬೇಕು, ಡೆನ್ಸಿಟಿ ಟು ದ ಪವರ್ ಆಫ್ ಬಿ, ಎ ಟು ದ ಪವರ್ ಆಫ್ ಸಿ. ಹೌದು, ನನಗೆ ಫೋರ್ಸದ ಡೈಮೆನ್ಷನ್ ಬೇಕಾಗಿತ್ತು ಎತ್ತರ ಟರ್ಮ್ಸ್ದಾಗ ಫ್ರೀಕ್ವೆನ್ಸಿ, ಡೆನ್ಸಿಟಿ ಮತ್ತು ಎಕ್ಸಲರೇಷನ್. ಅವುಗಳ ಪವರ್ ಏನಾಗೋದವು ನನಗೆ ಗೊತ್ತಿಲ್ಲ. ನೀವು ನೋಡ್ರಿ, ಉಲ್ಟಾ ಪಲ್ಟಾನು ಬರ್ಕೋಬೋದು, ಸೀದಾನು ಬರ್ಕೋಬೋದು. ನೀವು ಯಾವ ರೀತಿ ಬರ್ಕೋತಿಲ್ಲ ಆ ರೀತಿ ಆನ್ಸರ್ ಬಂದುಬಿಡ್ತಾವೆ. ಇದೇನಿಲ್ಲ, ನೀವು ಎಕ್ಸಲರೇಷನ್ ಮೊದಲು ಇಟ್ಕೊಂಡ, ಆಮೇಲೆ ಡೆನ್ಸಿಟಿ ಇಟ್ಕೊಂಡ, ಆಮೇಲೆ ಫ್ರೀಕ್ವೆನ್ಸಿ ಇಟ್ಕೋಬೋದು. ನಾನು ಉಲ್ಟಾ ಇಟ್ಕೊಂಡಾನೆ, ನೀವು ಆ ರೀತಿಯೂ ಮಾಡ್ಬೋದು. ಇದೇನಿದೆ? ಫ್ರೀಕ್ವೆನ್ಸಿ. ನಾನು ಹೇಳ್ಬಿಡ್ತೀನಿ ನಿಮಗೆ, ಎಕ್ಸಲರೇಷನ್ದ ಡೈಮೆನ್ಷನ್ ಏನಿರ್ತೈತೆ ಅಂತಂದ್ರೆ ಏನಿರ್ತೈತೆ ಹೇಳ್ರಿ? LT-2. ನೆಕ್ಸ್ಟ್ ಡೆನ್ಸಿಟಿದು ನಾರ್ಮಲ್ ಡೆನ್ಸಿಟಿ ಕೊಟ್ಟಾರು ML-3, ಮಾಸ್ ಅಪಾನ್ ವಾಲ್ಯೂಮ್ ಅಲ್ಲಿ ಇಡೋದು ತೆಗಿತೀರಿ. ಫ್ರೀಕ್ವೆನ್ಸಿ ವಿಚ್ ಇಸ್ T-1. ಫ್ರೀಕ್ವೆನ್ಸಿ ಅಂತಂದ್ರೆ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಿಮಗೆ. ಫೋರ್ಸದ ಡೈಮೆನ್ಷನ್ ನಾರ್ಮಲ್ ಐತೆ ನಮ್ಮದು ML-T-2. ಫ್ರೀಕ್ವೆನ್ಸಿ ಡೈಮೆನ್ಷನ್ ಇರ್ತಿ T-1 ಹೋಲ್ ಟು ದ ಪವರ್ ಆಫ್ A. ಡೆನ್ಸಿಟಿ ಡೈಮೆನ್ಷನ್ ML-3 ಹೋಲ್ ಟು ದ ಪವರ್ ಆಫ್ B. LT-2 ಹೋಲ್ ಟು ದ ಪವರ್ ಆಫ್ C. ಓಕೆ, ನಿಮ್ಮನಿಗೆ ಯಾವ ಆರ್ಡ್ರದಾಗ ಬೇಕಲ್ಲ ಆ ಆರ್ಡ್ರದಾಗ ಇಟ್ಕೋಬೋದು. ನಾನು ಫ್ರೀಕ್ವೆನ್ಸಿ ಫಸ್ಟ್ ಇಟ್ಕೊಂಡೀನಿ, ಡೆನ್ಸಿಟಿ ಆಮೇಲೆ ಎಕ್ಸಲರೇಷನ್ ಆಮೇಲೆ ಇಟ್ಕೊಂಡೀನಿ. ಆನ್ಸರ್ ಕರೆಕ್ಟ್ ಬರ್ತದೆ, ಇದ್ರಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನೀವು ಇಲ್ಲ ಅವ್ರನ್ನ ಎಲ್ಲ ಸೀಕ್ವೆನ್ಸ್ ವೈಸ್ ಇಟ್ಕೋಬೇಕು. ಕ್ವಶನ್ದಾಗ ಸೀಕ್ವೆನ್ಸ್ ವೈಸ್ ಕೊಟ್ಟಾರು, ಹಾಗೇನಿಲ್ಲ, ನೀವು ಹೆಂಗೆ ಬೇಕಾದಾಗ ಆನ್ಸರ್ ತೆಗಿಬೋದು. ನೆಕ್ಸ್ಟ್ M to the power of 1, L to the power of 1, T to the power of -2. Here you can see T to the power of -A, M to the power of B, L to the power of -3B. Next L to the power of C, T to the power of -2C. ಈಗ ಏನು ಮಾಡೋಣ ನಾವು? ಮತ್ತು M ಒಂದೇ ಸಲ ಬಂದೈತೆ ಪಾಪಿತ್ತು. M ಪ್ರತಿ ಸಲ ಒಂದೇ ಸಲ ಬರ್ತೈತೆ, ಯಾಕೆ ಗೊತ್ತಿಲ್ಲ ನನಗೆ. ನಿಮಗಾದ್ರೂ ಏನಾದರೂ ಗೊತ್ತಾತಂದ್ರೆ ಇದ್ರ ಬಗ್ಗೆ ಸುದ್ದಿ ಅದು ಇತ್ತಂದ್ರೆ ಹೇಳ್ರಿ ನನಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 ಸಲ ಬಂದವು. ಇದ್ರನ್ನ ಬೇಸ್ ಸೇಮ್ ಅದಾವು, ಪವರ್ ಆ್ಯಡ್ ಮಾಡಿರಿ. -3B ಮತ್ತು C-ಯನ್ನು +C. ಟ್ರೈ ಮಾಡತ್ತೀರಿ ಇಲ್ಲಿ ಮತ್ತು ನೀವು ನಿಮ್ಮಿಂದ ಬರೀ ನೋಡ್ಕೊತ ಕೂತಾರೆ. -A ಆಮೇಲೆ -2C ನೀವು ಟ್ರೈ ಮಾಡ್ಬೇಕು. ಜಸ್ಟ್ ನೋಡ್ಕೊತ ಕೂತ್ರೆ ಏನು ತೆಗೆದಾಗೋದಿಲ್ಲ. ಇಲ್ಲಿ ನಂದಷ್ಟೇ ಪ್ರಾಕ್ಟೀಸ್ ಆಗತ್ತೆ, ನಿಮ್ಮದು ಆಗತ್ತಿಲ್ವೋ ನನಗೆ ಗೊತ್ತಿಲ್ಲ. ಹಾಂ, ಮ್ಯಾಚ್ ಮಾಡ್ತೀರಿ ಎರಡು ಕಡೆ ಡೈಮೆನ್ಷನ್ಸ್ಗಳನ್ನು ಕಂಪೇರ್ ಮಾಡಿರಿ ಅಂತಂದ್ರೆ B = ನಿಮಗೆ 1 ಬರ್ತೈತಿ ಇಲ್ಲಿ. ಆಮೇಲೆ -3B + C 1 ಬರತ್ತಿ. ಆಮೇಲೆ -A -2C ಏನು ಬರತ್ತಿ ಇಲ್ಲಿ? -2. ಸೊ ಇವಾಗ B = 1 ಇಲ್ಲಿ ಹಾಕಿರಿ ಅಂತಂದ್ರೆ -3 + C
ಈಕ್ವಲ್ಸ್ ಟು 1. -3 ಹೆಚ್ಚು ಕಡೆ ಹೋಗ್ತಂದ್ರೆ +3 ಆಗ್ತೈತಿ. ಸೊ ಸಿ ಈಕ್ವಲ್ಸ್ ಟು 4 ಬರುತ್ತೆ. 4 ಐತೆ, ಬೇರೆ ಏನು ತಿಳ್ಕೊಂಡಿರ ಮತ್ತೆ. ಹಾಂ, ಬಿ ಮತ್ತು ಸಿ ಸಿಕ್ಕು. ಬಿ ಮತ್ತು ಸಿ ಹಾಕ್ರಿ ಇಲ್ಲಿ. -a -2 × 4 ಈಕ್ವಲ್ಸ್ ಟು -2. ಹೌದಿಲ್ಲ? ಇಲ್ಲಿ ಹಿಡ್ದ -a -8 ಈಕ್ವಲ್ಸ್ ಟು -2. -8 ಹಚ್ಚ ಕಡೆ ಹೋಗ್ತಂದ್ರೆ +8 ಆಗ್ತೈತಿ. -a ಈಕ್ವಲ್ಸ್ ಟು +8 ಆತಂದ್ರೆ +8 -2 +6. ಈ -1 ಐತಿ ಇಲ್ಲಿ ಈಚೆ ಕಡೆ, ಅದು ಹೋಗಿ ಡಿವೈಡ್ ಆಗ್ತೈತಿ. a ಈಕ್ವಲ್ಸ್ ಟು -6 ಬಂತು. ಬಾ ನಾವು ಆನ್ಸರ್ ತೆಗೆದು ಇಂತ ಕಡಿ. ಫೋರ್ಸ್ ಡೈಮೆನ್ಷನ್ ಬರೀಬೇಕು. ಫ್ರೀಕ್ವೆನ್ಸಿ, ಡೆನ್ಸಿಟಿ, ಎಕ್ಸರ್ಲೇಷನ್ ಟರ್ಮ್ಸ್ದಾಗ ನ್ಯೂ ಡೆನ್ಸಿಟಿ ಎ. ಇನ್ನು ಎ ಬಿ ಸಿ ಏನದಾವ ನೋಡ್ರಿ. a -6 ಐತಿ, a ಏನೈತಿ -6 ಐತಿ. ಡೆನ್ಸಿಟಿ ಏನೈತಿ b1, a acceleration power 4. ಸೊ ದಿಸ್ ಇಸ್ ದ ಆನ್ಸರ್. ನೀವು ಆನ್ಸರ್ ನೀವು ತೆಗೆದು ಕಿಸಿಂದ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬರೀ ನೋಡ್ಕೋತ ಕೂತ್ರೆ ಮೇಳ ಆಗೋದಿಲ್ಲ ಇದು. ಹೌದು, ಆನ್ಸರ್ ನಾನು ಚೆಕ್ ಮಾಡ್ಕೋತೀನಿ ಮೊದಲ. ಹಾಂ, ಕರೆಕ್ಟ್ ಐತಿ. ನಾನಂತರೂ ಕರೆಕ್ಟ್ ಬರ್ತದೆ, ನಿಮ್ಮದಂತರೂ ಗೊತ್ತಿಲ್ಲ ನನಗೆ. ಓಕೆ, ನಿಮ್ದು ಆನ್ಸರ್ ಎಲ್ಲರೂ ಕರೆಕ್ಟ್ ಬಂದಿತ್ತಂದ್ರೆ ಕಮೆಂಟ್ದಾಗ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಕರೆಕ್ಟ್ ಬಂದೈತಿ ಅಂತೇಳಿ. ಓಕೆ, ನನಗೆ ಗೊತ್ತಾಗ್ತೈತಿ ಇಲ್ಲಿ ತನಕ ಬಂದಾರ ಅಂಥೇಳಿ ನೀವು. ನೆಕ್ಸ್ಟ್ ಕ್ವಶನ್ ಐತೆ ನೋಡಿ, ನಿಮಗೆ ಅನಿಸುವಂಥದ್ದು ಪಕ್ಕಾ ಅನಿಸ್ತದೆ ಇದು. It is known that the time of revolution t of a satellite around the earth depends on the universal gravitational constant g, the mass of the earth m, the radius of the circular orbit r. Obtain the expression for t using dimensional analysis. ಈ ಒಂದು ಸ್ಟೇಟ್ಮೆಂಟನ್ನು ಕೇಳಿಸಿಂದ ನಿಮ್ಗೆ ಎಷ್ಟು ಮಂದಿಗೆ ಹಾರ್ಟ್ ಅಟ್ಯಾಕ್ ಬಂದದ್ದು ಗೊತ್ತಿಲ್ಲ ನೋಡಿರಿ. ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ನಾನು ಫಾರ್ಮುಲಾ ತೆಗೆದು ಕಲಿಸೀನಿ. ಹೌದು, ಅದೋ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಐತದ. ಏನಿಲ್ಲ, ಒಂದು ಸ್ಟೋರಿ ಕೊಟ್ಟಾರ, ಆ ಸ್ಟೋರಿ ಮೇಲೆ ಏನೋ ಒಂದು ಕ್ವಶನ್ ಕೇಳ್ಯಾರ. ಇಲ್ಲಿ ನೋಡ್ರಿ, ಇಟ್ ಈಸ್ ನೋನ್ ದ್ಯಾಟ್ ದ ಟೈಮ್ ಆಫ್ ರೆವಲ್ಯೂಷನ್ ಟಿ ಆಫ್ ಅ ಸೆಟಲೈಟ್ ಅರೌಂಡ್ ದ ಅರ್ತ್. ನಮ್ಮ ಭೂಮಿ ಐತ್ಲ, ನಮ್ಮ ಭೂಮಿ ಸುತ್ತಮುತ್ತ ಏನಾಗೈತಿ, ಒಂದು ಸೆಟಲೈಟ್ ಏನು ಮಾಡೈತಿ, ರೊಟೇಟ್ ಮಾಡೈತಿ. ಸೊ ಇದೇನಿದೆ, ನಮ್ದು ಅರ್ತ್ ಇದೆ, ಭೂಮಿ. ಓಕೆ, ಈ ಅರ್ಥದ ಸುತ್ತಲೂ ಏನು ಮಾಡತ್ತಿ, ಒಂದು ಸೆಟ್ಲೈಟ್ ಐತಿ. ಸೆಟ್ಲೈಟ್ ಅಂತಂದ್ರೆ ನೋಡಕ್ಕೆ ಈ ರೀತಿ ಕಾಣ್ತೈತಿಲ್ಲ. ನಿನ್ನ ಡಿಸೈನ್ ಹೆಂಗೆ ತೆಗೆದು ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಹಿಂಗೆ ತೆಗಿತನು, ಆಮೇಲೆ ಆ ಥರದ್ದು ಏನು ಮಾಡ್ತನು. ಹಾಂ, ಇದೊಂದು ಸೆಟ್ಲೈಟ್ ಅಂತ ತಿಳ್ಕೊರಿ. ಆ್ಯಕ್ಚುಲಿ ಭೂಮಿಗಿಂತ ದೊಡ್ಡ ಸೆಟ್ಲೈಟ್ ಕಾಣ ಐತಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಇದೇನಿದೆ ನಮ್ಮ ಸೆಟ್ಲೈಟ್, ಅರ್ಥಕ್ಕಿಂತ ದೊಡ್ಡದೈತಿ ಸೆಟ್ಲೈಟ್. ಈ ಸೆಟ್ಲೈಟ್ ಏನು ಮಾಡೈತಿ, ಭೂಮಿ ಸುತ್ತ ಹಾಕೈತಿ ಅಂತೀವಿ. ಈ ಭೂಮಿ ಸುತ್ತ ಏನು ಮಾಡೈತಿ, ಹಾಕೈತಿ. ಕ್ವಶನ್ದಾಗ ಹೇಳೋ ಪ್ರಕಾರ ಇಟ್ ಈಸ್ ನೋನ್ ದ್ಯಾಟ್ ದ ಟೈಮ್ ಆಫ್ ರೆವಲ್ಯೂಷನ್ ಟಿ ಆಫ್ ಅ ಸೆಟ್ಲೈಟ್ ಅರೌಂಡ್ ದ ಅರ್ತ್ ಡಿಪೆಂಡ್ಸ್ ಆನ್ ದ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ. ನೋಡಿರಿ, ಈ ಸೆಟ್ಲೈಟ್ ಏನು ಸುತ್ತ ಹಾಕೈತ್ಲ, ಭೂಮಿಯನ್ನು ಸುತ್ತ ಹಾಕೈತದ. ಇದೇನು ಸುತ್ತ ಹಾಕೈತ್ಲ, ಈ ಸುತ್ತ ಹಾಕೋಕೆ ಏನು ಒಂದು ಸುತ್ತ ಹಾಕಿ ತಿಳ್ಕೊರಿ. ಇದು ಇಲ್ಲಿ ಹಿಡ್ದು ಸ್ಟಾರ್ಟ್ ಮಾಡಿತು, ಒಂದು ಸುತ್ತ ಹಾಕ್ತು. ಅದು ಎಷ್ಟು ಟೈಮ್ ತೊಗೋತದ್ಲ, ಅದಕ್ಕೆ ಟೈಮ್ ಆಫ್ ರೆವಲ್ಯೂಷನ್ ಅನ್ನತ್ತಾರ ಅವ್ರು. ರೆವಲ್ಯೂಷನ್ ಟಿ, ಟೈಮ್ ಆಫ್ ರೆವಲ್ಯೂಷನ್ ಅಂತಂದ್ರೆ ಈ ಸೆಟ್ಲೈಟ್ ಇದ್ದದ ಸುತ್ತ ಹಾಕಕ್ಕೆ ಎಷ್ಟು ಟೈಮ್ ತೊಗೋತೈತಿ, ಒಂದು ರೆವಲ್ಯೂಷನ್ ಮಾಡೋಕೆ ಏನು ಟೈಮ್ ತೊಗೋತದ್ಲ, ಅದನ್ನು ಟಿ ಕೊಟ್ಟಾರೋ. ಆ ಟಿ ಏನಾಗತ್ತಲ, ಟೈಮ್ ಆಫ್ ರೆವಲ್ಯೂಷನ್. ಇದೇನು ಟೈಮ್ ಆಫ್ ರೆವಲ್ಯೂಷನ್ ಐತ್ಲ, ಅದೇನಾಗತ್ತಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗತ್ತಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಮೇಲೆ ಡಿಪೆಂಡ್ ಆಗತ್ತಿ. ಮತ್ತು ದ ಮಾಸ್ ಆಫ್ ದ ಅರ್ತ್ ಎಮ್, ಇದು ಅರ್ಥದ ಮಾಸ್ ಇದೆ. ನೆಕ್ಸ್ಟ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಆರ್ಬಿಟ್ ಆರ್. ಹೌದು, ಸರ್ಕ್ಯುಲರ್ ರೇಡಿಯಸ್ ಐತಿ ಅಂತ, ಆರ್ ಅನ್ನೋದು ಒಂದು ರೇಡಿಯಸ್ ಐತಿ. ಇದ್ರ ಮೇಲೆ ಏನಾಗತ್ತಿ, ಟೈಮ್ ಆಫ್ ರೆವಲ್ಯೂಷನ್ ಡಿಪೆಂಡ್ ಆಗತ್ತಿ. ನೀವೇನು ಮಾಡ್ಬೇಕಾಗೈತಿ, ಟೈಮ್ ಆಫ್ ರೆವಲ್ಯೂಷನ್ ಒಂದು ಫಾರ್ಮುಲಾ ತೆಗಿಬೇಕಾಗೈತಿ. ಸ್ಟೇಟ್ಮೆಂಟ್ ಕೇಳಿಕಿಸಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಅಂತೂ ಐತಿ. ಇವಾಗ ನೋಡ್ರಿ, ಈ ರೀತಿ ಇದ್ದಾಗ ಏನು ಮಾಡ್ಬೇಕು, ನಾವು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ನಾವು ಫಾರ್ಮುಲಾ ತೆಗಿಬೋದು. ಹೌದು, ತೆಗಿಬೋದು. ಇಲ್ಲಿ ಟೈಮ್ ಆಫ್ ರೆವಲ್ಯೂಷನ್ ಏನು ಮಾಡೈತಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಮೇಲೆ ಡಿಪೆಂಡ್ ಆಗತ್ತಿ, ಅರ್ಧದ ಮಾಸ್ ಮೇಲೆ ಡಿಪೆಂಡ್ ಆಗತ್ತಿ. ಇನ್ನು ರೇಡಿಯಸ್ ಆಫ್ ಅ ಸರ್ಕ್ಯುಲರ್ ಆರ್ಬಿಟ್. ಸರ್ಕ್ಯುಲರ್ ಆರ್ಬಿಟ್ ಅಂತಂದ್ರೆ
ಇದೇನು ಸರ್ಕ್ಯುಲರ್ ಪಾತ್ ರೇಡಿಯ ಐತಿಲ್ಲ ಈ ಥರದ್ದು ರೇಡಿಯಸ್ ಅಂತ. ಓಕೆ, ರೇಡಿಯಸ್ ಐತಿ, ಇದೇನಿದೆ ರೇಡಿಯಸ್. ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಐತೆ, ನಾನು ಇಲ್ಲಿ ಬರೆದು ಬಿಡ್ತೀನಿ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ mass of earth ಇದೇನದ ರೇಡಿಯಸ್ ಆಫ್ ಸರ್ಕ್ಯುಲರ್ ಆರ್ಬಿಟ್. ಓಕೆ, ಈ ಸ್ಯಾಟಲೈಟ್ ಸುತ್ತ ಹಾಕಕ್ಕೇನು ಟೈಮ್ ತೊಗೊತತ್ಲೆ, ಒಂದು ಸುತ್ತ ಹಾಕಕ್ಕೇನು ಟೈಮ್ ತೊಗೊತಲೆ, ಆ ಟೈಮ್ ಇದ್ದದ್ದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಮೇಲೆ ಡಿಪೆಂಡ್ ಆಗೈತಿ, ಮಾಸ್ ಮೇಲೆ ಡಿಪೆಂಡ್ ಆಗೈತಿ, ರೇಡಿಯಸ್ ಮೇಲೆ ಡಿಪೆಂಡ್ ಆಗೈತಿ. ಈ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ನಾವು ಈ ಒಂದು ಫಾರ್ಮುಲಾನ ಡಿರೈವ್ ಮಾಡ್ಬೇಕಾಗಿದೆ. ನೋಡಿರಿ, ಇವಾಗ ನಾವು ಫಾರ್ಮುಲಾ ಡಿರೈವ್ ಮಾಡ್ಬೋದು. ಹೆಂಗೆ ಹೇಳ್ರಿ, ಟೈಮ್ ಆಫ್ ರೆವಲ್ಯೂಷನ್ ಇದ್ದದ್ದು ಏನು ಮಾಡತ್ತಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ, ಮಾಸ್ ಆಫ್ ಅರ್ತ್, ರೇಡಿಯಸ್ ಆಫ್ ಸರ್ಕ್ಯುಲರ್ ಆರ್ಬಿಟ್ ಮೇಲೆ ಡಿಪೆಂಡ್ ಆಗತ್ತೆ. ಹೌದು, ಡಿಪೆಂಡ್ ಆಗತ್ತೆ. ಈ ಒಂದು ಫಾರ್ಮುಲಾ ತೆಗಿಬೇಕಾದ್ರೆ ಫಾರ್ಮುಲಾ ಬರ್ತತ್ಲೆ ಲಾಸ್ಟಿಗೆ, ಬಟ್ ಇದ್ರದ್ದು ಈ ಯಾವ ರೀತಿ ಡಿಪೆಂಡ್ ಆಗತ್ತೆ ನಮಗೆ ಗೊತ್ತಿಲ್ಲ. ಹೌದು, ಇದ್ರ ಪವರ್ಸ್ ಏನು ಬರುವುದಾವ ನಮಗೆ ಗೊತ್ತಿಲ್ಲ. ಎ ಬಿ ಸಿ ಅಂತ ನಾನು ತಿಳ್ಕೊತ್ನ, ನಮಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಪವರ್ ಏನು ಬರೋದೈತಿ, ಮಾಸದ ಪವರ್ ಏನು ಬರೋದೈತಿ, ರೇಡಿಯಸ್ ಆಫ್ ಆರ್ಬಿಟ್ ಒಂದು ಫಾರ್ಮುಲಾ ಅಂದ್ರೂ ಬರ್ತೈತಿ ಲಾಸ್ಟಿಗೆ. ಹೌದು, ಬಟ್ ನಮಗೆ ಪವರ್ಸ್ ಗೊತ್ತಿಲ್ಲ, ಇನ್ನು ಪವರ್ಸ್ ಏನು ಬರೋದಾವ ಅಂಥೇಳಿ. ಅದಕ್ಕಾಗಿ ನಾನು ಎ ಬಿ ಸಿ ಅಂತ ಓದ್ತೀನಿ, ನನಗೆ ಗೊತ್ತಿಲ್ಲ ಅವಾಗ ಆ್ಯಕ್ಚುಲಿ. ಓಕೆ, ಸೊ ಪ್ರಪೋರ್ಷ್ನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ನಿ ಅಂತಂದ್ರೆ ಏನಾಗ್ತೈತಿ, ಒಂದು ಕಾನ್ಸ್ಟೆಂಟ್ ಆ್ಯಡ್ ಆಗ್ತೈತಿ. ನಾನು ಆ ಕಾನ್ಸ್ಟೆಂಟನ್ನು ಕೆ ಅಂತ ತಿಳ್ಕೊತೀನಿ. ಉಳಿತೇನು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎ, ಮಾಸ್ ಆಫ್ ಅರ್ತ್ ವಿಚ್ ಇಸ್ ಎಮ್, ರೇಡಿಯಸ್ ಆಫ್ ಸರ್ಕ್ಯುಲರ್ ಆರ್ಬಿಟ್ ಆರ್. ನೋಡ್ರಿ, ಇಲ್ಲಿ ಧ್ಯಾನ್ ಕೊಟ್ಟು ನೋಡ್ಬೇಕು ನೀವು. ಇವಾಗ ಭಾಳ ಮಂದಿಗೆ ಏನು ಕ್ವಶನ್ ಇರ್ತೈತೆ ಅಂತಂದ್ರೆ, ಸರ್ ಪ್ರೊಪೋರ್ಷ್ನಾಲಿಟಿ ತೆಗೆದ ಕಾನ್ಸ್ಟೆಂಟ್ ಅಂತೂ ಆ್ಯಡ್ ಮಾಡಿರಿ, ನಮಗೆ ಈ ಥರದ ಬಗ್ಗೆ ಡೀಟೇಲಾಗಿ ಗೊತ್ತಿಲ್ಲ, ನೀವು ಏನು ಹೇಳತ್ತೀರಿ ಅಂಥೇಳಿ ನಿಮ್ಮ ತಲೆಯಾಗಿ ಬರ್ಬೋದು. ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಿಕ ಕಾನ್ಸ್ಟೆಂಟ್ ಆ್ಯಡ್ ಮಾಡಲೇಬೇಕು. ಯಾಕಂತಂತ ಹೇಳ್ತೀನಿ, ಈ ಕ್ವಶನ್ ಸಾಲ್ವ್ ಮಾಡಿದ ಬಗ್ಗೆ ಹೇಳ್ತೀನಿ ಇದ್ರ ಬಗ್ಗೆ. ಈಗ ಇಲ್ಲಿ ನೋಡ್ರಿ, ಈಗ ಈ ಪ್ರೊಪೋರ್ಷ್ನಾಲಿಟಿ ಕಾನ್ಸ್ಟೆಂಟ್ ಡೈಮೆನ್ಷನ್ ಇಲ್ಲ ತಿಳ್ಕೊರಿ ನೀವು. ಈ ಥರದ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇಲ್ಲ, ಇದೊಂದು ಕಾನ್ಸ್ಟೆಂಟ್ ಐತಿ, ಇನ್ನು ಕಡೆ ಏನಿಲ್ಲ ಆ ರೀತಿ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ನೆನಪೈತಿ ನಿಮಗೆ? ಯಾರ್ಯಾರಿಗೆ ನೆನಪೈತಿ, ಯಾರ್ಯಾರಿಗೆ ನೆನಪಿಲ್ಲ ನನಗೆ ಗೊತ್ತಿಲ್ಲ. ಇದನ್ನು ಯಾವ ರೀತಿ ತೆಗೆಯೋದು ಅಂತ ಹೇಳಿ ನಾನು ಒಂದು ಫಾರ್ಮುಲಾ ಬರ್ತೈತೆ ನಮ್ಮದು. ಯಾವ್ದು ಹೇಳ್ರಿ, ಎಫ್ ಈಕ್ವಲ್ಸ್ ಟು ಜಿ m1 m2/r². ಹೌದು, ಇಲ್ಲಿ ಎಮ್ ಏನದಾವು ಮಾಸ್ ಐತಿ, ಆರ್ ಅನ್ನೋದು ಏನೈತಿ ಡಿಸ್ಟೆನ್ಸ್ ಬಿಟ್ವೀನ್ ಟು ಮಾಸಸ್. ಇದು ಎಫ್ ಇದ ಡಿಸ್ಟೆನ್ಸ್ ಐತಿ, ಇದು ಫೋರ್ಸ್ ಐತಿ. ಇಲ್ಲಿ ಹಿಡಿದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ತೆಗಿಬೋದೈತೆ. ನಾವು ಹೆಂಗೆ ತೆಗಿತೀರಿ, ಇದನ್ನ ಏನು ಮಾಡಿರಿ, ಜಿ ಈಕ್ವಲ್ಸ್ ಟು r² ಈ ಕಡೆ ಮಲ್ಟಿಪ್ಲೈ ಮಾಡಿರಿ, f(r²) / m1 × m2. ಇಲ್ಲಿ ಹಿಡ್ದ ಫೋರ್ಸ್ ಡೈಮೆನ್ಷನ್ ಏನೈತಿ, mL(t-2). ಇದೇನಾಗ್ತೈತಿ L², ಯಾಕಂದ್ರೆ ಆರ್ ಐತಿ, ಆರ್ ಅನ್ನೋದ ಡಿಸ್ಟೆನ್ಸ್. ಹೌದು, ಇಲ್ಲಿ ಹಿಡ್ದ ಇದೇನ m². ಅದಕ್ಕೆ ಹೇಳ್ರಿ ಮಾಸದ ಎಮ್ಮ, ಇದು m². ಸೊ ಈ ಥರ ಒಂದು ಎಮ್ಮ ಕ್ಯಾನ್ಸಲ್ ಆಯಿತು. ಉಳಿತೇನು ಹೇಳ್ರಿ, ನಮ್ಮದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದು ಏನು ಬರ್ತೈತಿ, ಡೈಮೆನ್ಷನ m-1, ಆಮೇಲೆ L³ t-2. ನೀವು ತೆಗಿಬೋದು ಹಿಂಗೆ. ಆ ಒಂದು ಫಾರ್ಮುಲಲ್ಲೇ ನಾ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ತೆಗಿಯಾಕೆ ಹೇಳಿ ನಿಮಗೆ. ಇಲ್ಲಿ ಯೂಸ್ ಆಗೋದತ್ತೆ ಅದರ ಸಂಬಂಧ. ಸೇಮ್ ಇನ್ಕಡೆ ಏನು ನಾವು ಡೈಮೆನ್ಷನ್ಸ್ಗಳು ತಕ್ಕೋತ ಬಂದೀವಲ್ಲ ಅದೇ ರೀತಿ. ಟೈಮ್ ಆಫ್ ರೆವಲ್ಯೂಷನ್, ಅದು ರೆವಲ್ಯೂಷನ್ದ ಟೈಮ್ ಇರ್ಬೇಕ. ಟೈಮ್ ಅನ್ನೋದು ಟೈಮ್ ಅಲ್ಲ, ಟೈಮದ ಡೈಮೆನ್ಷನ ಟಿನ ಆಗ್ತೈತಿ. ಸೊ ಈ ಟೈಮದ ಡೈಮೆನ್ಷನ್ ಅಂತೂ ಟಿ ಆಯಿತಾ. ಇದು ಕಾನ್ಸ್ಟೆಂಟ್ ಆ್ಯಡ್ ಮಾಡಿ, ನೀವು ಕಾನ್ಸ್ಟೆಂಟ್ ಇದೆ ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ. ಇನ್ನು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಈಗ ತೆಗೆದು ನಾವು ಏನು m-1 L3 t-2. ಓಕೆ, ಹೋಲ್ ಟು ದ ಪವರ್ ಆಫ್ ಎ. ಇದೇನೈತಿ, ಮಾಸ್ ಆಫ್ ಅರ್ತ್. ಅಲ್ಲಿ ಭೂಮಿದ ಮಾಸ್ ಇರುವತಕ ಅದು ಮಾಸ್ ಅನ್ನಲ್ಲ. ಸೊ ಮಾಸ್ ಆಫ್ ಅರ್ತ್ ಈಸ್ ಆಲ್ಸೋ ಅ ಮಾಸ್. ಸೊ ಅದರದ ಡೈಮೆನ್ಷನ್ ಎಮ್ ಆಗ್ತೈತಿ, ಹೋಲ್ ಟು ದ ಪವರ್ ಆಫ್ ಬಿ. ರೇಡಿಯಸ್ ಆಫ್ ಸರ್ಕ್ಯುಲರ್ ಆರ್ಬಿಟ್, ಅದು ಸರ್ಕ್ಯುಲರ್ ಆರ್ಬಿಟದ ರೇಡಿಯಸ್ ಇರುವತಕ ರೇಡಿಯಸ್ ಎತ್ತರಾಗ ಇಳಿತೀರಿ, ಲೆಂತ್ ಡೈಮೆನ್ಷನ್ ಎಲ್. ಸೊ ರೇಡಿಯಸ್ ಡೈಮೆನ್ಷನ್ ಎಲ್. ಸೊ ಇವಾಗ ನೋಡ್ರಿ, ನಾನು ಸಾಲ್ವ್ ಮಾಡ್ಬೋದು ಇದನ್ನು ಹೆಂಗೆ, m to the power of -a, L to the power of 3a, t to the power of -2a. Next, oh my god,
ಬೀಳೋದಾತತಿ ಹಾಕೊಂಡು ಲೆಕ್ಕ ಮಾಡಕ್ಕೆ ಹೋಗಿ m to the power of b l to the power of c ಹಳ್ಳ ಬಂದಿತ್ತು ಕಾಲಾಗ, ಅದಕ್ಕಾಗಿ ಬ್ಯಾಲೆನ್ಸ್ ಏನಾಯ್ತು ಬೇಡ ಹಚ್ಬಿಟ್ಟಿತ್ತು. ಕಡೆಗೆ ಇನ್ಕಡೆ ಹಿಡ್ದ ನಾವು ಲೆಕ್ಚರ್ ಸ್ಟಾರ್ಟ್ ಹಿಡ್ದಾಗ ಅದಾನ ಹಿಡ್ದಾಗ ಕ್ವಶನ್ ಮಾಡತ್ತೀವಿ. ಫಸ್ಟ್ನೇ ಸಲ ಎಮ್ 2 ಸಲ ಬಂದವು ಇಕ್ವೇಷನ್ದಾಗ. ಸೊ ಬರ್ಕೋತೀರಿ m to the power of -a, ಇಲ್ಲಿ ಏನೈತಿ +b, ಬೇಸ್ ಸೇಮ್ ಇದ್ದು ಅಂದ್ರೆ ಪವರ್ ಆ್ಯಡ್ ಆಗ್ತಾವೆ. ಹೌದು, l to the power of 3a + c, ನೆಕ್ಸ್ಟ್ t to the power of -2a, t to the power of -2a. ಸೊ ಇಲ್ಲಿ ಈಚೆ ಕಡೆ ಟಿ ಅಷ್ಟೇ ಐತಿ. ನಾನು ಅದಕ್ಕೆ ಈ m to the power of 0, l to the power of 0, t 1 ಈ ರೀತಿ ಬರ್ಕೋಬೋದು. ಹೌದಿಲ್ಲ? ಇನ್ನು ನೀವು ಕಂಪೇರ್ ಮಾಡಿರಿ, ಎರಡು ಕಡೆ ಡೈಮೆನ್ಷನ್ಸನ್ನು ಸೇಮ್ ಮಾಡೋಕ್ಕೆ ಏನು ಮಾಡಿರಿ, ಟ್ರೈ ಮಾಡಿರಿ. ನಾವು ಇಲ್ಲಿ ಹಿಡ್ದ ಇದ್ರದ ಆನ್ಸರ್ ತೆಗಿಬೋದು. ಅಳಿಸ್ಲಿ ಇದನ್ನು. ನೋಡ್ರಿ, -a + b = 0 ಕಂಪೇರ್ ಮಾಡಿರಿ ಅಂತಂದ್ರೆ -a + b = 0. ಆಮೇಲೆ 3a + c ಅದು 0 ಕಂಪೇರ್ ಮಾಡಿರಿ ಅಂತಂದ್ರೆ -2a = 1 ಇಲ್ಲಿ ಹಿಡ್ದ a = -1/2 ಆಗ್ತೈತಿ. ಹೌದು, ಈಸಿ ಐತಿಲ್ಲ? ಮತ್ತು a = -1/2 ಹಾಕ್ರಿ ಇಲ್ಲಿ, ಪ್ಲಸ್ b = 0. b = ಏನಾಯ್ತು +2, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, ಆಚೆ ಕಡೆ ಹೋಗಿ ಮೈನಸ್ ಆಗ್ತೈತಿಲ್ಲ, ಮತ್ತು -1/2. ಹಾಂ, ಇದು ಆಚೆ ಕಡೆ ಹೋಗಿ ಮೈನಸ್ ಆಗ್ತೈತಿ ಮತ್ತು. ಅದು ಈಚೆ ಕಡೆ ನೋಡ್ರಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆತ, ಆಚೆ ಕಡೆ ಹೋಗಿ ಮತ್ತು ಮೈನಸ್ ಆತ. ಇಲ್ಲಿ ಏದು ವ್ಯಾಲ್ಯೂ ಹಾಕ್ರಿ, -1/2, 3 ಇಂಟು -1/2 + c = 0. ಸೊ -3/2 ಆತ, ಆಚೆ ಕಡೆ ಹೋಗಿ +3/2, c = 3/2. ABC ಬಂದು ಇವಾಗ ನೋಡ್ರಿ, ನಮ್ಮ ಫಾರ್ಮುಲಾ ಏನು ಬರೋದಿತ್ತು ಟೈಮ್ ಆಫ್ ರೆವಲ್ಯೂಷನ್ದ, t = k g to the power of -1/2, g to the power of -1/2. ಆಮೇಲೆ m to the power of b ಐತೆನಾ, ಓಕೆ, -1/2, ಇದು -1/2. ನೆಕ್ಸ್ಟ್ c = 3/2 ಬರತ್ತಿ, 3/2. ಇದನ್ನು ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳೀನಿ 1/2 ಅನ್ನು ನೀವು ರೂಟ್ ಅಂತ ಹೇಳಿ ಬರಿಬೋದು ಪವರ್ದಾಗ, ಹೇಳೀನಿ ಇದನ್ನು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, t = k ಮೈನಸ್ ಪವರ್ ಮೈನಸ್ ಅದಾವಲ್ಲ, ನಾನು ಡಿವೈಡ್ ಬೈದಾಗ ಹೋಯ್ತೀನಿ ಇದನ್ನು. g to the power of 1/2, m to the power of 1/2, ಉಳಿತೇನು ಈಚೆ ಕಡೆ r. ನಾ r ಈ ರೀತಿ ಬರ್ಕೋತೀನಿ ನೋಡ್ರಿ, ಇಲ್ಲಿ r 3/2 ಐತಿಲ್ಲ, ನಾನು ಇದನ್ನು 1/2 ಬರ್ಕೊಂಡ ಹೋಲ್ ಟು ದ ಪವರ್ ಆಫ್ 3 ಬರ್ಕೋತೀನಿ. 3 ಇಂಟು 1/2 ಏನಾಗ್ತೈತಿ, ಮತ್ತು 3/2 ಆಗ್ಬೋದು. ಇನ್ನು ನೋಡಿರಿ, ರೂಟ್ ಜಾಗದಾಗ ನಾನು 1/2 ಜಾಗದಾಗ ರೂಟ್ ಹಚ್ತೀನಿ. ಸೊ t = ಏನಾಗ್ತೈತಿ, k ರೂಟ್, ಇದನ್ನು ಹೆಂಗೆ ಬರ್ಕೊಂಡು ಗೊತ್ತೇನು, ನಾವು 3/2 ಐತಿಲ್ಲ, ಅದನ್ನು ನಾನು ಒಳಗೆ 3 ಬರೀತೀನೋ, ಹೊರಗೆ 1/2 ಬರೀತೀನಿ. ಸೊ 3 ಇಂಟು 1/2 3/2 ಬರ್ತೈತೆ. ಇಲ್ಲಿ r³ 1/2 ಜಾಗದಾಗ ರೂಟ್ ಬರೆದ್ನಿ, ನೆಕ್ಸ್ಟ್ ಇಲ್ಲಿ ರೂಟ್ g ಬರೆದ್ನಿ, ನೆಕ್ಸ್ಟ್ ರೂಟ್ m. ರೂಟ್ದಾಗಿದ್ದದ್ದು ಒಂದೇ ಕಡೆ ಇಟ್ಟುಬಿಡ್ರಿ, ಏನು ಬರ್ತೈತಿ, ಇವೇನು ರೂಟ್ದಾಗದಾವಲ್ಲ ಅದ್ರನ್ನ ಒಂದೇ ಕಡೆ ಇಡ್ರಿ. t = k ಆಮೇಲೆ √ r³ / gm. ಇದೇನಿದೆ, ಆ ಸ್ಯಾಟಲೈಟ್ ಇತ್ತಲ್ಲ, ಭೂಮಿ ಸುತ್ತ ಹಾಕತ್ತಿತ್ತಲ್ಲ, ಅದರ ಏನು ಟೈಮ್ ತೊಗೊತಲ್ಲ, ಆ ಟೈಮ್ದು ಫಾರ್ಮುಲಾ ಇದೆ. ಒಂದು ಏನು ಇಲ್ಲಿ ಡ್ರಾಬ್ಯಾಕ್ ಐತೆ ಗೊತ್ತಾನ, ಕಾನ್ಸ್ಟೆಂಟದ ನಾವು ವ್ಯಾಲ್ಯೂ ತೆಗಿಯಕ್ಕೆ ಬರೋದಿಲ್ಲ, ಅಷ್ಟೇ ಇಲ್ಲೇನ ಪ್ರಾಬ್ಲಮ್. ಬಟ್ ಟೈಮ್ ಆಫ್ ರೆವಲ್ಯೂಷನ್ದು ಬಂದಾಗ, ಸ್ಯಾಟಲೈಟ್ ಸುತ್ತ ಹಾಕೋ ಟೈಮ್ ಬಂದಾಗ ಈ ರೀತಿ ನಮ್ದು ಫಾರ್ಮುಲಾ ಬರ್ಬೋದು. ನಾವು ಫಿಸಿಕಲ್ ಕ್ವಾಂಟಿಟೀಸ್ದು ಏನು ಪವರ್ ಅದಾವಲ್ಲ ಅದ್ರನ್ನ ತೆಗಿಬೋದು.
ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ. ಬಟ್ ಕಾನ್ಸ್ಟಂಟದ್ದು ನಾವು ವ್ಯಾಲ್ಯೂ ತೆಗಿಯೋಕ್ಕಾಗೋದಿಲ್ಲ. ಇನ್ನು ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಕ ಕಾನ್ಸ್ಟಂಟ್ ಪ್ರೊಪೋರ್ಷ್ನಾಲಿಟಿ ಏನು ಹೇಳ್ತದೆ ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಏನು ಪ್ರೊಪೋರ್ಷ್ನಾಲಿಟಿ ಇತ್ತಲ್ಲ, ಒಂದು ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗತ್ತಂತ ಹೇಳ್ತದೆ. ಇಲ್ಲಿ ಮಾಸ್ ಇದೇನಿದೆ ರೇಡಿಯಸ್ ಚೇಂಜ್ ಆದಂಗೆ ಏನಾಗ್ತೈತಿ, ಟೈಮ್ ಎಲ್ಲ ಇಫೆಕ್ಟ್ ಆಗ್ತೈತಿ, ಟೈಮ್ ಚೇಂಜ್ ಆಗ್ತೈತಿ. ಮಾಸ್ ಚೇಂಜ್ ಆದಾಗ ಟೈಮ್ ಚೇಂಜ್ ಆಗ್ತೈತೆ ಅಷ್ಟೇ. ಸೊ ಪ್ರೊಪೋರ್ಷ್ನಾಲಿಟಿ ಏನು ಹೇಳ್ತೈತಿ, ಒಂದು ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಕ್ವಾಂಟಿಟಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗತ್ತೆ. ಇನ್ನು ಪ್ರೊಪೋರ್ಷ್ನಾಲಿಟಿ ತೆಗೆದು ಕೂಡಲೇ ನಾವೊಂದು ಕಾನ್ಸ್ಟೆಂಟ್ ಆ್ಯಡ್ ಮಾಡ್ತೀವಿ. ಭಾಳ ಸ್ಟೂಡೆಂಟ್ಗಳು ತಲೆ ನಾ ಆ್ಯಕ್ಚುಲಿ ನನ್ನ ಕಡೆನೂ ಇದು ಕ್ವಶನ್ ಇತ್ತು, ನನ್ನ ಕಡೆನೂ ಡೌಟ್ ಏನಿತ್ತು ಗೊತ್ತಾನ, ಕಾನ್ಸ್ಟೆಂಟ್ ಯಾಕೆ ಆ್ಯಡ್ ಮಾಡ್ತೀವಿ ನಾವು, ಕಾನ್ಸ್ಟೆಂಟದು ಏನು ಅವಶ್ಯಕತೆ ಐತಿ ಇಲ್ಲಿ. ನಾನು ಹೇಳ್ತೀನಿ ಇದನ್ನು ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮಗೆ. ಯಾವಾಗರೇ ನಾನು ಇರೇಸ್ ಮಾಡತ್ನೋ ನೀವು ನೋಟ್ ಮಾಡ್ಕೋಬೋದು ಪಾಸ್ ಮಾರ್ಕೇಶಿಂದ. ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮ್ಗೆ. ನೋಡಿರಿ, ನಿಮ್ಮ ಕಡೆ ಯಾವಾಗರೇ ನಿಮ್ಮ ಮನೆಯವ್ರು ನಿಮಗೆ ರೊಕ್ಕ ಕೊಟ್ಟಿರ್ತಾರೋ ಸಣ್ಣಾಗಿದ್ದಾಗ, ಅಥವಾ ಇವು ಕೊಡ್ತಿರ್ಬೇಕು, ಹೌದು, ಪಾಕೆಟ್ ಮನಿ ಅಂಥೇಳಿ. ನಿಮ್ಮ ಫಾದರ್ ಅಥವಾ ನಿಮ್ಮ ಮದರ, ನಿಮ್ಮ ಅಜ್ಜಿ ಅದು ನಿಮಗೆ ಪಾಕೆಟ್ ಮನಿ ಅಂಥೇಳಿ ಒಂದು 2 ರೂಪಾಯಿ 1 ರೂಪಾಯಿ ಏನು ಮಾಡಿರ್ತಾರೋ ಕೊಟ್ಟಿರ್ತಾರೆ, ಹೌದು. ಇವಾಗ ಭಾಳ ಶ್ರೀಮಂತರು ಏನಿರ್ತಾರಲ್ಲ ಅವ್ರಿಗೆ ಪಾಕೆಟ್ ಮನಿ, ನಮಗಂತೂ ಗೊತ್ತಿಲ್ಲ ಪಾಕೆಟ್ ಮನಿ. ಆ್ಯಕ್ಚುಲಾಗಿ ನಾನು ಫಸ್ಟ್ ದೊಡ್ಡ ಆದವಾಗ ಗೊತ್ತಾಗಿದ್ದು ನನಗೆ ಪಾಕೆಟ್ ಮನಿ ಅನ್ನೋದು ಒಂದು ವರ್ಡ್ ಐತಿ. ಹಿಂಗಂತಂದ್ರೆ ದುಡ್ಡು ಕೊಡ್ತಾರೆ ಮನೆಯವ್ರ ಇಟ್ಕೊಳಕ್ಕೆ ಅಥವಾ ಖರ್ಚು ಮಾಡೋಕ್ಕಂತೇಳಿ. ಸೊ ಏನಾಗಿರ್ತೈತಿ, ನಮ್ಮ ಏನು ಒಂದು ಸ್ವಲ್ಪ ವೆಲ್ದಿ ಫ್ಯಾಮಿಲೀಸ್ ಏನಿರ್ತಾವಲ್ಲ ಅಂತಂದ್ರೆ ಶ್ರೀಮಂತರು, ಅವ್ರ ಮನ್ಯಾಗ ಮಂತ್ಲಿ ಅಂಥೇಳಿ ಅವ್ರ ಮಕ್ಕಳು ಏನಿರ್ತಾರಲ್ಲ ಅವ್ರಿಗೆ ಒಂದಿಷ್ಟು ರೊಕ್ಕ ಅಂಥೇಳಿ ಕೊಡ್ತಾರೆ ಅವ್ರು, ಹೌದು. ಇವಾಗ ಒಬ್ಬ ಹುಡುಗದ ಅಂತ ತಿಳ್ಕೊರಿ, ಅವಂದ ಪಾಕೆಟ್ ಮನಿ ಏನೈತಿಲ್ಲ, ಪಾಕೆಟ್ ಮನಿ ಅದೇನಾಗೈತಿ, ಅವ್ರ ಫಾದರ್ಸ್ ಇನ್ಕಮ್ ಮೇಲೆ ಏನಾಗೈತಿ ಡಿಪೆಂಡ್ ಆಗೈತಿ ತಿಳ್ಕೊರಿ, ಫಾದರ್ಸ್ ಇನ್ಕಮ್ ಮೇಲೆ, ಹೌದು. ಅಂದ್ರೆ ಆ ಒಂದು ಹುಡುಗಗ ಪಾಕೆಟ್ ಮನಿ ಏನೈತಿಲ್ಲ ಅವ್ರ ಅಪ್ಪನ ಇನ್ಕಮ್ ಮೇಲೆ ಡಿಪೆಂಡ್ ಆಗೈತೆ ಅದು, ಹೌದು. ಅವ್ರ ಅಪ್ಪನ ಸ್ಯಾಲ್ರಿ ಎಲ್ಲರೇ ಒಂದು 1000 ರೂಪಾಯಿ ಐತಿ ಅಂತ ತಿಳ್ಕೊರಿ. 1000 ರೂಪಾಯಿ ಸ್ಯಾಲ್ರಿ ಇರೋಂಗಿಲ್ಲ, ಜಾಸ್ತಿ ಇರ್ತೈತಿ. ಅವ್ರ ಅಪ್ಪನ ಸ್ಯಾಲ್ರಿ 1000 ರೂಪಾಯಿ ಐತಿ ಅಂದ್ರೆ ಅವ್ರ ಮಗಗೆ ಎಷ್ಟು ಬರ್ತೈತೆ ಅಂದ್ರೆ 100 ರೂಪಾಯಿ ಬರ್ತೈತೆ, ಹೌದು. ಇವಾಗ ಅವ್ರ ಫಾದರ್ಸ್ ಇನ್ಕಮ್ ಎಲ್ಲರೇ 1000 ರೂಪೀಸ್ ಆಗಿತ್ತು ಅಂತಂದ್ರೆ ಹುಡುಗ ಎಷ್ಟು ಬರತ್ತಿ 100 ರೂಪಾಯಿ ಬರತ್ತೆ. ಇದರ ಅರ್ಥ ಅವ್ರ ಅಪ್ಪನ ಇನ್ಕಮ್ ಮೇಲೆ ಅವ್ನ ಪಾಕೆಟ್ ಮನಿ ಏನಾಗತ್ತೆ ಡಿಪೆಂಡ್ ಆಗತ್ತೆ. ಇವಾಗ ಆ ಹುಡುಗಂದು ಏನು ಪಾಕೆಟ್ ಮನಿ ಇದ್ಲ ಅವ್ರ ಅಪ್ಪನ ಇನ್ಕಮ್ ಮೇಲೆ ಡಿಪೆಂಡ್ ಆಗತ್ತೆ. ಅವ್ರ ಅಪ್ಪನ ಇನ್ಕಮ್ ಜಾಸ್ತಿ ಆತಂದ್ರೆ ಆ ಹುಡುಗನ ಪಾಕೆಟ್ ಮನಿನೂ ಜಾಸ್ತಿ ಆಗ್ತದೆ. ಇದೆಲ್ಲರಿಗೆ 2000 ರೂಪಾಯಿ ಆಯ್ತು ತಿಳ್ಕೊರಿ. ಅವ್ರ ಅಪ್ಪನ ಇನ್ಕಮ್ 2000 ರೂಪಾಯಿ ಆಯ್ತಂದ್ರೆ ಆ ಹುಡುಗಂದು ಪಾಕೆಟ್ ಮನಿ ಎಷ್ಟಾಗ್ತೈತಿ, ಅದು ಕೂಡ ಡಬಲ್ ಆಗ್ತೈತಿ. ಇದರರ್ಥ ಪಾಕೆಟ್ ಮನಿ ಇದ್ದದ್ದು ಅವ್ರ ಅಪ್ಪನ ಇನ್ಕಮ್ ಮೇಲೆ ಡಿಪೆಂಡ್ ಆಗತ್ತೆ. ಇವಾಗ ನಾನು ಪ್ರೊಪೋರ್ಷ್ನಾಲಿಟಿ ತೆಗೆದ್ನಿ ಅಂತಂದ್ರೆ ಡೈರೆಕ್ಟಾಗಿ ಈಕ್ವಲ್ ಹಚ್ಚಕ್ಕೆ ಬರೋದಿಲ್ಲ. ಹಚ್ಚಿನಿ ಅಂತಂದ್ರೆ ನೋಡಿರಿ 200 = 2000 ಆಗಕ್ಕೆ ಸಾಧ್ಯತೆ ಇಲ್ಲ. ನಾನು ಪ್ರೊಪೋರ್ಷ್ನಾಲಿಟಿ ತೆಗೆದು ಕೂಡಲೇ 200 = 2000 ಆಗೋದಿಲ್ಲ. ಇಲ್ಲಿ ಏನಾಗ್ತೈತಿ, ಒಂದು ನಂಬರ್ ಮಲ್ಟಿಪ್ಲೈ ಆಗ್ತೈತಿ ಎರಡೂ ಕಡೆ ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ವ್ಯಾಲ್ಯೂಗಳನ್ನು. ಎಷ್ಟು ನಂಬರ್ ಮಲ್ಟಿಪ್ಲೈ ಆಗ್ತೈತಿ ಹೇಳ್ರಿ, 10, ಹೌದು. ಈಗ ನೋಡಿರಿ 2000 = 2000 ಆಗ್ಬೋದು. 200 × 10 ಏನಾಗ್ತೈತಿ 2000. 2000 = 2000 ಆಗಕ್ಕೈತೆ. ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಿಕ ಇಲ್ಲಿ 10 ಅನ್ನೋ ಒಂದು ಕಾನ್ಸ್ಟೆಂಟನ್ನು ಆ್ಯಡ್ ಮಾಡತ್ತೇವೆ. 10 ಅನ್ನೋದು ಒಂದು ಕಾನ್ಸ್ಟೆಂಟ, ಹೌದು, ಸಿ ಅಂತ ನಾನು ತಿಳ್ಕೊತ ನಾವು. ಇವಾಗ ನೀವು ಯಾವಾಗ ಪ್ರೊಪೋರ್ಷ್ನಾಲಿಟಿ ತೆಗಿತಿರಲಿಲ್ಲ ಕಾನ್ಸ್ಟೆಂಟ್ ಆ್ಯಡ್ ಮಾಡ್ತೀರಿ. ಕಾನ್ಸ್ಟೆಂಟ್ ಏನು ಮಾಡ್ತೈತಿ, ಎರಡೂ ಕಡೆ ವ್ಯಾಲ್ಯೂಗಳನ್ನು ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಹಂಗೆ ಇಲ್ಲಿ ಕೂಡ ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಿಕ ನಾವು ಕಾನ್ಸ್ಟೆಂಟ್ ಎದಕ್ಕೆ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಆಚೆ ಕಡೆ ಈಚೆ ಕಡೆ ವ್ಯಾಲ್ಯೂಗಳನ್ನು ಬ್ಯಾಲೆನ್ಸ್ ಔಟ್ ಮಾಡ್ತೈತಿ. ಮತ್ತು ಒಂದೊಂದು ಸಲ ಏನಾಗ್ತೈತಿ ಅಂತಂದ್ರೆ ಡೈಮೆನ್ಷನ್ಸ್ಗಳು ಮ್ಯಾಚ್ ಆಗೋದಿಲ್ಲ. ಆಚೆಕ ಈಚೆಕ ರೈಟ್ ಹ್ಯಾಂಡ್ ಸೈಡ ಲೆಫ್ಟ್ ಹ್ಯಾಂಡ್ ಸೈಡ್ದು ಡೈಮೆನ್ಷನ್ಸ್ ಮ್ಯಾಚ್ ಆಗೋದಿಲ್ಲ. ಅವಾಗ ಈ ಕಾನ್ಸ್ಟೆಂಟ್ ಏನು ಮಾಡ್ತೈತಿ, ಡೈಮೆನ್ಷನ್ಸ್ಗಳನ್ನು ಮ್ಯಾಚ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ ಅದು, ಹೌದು. ನಾನು ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಿಕ ಕಾನ್ಸ್ಟೆಂಟ್ ಎದಕ್ಕೆ ಆ್ಯಡ್ ಮಾಡ್ತಾರೆ ಹೇಳ್ರಿ, ಒಂದು ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ವ್ಯಾಲ್ಯೂಗಳನ್ನು ಬ್ಯಾಲೆನ್ಸ್ ಔಟ್ ಮಾಡ್ತೈತಿ. ಇನ್ನೊಂದು ಏನಿದೆ ಹೆಲ್ಪ್ ಮಾಡ್ತೈತಿ, ಡೈಮೆನ್ಷನ್ಸ್ಗಳನ್ನು ಮ್ಯಾಚ್ ಮಾಡ್ತೈತಿ. ಡೈಮೆನ್ಷನ್ಸ್ಗಳನ್ನು ಮ್ಯಾಚ್ ಮಾಡ್ತೈತೆ ಅಂದ್ರೆ ಯಾವ ರೀತಿ ಅಂತಂದರೆ ಈ ಒಂದು ಫಾರ್ಮುಲಾ ಐತೆ ನಮ್ಮದು, F = Gm1 × m2/r² ಅಂತೇಳಿ, ಹೌದು. ಎರಡು ಕ್ವಾಂಟಿಟಿಗಳನ್ನು ನಾವು ಇಕ್ವೇಟ್ ಮಾಡತ್ತೀವಿ. ಇಕ್ವೇಟ್ ಅಂತಂದ್ರೆ ಈಕ್ವಲ್ಸ್ ಹೊಚ್ಚಾತೀವಿ. ಇದರ ಅರ್ಥ ಈಚೆ ಕಡೆ ಡೈಮೆನ್ಷನ್ ಆಚೆ ಕಡೆ ಡೈಮೆನ್ಷನ್ ಮ್ಯಾಚ್ ಆಗಬೇಕು, ಹೌದು. ನೋಡೋಣ, ಫೋರ್ಸ್ ಡೈಮೆನ್ಷನ್ ಏನೈತಿ mLt-2. ನೆಕ್ಸ್ಟ್ ಜಿದು ಈಗ ಏನೋ ನಾವು ಜಿ ಬಗ್ಗೆ ಮಾತಾಡೋದಿಲ್ಲ. ಇದು ಮಾಸ್ ಐತಿ, ಇದು ಮಾಸ್ ಐತಿ. ಸೊ m × m m² ಆಯ್ತು, ಹೌದು. ಇಲ್ಲಿ L² ಐತಿ ತಳಗೆ. ರೇಡಿಯಸ್ ಡಿಸ್ಟೆನ್ಸ್
ಅದು ಲೆಂತ್ದಾಗ ಅಳಿತೀವಿ ಎಲ್ ಸ್ಕ್ವೇರ್ ಆಯ್ತು. ಈ ಎಲ್ ಸ್ಕ್ವೇರ್ ಮ್ಯಾಗ ಹೋತಂದ್ರೆ ಏನಾಗ್ತೈತೆ ನಮ್ಗೆ ಜಿ ಎಮ್ ಸ್ಕ್ವೇರ್ ಎಲ್ ಮೈನಸ್ 2. ನೋಡಿರಿ ಇವಾಗ ಇಲ್ಲಿ ಎಮ್ ಎಲ್ ಟಿ ಮೈನಸ್ 2 ಐತಿ, ಇಲ್ಲಿ ಡೈಮೆನ್ಷನ್ ಎಮ್ ಸ್ಕ್ವೇರ್ ಎಲ್ ಮೈನಸ್ 2 ಬರತ್ತೆ. ಸೊ ಇವಾಗ ಡೈಮೆನ್ಷನ್ ಮ್ಯಾಚ್ ಆಗೈತಿ ಇಲ್ಲ, ಅವಾಗ ಏನು ಮಾಡ್ತೈತಿ ಇಲ್ಲಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಅನ್ನೋದೇನೈತಿ ಇದ್ರದ್ದು ಡೈಮೆನ್ಷನ್ ಏನೋ ಬಂದು ಕಿಶಿಂದ ಅಚಿಕ ಇಚ್ಚಿಕ ಏನಾಗ್ತೈತಿ ಡೈಮೆನ್ಷನ್ಸ್ಗಳು ಮ್ಯಾಚ್ ಆಗ್ತಾವೆ. ಫಸ್ಟ್ ಆಫ್ ಆಲ್ ಕಾನ್ಸ್ಟೆಂಟ್ ಎರಡು ರೀತಿಯಿಂದ ಹೆಲ್ಪ್ ಮಾಡ್ತೈತಿ, ಎರಡೂ ಕಡೆ ಮ್ಯಾಥಮೆಟಿಕಲ್ ವ್ಯಾಲ್ಯೂಗಳನ್ನು ಬ್ಯಾಲೆನ್ಸ್ ಔಟ್ ಮಾಡೋಕೆ. ನೆಕ್ಸ್ಟ್ ಡೈಮೆನ್ಷನ್ಸ್ಗಳನ್ನು ಮ್ಯಾಚ್ ಮಾಡೋಕೆ ಏನು ಮಾಡ್ತೈತಿ, ಡೈಮೆನ್ಷನ್ಸ್ಗಳನ್ನ ಎರಡೂ ಕಡೆ ಬ್ಯಾಲೆನ್ಸ್ ಔಟ್ ಮಾಡಬೇಕಲ್ಲ, ಅವಾಗೂ ಒಂದೊಂದು ಸಲ ಏನು ಮಾಡ್ತೈತಿ ಇದು ಹೆಲ್ಪ್ ಮಾಡ್ತೈತಿ. ಒಂದೊಂದು ಸಲ ಕಾನ್ಸ್ಟೆಂಟ್ ಡೈಮೆನ್ಷನ್ ಇರೋದಿಲ್ಲ, ಒಂದೊಂದು ಸಲ ಕಾನ್ಸ್ಟೆಂಟ್ ಡೈಮೆನ್ಷನ್ ಬರಬೇಕಾಗ್ತದೆ ಬ್ಯಾಲೆನ್ಸ್ ಔಟ್ ಮಾಡೋಕೆ. ಇಲ್ಲಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಐತೆ, ಈಗ ತೆಗೆದಿದ್ದೆವು ನಾವು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಏನು ಹೇಳ್ರಿ M-1 L3 T-2. ಈ ಒಂದು ಡೈಮೆನ್ಷನ್ ಇಲ್ಲಿ ಹಾಕಿರಿ ಅಂತಂದ್ರೆ ಎರಡೂ ಕಡೆ ಏನಾಗ್ತೈತಿ ಬ್ಯಾಲೆನ್ಸ್ ಔಟ್ ಆಗ್ತಾವೆ. ಸೊ ಅದಕ್ಕಾಗಿ ಡೌಟ್ ನಿಮ್ಮದೇನಿತ್ತು, ನಾವು ಪ್ರೊಪೋರ್ಷ್ನಾಲಿಟಿ ತೆಗೆದ ಬಳಕ ಕಾನ್ಸ್ಟೆಂಟನ್ನು ಯಾಕೆ ಆ್ಯಡ್ ಮಾಡ್ತೀವಿ, ಅದರ ರೀಸನ್ ಇರ್ತೈತೆ. ಓಕೆ, ಈ ಒಂದು ಕ್ವಶನ್ ಸ್ಟೇಟ್ಮೆಂಟ್ ವೈಸ್ ಹೆವಿ ಇರ್ಬೋದು, ಬಟ್ ಡೈಮೆನ್ಷನ್ಸನ್ನು ಯೂಸ್ ಮಾಡಿ ನಾವು ಏನು ಮಾಡ್ಬೋದು, ಒಂದು ಫಾರ್ಮುಲಾನ ಡಿರೈವ್ ಮಾಡ್ಬೋದು. ಬಟ್ ಡ್ರಾಬ್ಯಾಕ್ ಏನೈತಿ ಥರದ ಕಾನ್ಸ್ಟೆಂಟದ ವ್ಯಾಲ್ಯೂವನ್ನು ನಾವು ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾನ್ಸ್ಟೆಂಟ್ ಏನು ಬರ್ತೈತ್ಲ, ಇಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಯಾವ್ದು ಹೇಳ್ರಿ, ಫಾರ್ಮುಲಾ ತೆಗೆದಿದ್ದಿಲ್ಲ ನೀವು, R³/m ಆಮೇಲೆ R ಈ ರೀತಿ ಫಾರ್ಮುಲಾ ಬಂದಿತ್ತಲ್ಲ ಈ ಥರದ. ನೋಡ್ರಿ ಟೈಮ್ ಆಫ್ ರೆವಲ್ಯೂಷನ್ ಏನು ಫಾರ್ಮುಲಾ ತೆಗೆದೀನಿ ನಾನು, ಇವಾಗ ನಾನು ಏನು ಮಾಡೀನಿ, ಟೈಮ್ ಆಫ್ ರೆವಲ್ಯೂಷನ್ ಒಂದು ಫಾರ್ಮುಲಾ ತೆಗೆದೀನಿ. ಏನು ಬಂದಿತ್ತು ನಮ್ದು, ಕಾನ್ಸ್ಟೆಂಟ್ K √R³ ಏನು R³/gm ಇದೇ ರೀತಿ ಒಂದು ಫಾರ್ಮುಲಾ ಬಂದಿರಬೇಕು. ನೋಡಿರಿ ಈ ಒಂದು ಟೈಮ್ ಆಫ್ ರೆವಲ್ಯೂಷನ್ ನಾನು ಫಾರ್ಮುಲಾ ತೆಗೆದ್ನಿ, ಹೌದು, ಕ್ವಾಂಟಿಟೀಸ್ದು ಏನೇನು ಪವರ್ ಬರ್ಬೇಕಂತ ಹೇಳಿ ಗೊತ್ತಾತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಗೊತ್ತಾನ, ಕಾನ್ಸ್ಟೆಂಟದ ವ್ಯಾಲ್ಯೂ ತೆಗಿಯೋಕ್ಕಾಗಲಿಲ್ಲ ನನಗೆ. ಕಾನ್ಸ್ಟೆಂಟದ ವ್ಯಾಲ್ಯೂ ಏನಾಗಲಿಲ್ಲ ಇಲ್ಲಿ ತೆಗಿಯೋಕೆ ನನಗೆ ಬರಲಿಲ್ಲ. ಬಟ್ ನೀವೇನು ಮಾಡ್ಬೋದು, ಆಲ್ಮೋಸ್ಟ್ ಆಲ್ ಕಾನ್ಸ್ಟೆಂಟದ ವ್ಯಾಲ್ಯೂಯನ್ನು ಬಿಟ್ಟು ಕಿಸಿಂದ ಉಳ್ಕಿದ ಒಂದು ಫಾರ್ಮುಲಾವನ್ನು ಏನು ಮಾಡ್ಬೋದು, ಡಿರೈವ್ ಮಾಡ್ಬೋದು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡು. ಸೊ ಕ್ವಶನ್ ನಿಮ್ಗೆ ನೋಟ್ ಮಾಡ್ಕೊರಿ, ಆನ್ಸರ್ ಈ ಥರದ ಇನ್ನು ಕಡೆ ಪಾಸ್ ಮಾಡಿ ಕಿಶನ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಸ್ಪೀಡ್ ಆಫ್ ಅ ಲೈಟ್ C, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಆ್ಯಂಡ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ H ಆರ್ taken as fundamental units in a system. The dimensions of time in the system in a new system should be. Okay, now a gravitational constant G, Planck's constant H ಮತ್ತು ಸ್ಪೀಡ್ ಆಫ್ ಲೈಟನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಆಗಿ ತಿಳ್ಕೊಂಡು ಅಂತಂದ್ರೆ ನಮಗೆ ಟೈಮ್ದು ಡೈಮೆನ್ಷನ್ ಏನು ಬರ್ಬೋದು ಅಂತ ಕೇಳ್ಯಾರ. ಈ ಒಂದು ಕ್ವಶನ್ ಏನೈತಿಲ್ಲ ಇದನ್ನು ಭಾಳ ಸಲ ಏನು ಮಾಡ್ಯಾರು, ಎರಡು ಸಲ JEE ಅಡ್ವಾನ್ಸ್ ಅನ್ನೋ ಪೇಪರ್ದಾಗ ಏನು ಮಾಡ್ಯಾರೋ ಇದನ್ನು ಕೇಳ್ಯಾರ, ಎರಡು ಸಲ JEE ಅಡ್ವಾನ್ಸ್ದಾಗ. ಅದಕ್ಕೆ ಈ ಒಂದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಏನು JEE ಅಡ್ವಾನ್ಸ್ ಅದಾವಲ್ಲ, ಇಂಥ ಒಂದು ಏನು ಪೇಪರ್ಸ್ ಇರ್ತಾವಲ್ಲ ಅದ್ರಾಗ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G ಇದ್ರ ಡೈಮೆನ್ಷನ್ಸ್ ಮಾಡಿ ಭಾಳ ಫೋಕಸ್ ಮಾಡ್ತಾರೆ ಅವರು, ಹೌದು. ಇಲ್ಲಿ ಸ್ಪೀಡ್ ಆಫ್ ಲೈಟ್ C ಅನ್ನೋದೇನೈತಿ, ಸ್ಪೀಡ್ ಆಫ್ ಲೈಟ್ ಸ್ಪೀಡ್ ಆಫ್ ಲೈಟ್ ಅಂತ, ಸ್ಪೀಡ್ ಆಫ್ ಲೈಟದ ಸ್ಪೀಡ್ ಇರತಕ್ಕ ಸ್ಪೀಡ್ ಅಲ್ಲ. ನೆಕ್ಸ್ಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G. ನೆಕ್ಸ್ಟ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ H. ನಿಮಗೇನು ಮಾಡಂದ್ರೆ ಅವ್ರ ಇವತ್ರನ್ನ ಮೂರತ್ರನ್ನ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಬೇಕಂತ. ರಿಯಲ್ ಆಗಿ ಅಂತೂ ಇವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಲ್ಲ, ನಮ್ಮ ಕಡೆ ಹೇಳ್ದಾವ. ಈ ಕ್ವಶನ್ದಾಗ ಪರ್ಟಿಕ್ಯುಲರ್ ಕ್ವಶನ್ದಾಗ ಏನು ಮಾಡತ್ತಾರೋ ಇವತ್ರನ್ನ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡು ಅಂತಂದ್ರೆ ಆವಾಗ ಟೈಮ್ದು ಡೈಮೆನ್ಷನ್ ನೀವು ಯಾವ ರೀತಿ ಬರಿಬೋದು ಅಂತ ಕೇಳ್ಯಾರ. ಟೈಮ್ದು ಡೈಮೆನ್ಷನ್ ಇವುಗಳದ ರೂಪದಾಗ ಬರಿಬೇಕು ನಾವು, ಹೌದು. ಅದಾಯ್ತಲ್ಲೋ, ದ ಡೈಮೆನ್ಷನ್ ಆಫ್ ಟೈಮ್ ಇನ್ ದಿಸ್ ನ್ಯೂ ಸಿಸ್ಟಮ್ ಶುಡ್ ಬಿ. ಓಕೆ, ಸೊ ಇವಾಗ ನಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಬೇಕು, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಬೇಕು, ಮತ್ತು ಸ್ಪೀಡ್ ಆಫ್ ಲೈಟ್ ಅದು ಈಸಿ ಐತಿ. ಹೆಂಗೆ ಹೇಳ್ರಿ, ಇದು ಸ್ಪೀಡ್ ಆಫ್ ಲೈಟನೇ ಇರೋತಕ್ಕ ಸ್ಪೀಡ್ ಅಲ್ಲ, ಹೌದಿಲ್ಲ.
ಅದಾಗ ಸ್ಪೀಡ್ ಅನ್ನೋ ಟರ್ಮ್ ಬರ್ತಂದ್ರೆ ಡೈಮೆನ್ಷನ್ ಏನಿರ್ತದ LT-1. ಸೊ ಇನ್ ಕಡೆ ನಾವು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಡೈಮೆನ್ಷನ್ ತೆಗೆದಿದ್ದು ಏನು ತೆಗೆದಿದ್ದು ಹೇಳ್ರಿ, M-1 L3 T-2. ಇನ್ನು ಕಡೆನೇ ತೆಗೆದೇನೆ ನಾನು, ಮತ್ತೊಂದು ಸಲ ತಗೋತ್ಕೊಂಡಂಗಿಲ್ಲ. ಸೊ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ತೆಗೆದು ತೋರಿಸ್ತೀನಿ. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅದ ನಾವು ಯಾವ ರೀತಿ ತೆಗಿತಿದ್ದು ಹೇಳ್ರಿ, ಎನರ್ಜಿ ಈಕ್ವಸ್ ಟು H ಇಂಟು ನ್ಯೂ. ಇಲ್ಲಿ ನೋಡ್ರಿ, ನ್ಯೂ ಅನ್ನೋದು ಫ್ರೀಕ್ವೆನ್ಸಿ ಐತಿ, H ಅನ್ನೋದು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಐತಿ, ಎನರ್ಜಿ ನಂತರ ಡೈಮೆನ್ಷನ್ ಗೊತ್ತೈತಿ. ಇಲ್ಲಿ ಹಿಡಿದ ನಾನು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಡೈಮೆನ್ಷನ್ ತಗೋಬೋದು. ಹೆಂಗೆ ಹೇಳ್ರಿ, ML2 T-2 ಫ್ರೀಕ್ವೆನ್ಸಿದ H ಫ್ರೀಕ್ವೆನ್ಸಿದ T-1 ಟೈಮ್ T-1 ಇರ್ತೈತಿ. ಸೊ ನಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಬೇಕಾತಂದ್ರೆ ಏನು ಮಾಡಿರಿ, T-1 ಈ ಕಡೆ ಕಳಿಸ್ರಿ, ML2 T-2 ಡಿವೈಡೆಡ್ ಬೈ T-1 ಈಕ್ವಲ್ಸ್ ಟು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಸೊ T-1 ಮ್ಯಾಗ ಹೊತ್ತಂದ್ರೆ T+1 ಆಗ್ತೈತಿ, T+1 ಇಂಟು T-2 T-1 ಉಳಿದೈತಿ. ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು, ನಾನು ಎಲ್ಲ ಮಾಡ್ಕೊತ್ಕೊಂಡಂಗಿಲ್ಲ. T-1 ಆಗ್ತೈತಿ, ಮ್ಯಾಗ ಉಳಿತೈತಿ. ಸೊ ದಿಸ್ ಈಸ್ ದ ಡೈಮೆನ್ಷನ್ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಇವಾಗ ಅವರ ಈ ಮೂರು ಥರ ನಾವೇನು ಮಾಡಬೇಕು, ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡು ML2 T-1 ದಿಸ್ ಇಸ್ ದ ಡೈಮೆನ್ಷನ್ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ನೋಡ್ರಿ ಇಲ್ಲಿ ಇದನ್ನು ನಾನಂತರೂ ಅಳಿಸ್ಬಿಡ್ತೀನಿ. ಸುಮ್ಮ ಕ್ಯಾಲ್ಕುಲೇಷನ್ದಾಗ ನಮಗೆ ಪ್ರಾಬ್ಲಮ್ ಮಾಡ್ತದೆ ಅದು. ಇವು ಮೂರು ಥರ ನಾವು ಫಂಡಮೆಂಟಲ್ ತಿಳ್ಕೊಳ್ಳೋಣ. ಸೊ ಟೈಮ್ ಅಂಡ್ ಡೈಮೆನ್ಷನ್ ತೆಗಿಬೇಕಾಗಿತ್ತು ನಾವು. ಸ್ಪೀಡ್ ಆಫ್ ಲೈಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ H. ಬಟ್ ಪ್ರಾಬ್ಲಮ್ ಏನೋ ಅದ್ರ ಪವರ್ಸ್ ಏನು ಬರುವುದೋ ನಮಗೆ ಗೊತ್ತಿಲ್ಲ. ಅದೊಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ನಾವು. ಸೊ ಟೈಮ್ದಂತರೂ ಡೈಮೆನ್ಷನ್ Tನ ಉಳಿತೈತೆ, ಹೌದು. ಈಚೆ ಕಡೆ ಯಾವುದೇ ರೀತಿಯಿಂದ ಮಾಸ್ ಅಲ್ಲಿ ಲೆಂತಾಗಿಲ್ಲ. ಸೊ ಅದಕ್ಕಾಗಿ ನಾನು M⁴0 L⁴0 ತೊಗೋಬೋದು. ಇಲ್ಲಿ T⁴1 ಐತಿ. ಸ್ಪೀಡ್ ಆಫ್ ಲೈಟ್ ಅದ LT-1 A. ಇನ್ನು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದ M-1 L3 T-2 B. ನೆಕ್ಸ್ಟ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಜಾಗನ ಇಲ್ಲ ಇಲ್ಲಿ ಬರೆಯಾಕ, ನಾನು ಇಲ್ಲಿ ತಳಗೆ ಬರೀಲಿ. ಸೊ ಇಲ್ಲಿ ತಳಗೆ ಬರೀತಾನು ML2 T-1 C. ನೆಕ್ಸ್ಟ್ ನಾನು ನೋಡ್ರಿ ಎಲ್ಲ ಬಿಚ್ಚಿ ಬರ್ಕೊಂಡ್ಬಿಡ್ತೀನಿ. L⁴ T⁴ M⁴ B L⁴3B T⁴ ನೆಕ್ಸ್ಟ್ M⁴C L⁴2C ನೆಕ್ಸ್ಟ್ T⁴ ಭಾಳ ಗೊತ್ತಿಲ್ಲ. ಈ ಸಲ ಎಮ್ಮ, ಈ ಸಲ 2 ಸಲ ಬಂದೈತಿ. 3 ಸಲ ಯಾವಾಗ ಬರೋಂಗಿಲ್ಲ, ಎಮ್ ಹೆಚ್ಚ 2 ಸಲ ಬರ್ತೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲೊಂದು ಸಲ ಎಮ್ ಐತಿ, ಅಲ್ಲೊಂದು ಸಲ ಎಮ್ ಐತಿ. ಬೇಸ್ ಏನಿದ್ದು ಅಂದ್ರೆ ಪವರ್ ಆ್ಯಡ್ ಆಗ್ತಾವೆ. -B + C ಇವಂತರೂ ಮುಗಿದು ಮಾರ್ಕ್ ಮಾಡ್ಕೊಂಡು ಬಿಡ್ರಿ ಒಂದು ಸಲ. ನೆಕ್ಸ್ಟ್ ಲೆಂತ್ ನೋನು, ಇಲ್ಲಿ L⁴ ಐತಿ, ಇಲ್ಲಿ L⁴3B ಐತಿ. ನೆಕ್ಸ್ಟ್ L⁴2C. ನೆಕ್ಸ್ಟ್ T ನೋಡೋಣ, T⁻A, ಇಲ್ಲಿ T⁻2B. ನೆಕ್ಸ್ಟ್ T⁻C. ಸೊ ಇವಾಗ ನಾವು ಡೈಮೆನ್ಷನ್ ರೈಟ್ ಹ್ಯಾಂಡ್ ಸೈಡ್ದ ಲೆಫ್ಟ್ ಹ್ಯಾಂಡ್ ಸೈಡ್ದ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಹಿಡ್ದ -B + C = 0 ಬರಿಬೋದು. ನೆಕ್ಸ್ಟ್ A + 3B + 2C ಅನ್ನು ನಾನು 0 ಬರಿಬೋದು, ಹೌದಲ್ಲ. ಆಮೇಲೆ -A - 2B - C ಅನ್ನು ನಾನು ಏನು ಮಾಡ್ಬೋದು, 1 ಅಂಥೇಳಿ ಬರಿಬೋದು. ಇವಾಗ ಯಪ್ಪ ಹೆವಿ ಕ್ಯಾಲ್ಕುಲೇಷನ್, ಹೆವಿ ನೋಡ್ರಿ. C = B, ಇಲ್ಲಿ ಹಿಡ್ದ ನಾನು C = B ಬರಿಬೋದು, ಹೌದು. ಇದನ್ನ ಏನು ಮಾಡ್ತೀನೋ, C = B ಅನ್ನು ಇವು ಎರಡು ಥರ ಹಾಕಿಬಿಡ್ತೀನಿ. ಇಲ್ಲೂ C = B ಅನ್ನು ಹಾಕ್ರಿ. ಸೊ A + 3B + 2B = 0. C ಜಾಗದಾಗ ನಾನು B ಹಾಕಿಬಿಟ್ಟೇನೆ. ಸೊ ಇಲ್ಲಿ ಹಿಡ್ದ A + 5B = 0 ಬತ್ತು, ಹೌದು. A + 5B = 0 ಬತ್ತು. ಇದ C ಅನ್ನು ಇಲ್ಲೂ ಹಾಕ್ರಿ. C = B ಇತ್ತಲ್ಲ, ಇಲ್ಲೂ ಹಾಕ್ರಿ.
ಸೊ ಮೈನಸ್ ಎ ಮೈನಸ್ 2b ಮೈನಸ್ ಬಿ ಈಕ್ವಲ್ಸ್ ಟು 1. ಇಲ್ಲಿ ಹಿಡ್ದ ನಾನು ಮೈನಸ್ ಎ ಮೈನಸ್ 3b ಬರಿಬೋದು. ಮೈನಸ್ ಎ ಮೈನಸ್ 3b ಈಕ್ವಲ್ಸ್ ಟು 1. ಇನ್ನು ಇವೆರಡು ಇಕ್ವೇಷನ್ಸ್ ತೊಗೊಂಡು ನಾವು ಸಾಲ್ವ್ ಮಾಡೋಣ. ಹೆಂಗೆ ನೋಡ್ರಿ, ಇಲ್ಲಿ ಎ ಪ್ಲಸ್ 5b ಈಕ್ವಲ್ಸ್ ಟು 0, ಮೈನಸ್ ಎ ಮೈನಸ್ 3b ಈಕ್ವಲ್ಸ್ ಟು ಮೈನಸ್ ಎ ಮೈನಸ್ 3b ಈಕ್ವಲ್ಸ್ ಟು 1. ಸೊ ಇವಾಗ ಮೈನಸ್ ಎ ಪ್ಲಸ್ ಎ ಹೋಯ್ತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಔಟ್ ಹೋಯ್ತು. 5b ಒಳಗೆ ಮೈನಸ್ 3b ಹೋದರೆ 2b ಉಳಿತೈತಿ. 2b ಈಕ್ವಲ್ಸ್ ಟು 1 ಆಯ್ತು, b ಈಕ್ವಲ್ಸ್ ಟು 1/2. ಸೊ ಬಿದ ವ್ಯಾಲ್ಯೂ ಅಂತ ತೆಗೆದು ಇಲ್ಲಿ ಹಿಡ್ದ ಸಿದ ವ್ಯಾಲ್ಯೂನು ಏನು ಬತ್ತು ನಮ್ಗೆ 1/2 ಬತ್ತು, ಹೌದಿಲ್ಲ? ಇವಾಗ ಇನ್ನು ಈ ಬಿ ಈಕ್ವಲ್ಸ್ ಟು 1/2 ಇದ್ದದ ಇವು ಎರಡು ಥರಾಗ ಎತ್ತರಾಗ ಹಾಕ್ರಿ, ನಿಮ್ಗೆ ಎಲ್ಲಿ ಈಸಿ ಆಗ್ತೈತೆ ಅಲ್ಲಿ ಹಾಕ್ರಿ. ನಾನು ಇಲ್ಲಿ ಹಾಕ್ತನು. ಸೊ ಬಿ ಜಾಗದಾಗ ನಾನು 1/2 ಹಾಕ್ತನು. ಎ ಪ್ಲಸ್ 5 ಇಂಟು 1/2 ಇಂಟು 5/2 ಈಕ್ವಲ್ಸ್ ಟು 0. ಹಿಯರ್ ಯು ಕ್ಯಾನ್ ಸಿ ಎ ಈಕ್ವಲ್ಸ್ ಟು ಮೈನಸ್ 5/2. ಸೊ ವಿ ಫೌಂಡ್ ಎ ಬಿ ಸಿ. ಸೊ ದ ಆನ್ಸರ್ ವಿಲ್ ಬಿ, ಇಲ್ಲಿ ಆನ್ಸರ್ ಬರೀನು ಸಿ. ಸಾವಕಾಶ ಆನ್ಸರ್ ಬೇಕು. ಎ ಒಂಕ್ ಆಗಕ್ಕೆ ಹೋಗ್ಬಾರ್ದು, ಅಕ್ಷರ ನೆಟ್ಟಾಗಿ ಆಗ್ಬೇಕು, ಅವಾಗ ಮಜಾ ಬರ್ತದೆ. ಏನು ಬಂದತ್ತೆ ನಮ್ಮದ ಮೈನಸ್ 5/2. ಮೈನಸ್ 5/2. ಆಮೇಲೆ ಮತ್ತೇನು ತೊಗೊಂಡಿದ್ದು ಜಿ. ಬಿ ಏನು ಬಂದೈತಿ 1/2. ಸಿ ಏನು ಬಂದೈತಿ ಅದು 1/2. ಹಾಂ, ಟೈಮನ್ನು ಸ್ಪೀಡ್ ಆಫ್ ಲೈಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ದ ಟರ್ಮ್ಸ್ದಾಗ ಬರೋದು ನಾವು. ಕರೆಕ್ಟ್ ಇಲ್ಲ? ಬರ್ಕೋರಿ. ಇದು ಜಿ ಅಡ್ವಾನ್ಸ್ದು ಕ್ವಶನ್ ಐತಿ, 2 ಸಲ ಕೇಳ್ಯಾರ ಇದನ್ನು. ಅದಕ್ಕಾಗಿ ಸ್ವಲ್ಪ ಅವು ಏನದಾವಲ್ಲ ಹೆವಿ ಡೈಮೆನ್ಷನ್ಸ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್, ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಇಂಥವು ಏನದಾವಲ್ಲ ಅವ್ರನ್ನ ಪಕ್ಕ ಎಕ್ಸಾಮ್ದಾಗ ಕೇಳುವಂಥ ಸಾಧ್ಯತೆ ಇರ್ತೈತೆ ನಿಮಗೆ. ಸೊ ನಮ್ಮದು ಆನ್ಸರ್ ಕರೆಕ್ಟ್ ಐತಿ, ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಟಾಪಿಕ್ ಹೋಗೋಣ ನಾವು. ನೆಕ್ಸ್ಟ್ ಟಾಪಿಕ್ ನೋಡಿರಿ. ನೆಕ್ಸ್ಟ್ ಟಾಪಿಕ್ ಯಾವುದಂತಂದ್ರೆ ನಾವು ಹಿಂದಿನ ಲೆಕ್ಚರ್ದಾಗ ಏನು ಮಾಡಿದ್ದು ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಓಕೆ, ಒಂದು ಟಾಪಿಕ. ಅದ್ರಾಗ ಫಸ್ಟ್ ಅಪ್ಲಿಕೇಶನ್ ಯಾವ್ದು ನೋಡಿದ್ದು ನಾವು, ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡ ಫಾರ್ಮುಲಾಗಳನ್ನು ಡಿರೈವ್ ಮಾಡೋದು ಕಲ್ತಿದ್ದು ನಾವು. ಹೌದು, ಈ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಅಪ್ಲಿಕೇಶನ್ ಯಾವುದಂತಂದ್ರೆ ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಐತೋ ಇಲ್ಲೋದು ನೋಡೋದು. ಓಕೆ, ನನ್ನ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಇದನ್ನ ಎಕ್ಸಾಂಪಲ್ ಬಾಯಿ ಮಾತಲೇ ಹಿಡ್ರೆ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ತೋದ್ನು. ಓಕೆ, ಒಂದು ಫಾರ್ಮುಲಾ ತೋದ್ನು ನಾನು, ಕೈನೆಟಿಕ್ ಎನರ್ಜಿ. ಅದು ಒಂದು ಫಾರ್ಮುಲಾ ಐತಿ, ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು 2mv² ಅಂಥೇಳಿ ನಾನು ಒಂದು ಫಾರ್ಮುಲಾ ತೋದ್ನು. ಈ ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಐತಲ್ಲೋ ನೋಡೋಣ. ಓಕೆ, ಈಚೆ ಕಡೆ ನೋಡಿರಿ, ಡೈಮೆನ್ಷನಲಿ ಕರೆಕ್ಟ್ ಇರಬೇಕಾದ್ರೆ ಒಂದು ಕ್ರೈಟೀರಿಯಾ ಫಾಲೋ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ ಮತ್ತು ರೈಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ್ ಏನಾಗಬೇಕು, ಮ್ಯಾಚ್ ಆಗಬೇಕು. ಆವಾಗ ನಾವು ಒಂದು ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಐತೆ ಅಂತ ಹೇಳ್ಬೋದು. ಹೌದು, ಹಾಗಾದ್ರೆ ನೋಡಿರಿ, ಈಚೆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಏನೈತೆ ನಮ್ಮ ಕಡೆ, ಕೈನೆಟಿಕ್ ಎನರ್ಜಿ ಐತಿ. ಹೌದು, ಕೈನೆಟಿಕ್ ಎನರ್ಜಿ ಐತಿ. ಕೈನೆಟಿಕ್ ಎನರ್ಜಿ ಇರುವಾತಕ್ಕದ ಅದು ಎನರ್ಜಿನಲ್ಲ. ಎನರ್ಜಿ ಡೈಮೆನ್ಷನ್ ಏನಿರ್ತೈತೆ ನಮ್ಗದ, ಎನರ್ಜಿ ಡೈಮೆನ್ಷನ ml2t-2 ಇರ್ತೈತೆ. ಹೌದು, ಇದು ಏನಾಯ್ತು ನಮ್ಮದ ಲೆಫ್ಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ್ ಆಯ್ತು. ಹೌದು, ಲೆಫ್ಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ ml2t-2 ಆಯ್ತು. ಇನ್ನು ರೈಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ್ ತೆಗಿಬೋದು. ರೈಟ್ ಹ್ಯಾಂಡ್ ಸೈಡ್ದಾಗ ಏನೈತಿ ನೋಡ್ರಿ, ಏನೈತಿ 2mv² ಐತಿ. ಹೌದು, ಇಲ್ಲಿ 2 ಅನ್ನೋದು ಮ್ಯಾಥಮೆಟಿಕಲ್ ನಂಬರ್ ಜಸ್ಟ್ ಇದೊಂದು ನಂಬರ್ ಐತೆ. ನಂಬರ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ. ಹಂಗಾಯ್ತಂದ್ರೆ ಉಳಿತ ಮಾಸ ಮತ್ತು ವೆಲಾಸಿಟಿ ನೋಡಿರಿ, ಮಾಸದ ಡೈಮೆನ್ಷನ ಎಮ್ ಆಗ್ತೈತಿ, ವೆಲಾಸಿಟಿ ಡೈಮೆನ್ಷನ LT-1² ಹೌದು, ಇಲ್ಲಿ ಇಟ್ಟದ ನಾನು ಏನು ಬರಿಬೋದು, ml2 t⁻². ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನು ಬರೈತಿ, ml2t-2. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದ ಮತ್ತು ರೈಟ್ ಹ್ಯಾಂಡ್ ಸೈಡದ ಡೈಮೆನ್ಷನ್ ಏನಾಯ್ತು,
ಸೇಮ್ ಆಯಿತು. ಹಾಗಾದ್ರೆ ನಾವು ಈ ಒಂದು ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಏನು ಹೇಳ್ರಿ, ನಾವು ಈ ಒಂದು ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಎರಡು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಬರೋಬ್ಬರ ಬಂದು ಅಂತಂದ್ರೆ ಅವಾಗ ನಾವು ಡೈಮೆನ್ಷನಲಿ ಕರೆಕ್ಟ್ ಐತಿ ಫಾರ್ಮುಲಾ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ನೋಡ್ರಿ ಎಕ್ಸಾಂಪಲ, ನಾನು ಇನ್ನೊಂದು ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ಬರೀತೀನಿ. ಕೈನೆಟಿಕ್ ಎನರ್ಜಿದ ಇನ್ನೊಂದು ಫಾರ್ಮುಲಾ ಬರೀತೀನಿ. ಯಾವುದಂತಂದ್ರೆ ಹಾಫ್ mv². ಹಾಫ್ mv². ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಾಗ್ತೈತಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಕೈನೆಟಿಕ್ ಎನರ್ಜಿ ಐತಿ. ಕೈನೆಟಿಕ್ ಎನರ್ಜಿ ನಿಮಗೆಲ್ಲರಿಗೂ ಗೊತ್ತೈತಿ. ಕೈನೆಟಿಕ್ ಎನರ್ಜಿ ಇರುವತಕ್ಕದ ಎನರ್ಜಿ ಐತಿ. ಹೌದು, ಎನರ್ಜಿ ಡೈಮೆನ್ಷನ್ ಎನರ್ಜಿ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು. ಡೈಮೆನ್ಷನ್ ಏನಿರ್ತೈತಿ ಇದ್ರದ ml2 T-2 ಇದ್ರದ ಡೈಮೆನ್ಷನ್ ಇರ್ತೈತಿ. ಇವಾಗ ನೋಡ್ರಿ, ಇದೇನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ಇದೆ. ಇವಾಗ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ದಾಗ ಏನೈತಿ, ಹಾಫ್ mv² ಐತಿ. ಹೌದು, ಹಾಫ್ ಅನ್ನೋದು ಒಂದು ನಂಬರ್ ಐತಿ. ನಂಬರ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋದಿಲ್ಲ. ಎಮ್ ಅನ್ನೋದು ಮಾಸ್ ಐತಿ, ಮಾಸ್ ಡೈಮೆನ್ಷನ್ ಎಮ್. ವೆಲಾಸಿಟಿ LT-1 ಇದ್ರದ್ದು ಹೋಲ್ ಸ್ಕ್ವೇರ್ ಏನಾಗ್ತೈತಿ, ml2 T-2. ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನು ಬರತ್ತಿ, ml2 T-2. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮ್ಯಾಚ್ ಅದು. ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ರೈಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ಏನದು ಮ್ಯಾಚ್ ಅದು. ಇಲ್ಲಿ ಹಿಡ್ದ ಇದು ಫಾರ್ಮುಲಾ ನಾನು ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಬಟ್ ಪ್ರಾಬ್ಲಮ್ ಎಲ್ಲಿತ್ತು ಗೊತ್ತಾನ, ಇವು ಎರಡು ಫಾರ್ಮುಲಾದಾಗ ಒಂದೇ ಫಾರ್ಮುಲಾ ಕರೆಕ್ಟ್ ಐತೆ. ಆ್ಯಕ್ಚುಲಾಗಿ ಯಾವುದು ಫಾರ್ಮುಲಾ ಕರೆಕ್ಟ್ ಐತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಕೋಸ್ಟು ಹಾಫ್ mv² ಅನ್ನೋದು ಫಾರ್ಮುಲಾ ಇಲ್ಲಿ ಕರೆಕ್ಟ್ ಐತಿ. ಆ ಫಾರ್ಮುಲಾ ಕರೆಕ್ಟ್ ಇಲ್ಲ. ಓಕೆ, ಡೈಮೆನ್ಷನಲಿ ಕರೆಕ್ಟ್ ಅಂದ ಮಾತ್ರಕ್ಕೆ ಫಾರ್ಮುಲಾ ಕರೆಕ್ಟ್ ಆದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಏನು ಹೇಳ್ಬೇಕು, ಜಸ್ಟ್ ಡೈಮೆನ್ಷನಲಿ ಕರೆಕ್ಟ್ ಐತಿ. ಇನ್ನು ಫಾರ್ಮುಲಾ ಆ್ಯಕ್ಚುಲಾಗಿ ಕರೆಕ್ಟ್ ಐತಲ್ಲೋ ಗೊತ್ತಿಲ್ಲ ನಮಗೆ. ನೋಡಿರಿ, ನೀವು ಯಾವ ಬುಕ್ದಾಗ ತೆಗೆದು ನೋಡ್ತೀರಿ ನೋಡಿರಿ, ಕೈನೆಟಿಕ್ ಎನರ್ಜಿದ ಫಾರ್ಮುಲಾ ಹಾಫ್ mv² ಇರ್ತೈತಿ ಅಥವಾ ಹೊರತು 2 mv² ಇರೋಂಗಿಲ್ಲ. 2 mv² ಡೈಮೆನ್ಷನ್ ಸೇಮ್ ಡೈಮೆನ್ಷನಲಿ ಕರೆಕ್ಟ್ ಐತಿ ಫಾರ್ಮುಲಾ ಇದೆ. ಇದು ಡೈಮೆನ್ಷನಲಿ ಕರೆಕ್ಟ್ ಐತೆ. ಕರೆಕ್ಟ್ ಫಾರ್ಮುಲಾ ಹಾಫ್ mv². ಸೊ ಡೈಮೆನ್ಷನಲಿ ಕರೆಕ್ಟ್ ಅಂದ ಮಾತ್ರಕ್ಕೆ ನಾವು ಫಾರ್ಮುಲಾ ಕರೆಕ್ಟ್ ಐತೆ ಅಂತ ಹೇಳಕ್ಕೆ ಬರೋದಿಲ್ಲ. ಓಕೆ, ಇದನ್ನು ನೀವು ಲಕ್ಷ್ಯ ಕೊಡಬೇಕು. ನೀವು ಯಾವಾಗೂ ಡೈಮೆನ್ಷನಲಿ ಕರೆಕ್ಟ್ ಬರ್ತಂದ್ರೆ ನೀವು ಜಸ್ಟ್ ಏನು ಹೇಳಬೇಕು, ಡೈಮೆನ್ಷನಲಿ ಕರೆಕ್ಟ್ ಐತಿ. ಇನ್ನು ಫಾರ್ಮುಲಾ ಆ್ಯಕ್ಚುಲಾಗಿ ಎಕ್ಸಿಸ್ಟ್ ಮಾಡ್ತತಿಲ್ಲೋದು ನಮಗೆ ಗೊತ್ತಿಲ್ಲ. ಹೌದು, ನಾವೇನು ಹೇಳ್ಬೋದು, ಡೈಮೆನ್ಷನಲಿ ಕರೆಕ್ಟ್ ಐತಿ, ಫಾರ್ಮುಲಾ ಕರೆಕ್ಟ್ ಇದ್ದು ಇರ್ಬೋದು ಅಥವಾ ಇರಲಿಕ್ಕೂ ಇರ್ಬೋದು. ಈ ಕೇಸ್ ಈಗ ಹೌದು 2 mv² ಅನ್ನೋದು ಯಾವುದೇ ರೀತಿಯಿಂದ ಫಾರ್ಮುಲಾ ಎಲ್ಲಿದೆ, ಬಟ್ ಡೈಮೆನ್ಷನಲಿ ಕರೆಕ್ಟ್ ಬರತ್ತಿದೆ. ಇದರ ಅರ್ಥ ಡೈಮೆನ್ಷನಲಿ ಕರೆಕ್ಟ್ ಐತಿ, ಇನ್ನು ಫಾರ್ಮುಲಾ ಆ್ಯಕ್ಚುಲಾಗಿ ಐತಿ ಅಲ್ಲೋ ನಮಗೆ ಗೊತ್ತಿಲ್ಲ. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಹೌದು, ಈ ಒಂದು ಎಕ್ಸಾಂಪಲಿಂದ ನಾವು ಡೈಮೆನ್ಷನ್ಗಳನ್ನು ಯಾವ ರೀತಿ ಚೆಕ್ ಮಾಡ್ತೀವಿ, ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಯಾವ ರೀತಿ ಚೆಕ್ ಮಾಡ್ತೀವಿ ಅನ್ನೋದು ನೋಡಿದ್ವು. ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ ನಾನು. ನೋಡಿರಿ, ಕೈನೆಟಿಕ್ ಎನರ್ಜಿ ಕೋಸ್ಟು ಕೈನೆಟಿಕ್ ಎನರ್ಜಿ ಕೋಸ್ಟು 2 mv³ ಅಂಥೇಳಿ ನಾನು ಒಂದು ಫಾರ್ಮುಲಾ ತೊಗೊತೀನಿ. 2 mv³. ಇವಾಗ ಇದ್ರ ಡೈಮೆನ್ಷನ್ ಚೆಕ್ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್. ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನಮ್ದು ಕೈನೆಟಿಕ್ ಎನರ್ಜಿ ಐತಿ. ಎನರ್ಜಿ ಅಂತಂದ್ರೆ ಅದರ ಡೈಮೆನ್ಷನ್ ml2 T-2 ಬರಬೇಕು. ಹೌದು, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್. ಇನ್ನು ರೈಟ್ ಹ್ಯಾಂಡ್ ಸೈಡ್ದಾಗ ನೋಡ್ರಿ, ರೈಟ್ ಹ್ಯಾಂಡ್ ಸೈಡ್ದಾಗ ಡೈಮೆನ್ಷನ್ ಏನು ಬರತ್ತೆ ಅಂದ್ರೆ 2 mv³ ಐತಿ. ಹೌದು, ಇಲ್ಲಿ ಹಿಡ್ದ 2 ಅಂತರೂ ಮ್ಯಾಥಮೆಟಿಕಲ್ ನಂಬರ್ ಐತಿ, ಅದರದ್ದು ಡೈಮೆನ್ಷನ್ ಇಲ್ಲ. ಮಾಸದ ಎಮ್ LT-1 ಹೋಲ್ ಕ್ಯೂಬ್ ಆಯ್ತು. ಹೌದು, ಇಲ್ಲಿ ಹಿಡ್ದ ml³ T-3 ಆಯ್ತು. ಡೈಮೆನ್ಷನ್ ಮ್ಯಾಚ್ ಆಗತ್ತಿ. ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ ಮ್ಯಾಚ್ ಆಗತ್ತಿಲ್ಲ. ಇದರ ಅರ್ಥ ಇದು ಡೈಮೆನ್ಷನಲಿನ ಏನು ಕರೆಕ್ಟ್ ಐತಿ ಮೊದಲು ಮಾಡಿ, ಇನ್ನು ಫಾರ್ಮುಲಾ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರದ್ದು
ಹೌದಿಲ್ಲ? ಹಂಗಾತಂದ್ರೆ ನಾವು ಈ ಒಂದು ಸಿಚುವೇಶನ್ದಾಗ ಏನು ಹೇಳಬೇಕು, ಫಾರ್ಮುಲಾನ ಏನೈತಿದ ಇನ್ಕರೆಕ್ಟ್ ಐತಿ, ಇನ್ಕರೆಕ್ಟ್ ಐತಿ. ಡೈಮೆನ್ಷನಲಿ ಇನ್ಕರೆಕ್ಟ್ ಅನ್ನಕ್ಕೆ ಹೋಗ್ಬೇಡ್ರಿ, ಫಾರ್ಮುಲಾನ ಇನ್ಕರೆಕ್ಟ್ ಐತಿದ. ಫಸ್ಟ್ ಆಫ್ ಆಲ್ ಡೈಮೆನ್ಷನಲಿನ ಮೊದಲು ಕರೆಕ್ಟ್ ಇಲ್ಲ ಇದ. ಇನ್ನು ಈ ರೀತಿ ಫಾರ್ಮುಲಾ ಇರೋಕ್ಕೆ ಸಾಧ್ಯ ಐತಿ, ಅದಂತರೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಕೇಸ್ದಾಗ ಇನ್ಕರೆಕ್ಟ್ ಅನ್ಬೇಕು ನೀವು. ಡೈಮೆನ್ಷನಲಿ ಕರೆಕ್ಟ್ ಬಂತು, ಓಕೆ, ಡೈಮೆನ್ಷನಲಿ ಕರೆಕ್ಟ್ ಐತಿ. ಇನ್ನು ಫಾರ್ಮುಲಾ ಐತೋ ನಮಗೆ ಗೊತ್ತಿಲ್ಲ, ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೀವು ನೋಡ್ಕೋಬೋದು. ಓಕೆ, ನಾವು ಈ ಒಂದು ಟಾಪಿಕ್ ಒಳಗೆ ಏನು ಮಾಡೋಣ, ಫಾರ್ಮುಲಾಗಳು ಡೈಮೆನ್ಷನಲಿ ಕರೆಕ್ಟ್ ಅದಾವೋ ಇಲ್ಲೋ ಅಷ್ಟೇ ಚೆಕ್ ಮಾಡೋಣ. ಓಕೆ, ಸೊ ಇದು ಒಂದೇನ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಒಳಗೆ ಬರ್ತದೆ ಕೇಸ್. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಫಾರ್ಮುಲಾ ಚೆಕ್ ಮಾಡೋಣ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಒಂದು ಫಾರ್ಮುಲಾ ಐತಿ, mgh. ಇಲ್ಲಿ m ಅನ್ನೋದು ಮಾಸ, g ಅನ್ನೋದು ಎಕ್ಸರ್ಲೇಷನ್ ಐತಿ, h ಅನ್ನೋದು ಏನೈತಿ ಹೈಟ್ ಐತಿ. ಸೊ ಇದು ಡೈಮೆನ್ಷನಲಿ ಕರೆಕ್ಟ್ ಐತಲ್ಲೋ ನೋಡೋಣ. ಇನ್ನು ಆ್ಯಕ್ಚುಲಾಗಿ ಕರೆಕ್ಟ್ ಐತಲ್ಲೋ ಅದನ್ನು ಬೇರೆದವ್ರು ನೋಡ್ಕೋತಾರೆ. ಓಕೆ, ಅದು ಆ್ಯಕ್ಚುಲಾಗಿ ಕರೆಕ್ಟ್ ಐತಲ್ಲೋ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಬಟ್ ಇಲ್ಲಿ ನಾವು ಡೈಮೆನ್ಷನಲಿ ಫಸ್ಟ್ ಫಾರ್ಮುಲಾ ಕರೆಕ್ಟ್ ಇರಬೇಕಾದ್ರೆ ಫಸ್ಟ್ ಡೈಮೆನ್ಷನಲಿ ಕರೆಕ್ಟ್ ಇರಬೇಕಾಗ್ತದೆ, ಅದನ್ನು ಚೆಕ್ ಮಾಡೋದು ನಾವು. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಪೊಟೆನ್ಷಿಯಲ್ ಎನರ್ಜಿ ಬರ್ದಾರ, ರೈಟ್ ಹ್ಯಾಂಡ್ ಸೈಡ್ದಾಗ mgh ಬರ್ದಾರ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನೋಡಿರಿ ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಜಸ್ಟ್ ಎನರ್ಜಿ ಮೇಲೆ ಫೋಕಸ್ ಮಾಡಿರಿ. ಪೊಟೆನ್ಷಿಯಲ್ ಇರತಕ್ಕದ ಎನರ್ಜಿ ಹೌದಿಲ್ಲ, ಹಂಗಾದ್ರೆ ಎನರ್ಜಿ ಡೈಮೆನ್ಷನ್ ಏನಿರ್ತದೆ ನಮ್ಮದ mL2T-2. ಹೌದು. ಇನ್ನು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಚೆಕ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನು ಬರ್ತದೆ ನೋಡ್ರಿ, ಇಲ್ಲಿ mgh ಐತಿ. ಹೌದು, mgh. m ಅನ್ನೋದ ಮಾಸ್, g ಅನ್ನೋದ ಎಕ್ಸರ್ಲೇಷನ್ ಅಂತಂದ್ರೆ ಅದ್ರ ಡೈಮೆನ್ಷನ್ LT-2. h ಅಂದ್ರೆ ಹೈಟನ್ನು ಎತ್ರಾಗ ಅಳಿತೀರಿ ನೀವು, ಲೆಂತ್ದಾಗ ಅದು ಎಲ್ಲ ಹತ್ಲ. ಹೈಟ್ ಅನ್ನೋದು ಕೂಡ ಒಂದು ಲೆಂತ್ ಹೌದಿಲ್ಲ. ಸೊ L × L² ಆಯಿತು, T-2. ನೋಡ್ರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಾಯಿತು, ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಈಕ್ವಲ್ ಆಯಿತು. ಇಲ್ಲಿ ಹಿಡ್ದ ಈ ಒಂದು ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ನಾನು ಏನು ಮಾಡ್ಬೋದು, ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ನಾವು ಜಸ್ಟ್ ಈ ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳತ್ತೀವಿ. ಈ ಫಾರ್ಮುಲಾ ಐತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಓಕೆ, ಈ ಫಾರ್ಮುಲಾ ಆ್ಯಕ್ಚುಲಾಗಿ ಐತೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ, ಬಟ್ ಡೈಮೆನ್ಷನಲಿ ಕರೆಕ್ಟ್ ಐತದ. ಹೌದು, ಇನ್ನು ಮುಂದಿನ ಪ್ರೊಸೆಸ್ ನೀವು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇನ್ನೊಂದಿಷ್ಟು ಫಾರ್ಮುಲಾಸ್ ಚೆಕ್ ಮಾಡೋಣ. ಫಸ್ಟ್ V = U + AT. ಹಾಂ, S = UT + ½ AT². V² - U² = 2AS. ಈ ಫಾರ್ಮುಲಾ ಎಲ್ಲಿ ಕಲ್ತಾರೆ ಹೇಳ್ರಿ ನೋಡು, ನೀವು ಯಾವಾಗಾರೆ ಕಲ್ತಿರ್ಬೇಕಲ್ಲ. ಎಲ್ಲಿ ಕಲ್ತಿರ್ಬೋದು ನೀವು, 9th ಕ್ಲಾಸ್ದಾಗ ಹೇಳ್ತಾರೆ ಈ ಫಾರ್ಮುಲಾಗಳು. 9th ಕ್ಲಾಸ್ದಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಚಲನೆ ಅನ್ನೋದು ಒಂದು ಪಾಠ ಇರ್ತದೆ. ಆ ಪಾಠದಾಗ ಇದೈತಿ V = U + AT, S = UT + ½ AT², V² - U² = 2AS. ಇವು ಡೈಮೆನ್ಷನಲಿ ಕರೆಕ್ಟ್ ಅದಾವಲ್ಲ ನೋಡಿ ನಾವು. ಓಕೆ, ಸೊ V ಅನ್ನೋದು ಇಲ್ಲಿ ಫೈನಲ್ ವೆಲಾಸಿಟಿ ಐತಿ. ಫೈನಲ್ ಏನಿದೆ ವೆಲಾಸಿಟಿ. ನೆಕ್ಸ್ಟ್ U ಅನ್ನೋದು ಇನಿಷಿಯಲ್ ವೆಲಾಸಿಟಿ. ಹಾಂ, ಇವೆಲ್ಲ ಕಲಿತೀರಿ, ಬರೋ ಚಾಪ್ಟರ್ದಾಗ ಕಲಿತೀರಿ. ಓಕೆ, ಇನಿಷಿಯಲ್ ವೆಲಾಸಿಟಿ. ನೆಕ್ಸ್ಟ್ A ಅನ್ನೋದು ಎಕ್ಸರ್ಲೇಷನ್. T ಅನ್ನೋದು ಟೈಮ್ ಐತಿ ಇಲ್ಲಿ. ನೆಕ್ಸ್ಟ್ S ಅನ್ನೋದು ಡಿಸ್ಪ್ಲೇಸ್ಮೆಂಟ. ಆಮೇಲೆ ಮತ್ತೇನು ಉಳಿತು, ಅದಲ್ಲ ಎಲ್ಲ. ಹಾಂ, V ಫೈನಲ್ ವೆಲಾಸಿಟಿ, U ಇನಿಷಿಯಲ್ ವೆಲಾಸಿಟಿ, A ಎಕ್ಸರ್ಲೇಷನ್, T ಟೈಮ್, S ಡಿಸ್ಪ್ಲೇಸ್ಮೆಂಟ್. ಸೊ ಇವಾಗ ಒಂದೊಂದಾಗಿ ಏನು ಮಾಡೋಣ, ಡೈಮೆನ್ಷನಲಿ ಕರೆಕ್ಟ್ ಅದಾವಲ್ಲ ಚೆಕ್ ಮಾಡೋಣ. ನೋಡಿರಿ, V = U + AT. ಈ ಇಕ್ವೇಷನ್ದಾಗ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಜಸ್ಟ್ V ಎಷ್ಟೈತಿ, ರೈಟ್ ಹ್ಯಾಂಡ್ ಸೈಡ್ದಾಗ U + AT ಐತಿ. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನಾವು ಚೆಕ್ ಮಾಡಿದಾಗ ಜಸ್ಟ್ V ಇದರ ಡೈಮೆನ್ಷನ್ ಏನಿರ್ತದೆ ಹೇಳ್ರಿ, LT-1. V ಅನ್ನೋದು ವೆಲಾಸಿಟಿ ಐತಿ ಹೌದಲ್ಲ, ವೆಲಾಸಿಟಿ ಡೈಮೆನ್ಷನ್ LT-1. ಇನ್ನು ರೈಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ದಾಗ ಏನೈತಿ, U + AT. ಹೌದು, U ಅನ್ನೋದು
ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ. ಅದು ಇನಿಷಿಯಲ್ ವೆಲಾಸಿಟಿ ಇರುವ ತಕ್ಕ ವೆಲಾಸಿಟಿನ ಹೌದಿಲ್ಲ. ಸೊ ಅದಕ್ಕಾಗಿ ಯುದ ಡೈಮೆನ್ಷನ್ ಏನಾಗ್ತದೆ ಹೇಳ್ರಿ, ಎಲ್ ಟಿ ಮೈನಸ್ 1 ಪ್ಲಸ್. ಸೊ 80 ಐತಿ ಇಲ್ಲಿ, 80 ಐತಿತ್ರ ಅರ್ಥ ಏನ, ಎಕ್ಸರ್ಲೇಷನ್ ಇಂಟು ಟೈಮ್. ಎಕ್ಸರ್ಲೇಷನ್ ಅಂತಂದ್ರೆ ಎಲ್ ಟಿ ಮೈನಸ್ 2, ಟಿ ಅಂತಂದ್ರೆ ಟಿ ಡೈಮೆನ್ಷನ್ ಟಿನ ಹೌದಿಲ್ಲ. ಸೊ ಎಲ್ ಟಿ ಮೈನಸ್ 1 ಪ್ಲಸ್ ಇದೇನಾಯ್ತು ಟಿ ಮೈನಸ್ 2 ಪ್ಲಸ್ 1 ಇದೇನಾಗ್ತೈತಿ ಎಲ್ ಟಿ ಮೈನಸ್ 1. ನೀವೊಂದು ಮಾತು ಹೇಳ್ರಿ ನನಗೆ, ಎಲ್ ಟಿ ಮೈನಸ್ 1 ಅನ್ನೋದ ವೆಲಾಸಿಟಿ, ಇದು ಎಲ್ ಟಿ ಮೈನಸ್ 1 ಅನ್ನೋದ ವೆಲಾಸಿಟಿ ಒಳಗೆ ವೆಲಾಸಿಟಿ ಕೂಡಿಸಿದ್ರೆ ಏನು ಬರ್ತೈತಿ, ವೆಲಾಸಿಟಿನ ಬರಬೇಕಲ್ಲ. ಲೆಂತ್ 2 ಮೀಟ್ರ್ದಾಗ 2 ಮೀಟ್ರ್ ಕೂಡಿಸಿದ್ರೆ 4 ಮೀಟ್ರ್ ಬರ್ತೈತಿ. ಲೆಂತ್ ಒಳಗೆ ಲೆಂತ್ ಕೂಡಿಸಿರಂತಂದ್ರೆ ಲೆಂತ್ ಬರ್ತೈತಿ. ಇಲ್ಲಿ ವೆಲಾಸಿಟಿ ಒಳಗೆ ವೆಲಾಸಿಟಿ ಕೂಡಿಸಿರಂತಂದ್ರೆ ಆನ್ಸರ್ದಾಗ ಏನು ಬರ್ಬೇಕು ನಮಗೆ, ವೆಲಾಸಿಟಿ ವಿಚ್ ಇಸ್ ಎಲ್ ಟಿ ಮೈನಸ್ 1. ಸೊ ಹಂಗಾಯ್ತು ಅಂತ. ಹಂಗಾದ್ರೆ ರೈಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ ಮ್ಯಾಚ್. ಅದು ಇಲ್ಲಿ ಎಲ್ ಟಿ ಮೈನಸ್ 1 ಒಳಗೆ ಎಲ್ ಟಿ ಮೈನಸ್ ಕೂಡಿಸಿ 2 ಎಲ್ ಟಿ 1 ಮೈನಸ್ ಅಂದಿರಿ. ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿದ್ದ ಫಿಸಿಕ್ಸ್ ಐತೆ, ಫಿಸಿಕ್ಸ್ದಾಗ ಏನಾಗ್ತೈತಿ ಥಿಯರಿ ಪ್ರಕಾರ ನಡಿಬೇಕಾಗ್ತೈತೆ. ಓಕೆ, ಇದು ಎಲ್ ಟಿ ಮೈನಸ್ 1 ಅನ್ನೋದು ವೆಲಾಸಿಟಿ, ಇದು ವೆಲಾಸಿಟಿ ಒಳಗೆ ವೆಲಾಸಿಟಿ ಕೂಡಿಸ್ರ ವೆಲಾಸಿಟಿನ ಬರ್ಬೇಕು. ಅದನ್ನು ಬಿಟ್ಟು 2 ಎಲ್ ಟಿ ಮೈನಸ್ 1 ಅಂದಿರಿ. ಮತ್ತು ಓಕೆ, ಇದು ಒಂದು ಸ್ವಲ್ಪ ಬೇರೆ ರೀತಿಯಿಂದ ಫಿಸಿಕ್ಸ್ ನಡೆದಕ್ಕೆ ನಮ್ಮದಿಲ್ಲಿ. ಸೊ ಇಲ್ಲಿ ಹಿಡ್ದ ನಾನು ಏನು ಅನ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ಸ ಮತ್ತು ರೈಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ಸ ಏನಾಗತ್ತವು, ಮ್ಯಾಚ್ ಆಗತ್ತವು. ಹಂಗಾದ್ರೆ ಈ ಫಾರ್ಮುಲಾ, ಈ ಒಂದು ಇಕ್ವೇಷನ್ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅನ್ನೋದ ಡೈಮೆನ್ಷನಲ್ಲಿ ಏನೈತದ ಕರೆಕ್ಟ್ ಐತಿ. ಹೌದು, ಡೈಮೆನ್ಷನಲ್ಲಿ ಕರೆಕ್ಟ್ ಐತಿ. ಇನ್ನು ಆ್ಯಕ್ಚುಲಾಗಿ ಇಂಥ ಒಂದು ಫಾರ್ಮುಲಾ ಐತೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಡೈಮೆನ್ಷನಲ್ಲಿ ಅಂತೂ ಕರೆಕ್ಟ್ ಐತೆ ಅದು. ಓಕೆ, ಸೊ ನೆಕ್ಸ್ಟ್ ನೋಡು, ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಇದು ಕರೆಕ್ಟ್ ಐತಿಲ್ಲೋ ನೋಡು ನಮಗೆ. ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನೋಡ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನಮ್ಮ ಕಡೆ ಏನೈತಿ ಎಸ್ ಅನ್ನೋದ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಒಂದು ಪಾಯಿಂಟ್ ಹಿಡಿದಾಗ ಇನ್ನೊಂದು ಪಾಯಿಂಟಿಗೆ ನೇರವಾದ ಲೆಂತ್. ಹೌದು, ನೇರವಾದ ಲೆಂತ್ ಅಂದ್ರೆ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, 2 ಪೊಸಿಷನ್ಸ್ ಅನ್ಬೋದು. ನೀವು ಕನ್ನಡದಾಗ ಹೇಳಿಬಿಡ್ತೀನಿ, ಸುಮ್ಮನೆ ಇಂಗ್ಲೀಷ್ನಾಗ ನಿಮಗೂ ಪ್ರಾಬ್ಲಮ್ ಆಗ್ತೈತೆ ತಿಳ್ಕೊಳಕ್ಕೆ. ಒಂದು ಪೊಸಿಷನ್ ಹಿಡ್ದ ಇನ್ನೊಂದು ಪೊಸಿಷನ್ ತನಕ ಶಾರ್ಟೆಸ್ಟ್ ಪಾತ್ ಏನಿರ್ತದೆ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟನ್ನು ಲೆಂತ್, ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಲೆಂತ. ಡಿಸ್ಪ್ಲೇಸ್ಮೆಂಟ್ದು ಏನು ಡೈಮೆನ್ಷನ್ ಬರ್ತದಲ್ಲ ಅದು ಏನಿರ್ತೈತಿ ಎಲ್. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಎಲ್ ಬತ್ತು. ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮ್ಯಾಚ್ ಆಗಬೇಕಲ್ಲ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮ್ಯಾಚ್ ಆತಂದ್ರೆ ಡೈಮೆನ್ಷನಲ್ಲಿ ಕರೆಕ್ಟ್ ಇಕ್ವೇಷನ್ ಅಂತ ಹೇಳ್ಬೋದು. ಸೊ ಇವಾಗ ರೈಟ್ ಹ್ಯಾಂಡ್ ಸೈಡ್ದಾಗ ಏನು ಬರ್ದಾರು, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇವಾಗ ನೋಡ್ರಿ, ಯು ಅನ್ನೋದ ಇನಿಷಿಯಲ್ ವೆಲಾಸಿಟಿ, ಅದು ಇನಿಷಿಯಲ್ ವೆಲಾಸಿಟಿ ಇರೋತಕ್ಕ ಅದು ವೆಲಾಸಿಟಿ ಐತಿ. ಹಾಗಾದ್ರೆ ಇದು ಎಲ್ ಟಿ ಮೈನಸ್ 1 ಆಯ್ತು. ಟೈಮ್ ಇಟ್ ಡೈಮೆನ್ಷನ್ ಟಿ ಮೈನಸ್ 1 ಟಿ ಕ್ಯಾನ್ಸಲ್ ಆಯ್ತು. ಉಳಿತೇನ ಇಲ್ಲಿ ಹಾಫದಂತೂ ಡೈಮೆನ್ಷನ್ ಇರೋಂಗಿಲ್ಲ. ಎ ಅನ್ನೋದು ಎಕ್ಸರ್ಲೇಷನ್ ಐತಿ, ಎಲ್ ಟಿ ಮೈನಸ್ 2. ಆಮೇಲೆ ಇದು ಟಿ ಸ್ಕ್ವೇರ್, ಟಿ ಸ್ಕ್ವೇರ್ ಡೈಮೆನ್ಷನ್ ಟಿ ಸ್ಕ್ವೇರ್ದು ಡೈಮೆನ್ಷನ್ ಟಿ ಸ್ಕ್ವೇರ್. ವಾಹ್, ಏನು ಡೈಲಾಗ್ ಐತಿ. ಇದು ಕ್ಯಾನ್ಸಲ್ ಆಯ್ತು. ಉಳಿತೇನ ಎಲ್ ಪ್ಲಸ್ ಎಲ್. ಹಾಂ, ಇನ್ನು ಎಲ್ ಪ್ಲಸ್ ಎಲ್ 2L ಬರ್ತೈತೆ ನಿಮ್ಮದು ಮ್ಯಾಥಮೆಟಿಕ್ಸ್ ಪ್ರಕಾರ. ಬಟ್ ಫಿಸಿಕ್ಸ್ ಪ್ರಕಾರ ಎಲ್ ಪ್ಲಸ್ ಎಲ್ ಆಗ್ತೈತಿ. ಹೆಂಗೆ ಹೇಳ್ತೀನಿ ನೋಡ್ರಿ ಇಲ್ಲಿ ನಾನು. ಹಾಂ, ಎಲ್ ಬರ್ತೈತಿ. ಹೆಂಗೆ ನೋಡ್ರಿ, ಚಾಕ್ದ ಡಸ್ಟ್ ಮುಂಗನ್ಯಾಗ ಹೊಂಟೈತಿ. ನಿಮ್ಮ ಸಂಬಂಧ ಇದೆಲ್ಲ ನೋಡ್ರಿ. ಲೆಂತ್ದಾಗ ಲೆಂತ್ ಕೂಡಿಸಿದ್ರೆ ಆನ್ಸರ್ ಲೆಂತನ ಬರಬೇಕು. ಹೌದಿಲ್ಲ, ಎಲ್ಲ ಬಿಟ್ಟು ಲೆಂತ್ ಸ್ಕ್ವೇರ್ ಬರೋದಿಲ್ಲ. 2 ಮೀಟ್ರ್ದಾಗ 2 ಮೀಟ್ರ್ ಕೂಡಿಸ್ತೀರಿ 4 ಮೀಟ್ರ್ ಬರ್ತೈತೆ. ಹಂಗೆ ಲೆಂತ್ ಒಳಗೆ ಲೆಂತ್ ಕೂಡಿಸಿರಂತಂದ್ರೆ ಆನ್ಸರ್ದಾಗ ಏನು ಬರಬೇಕು, ಲೆಂತ್. ಅದಕ್ಕಾಗಿ ರೈಟ್ ಹ್ಯಾಂಡ್ ಸೈಡಲ್ಲಿ ಡೈಮೆನ್ಷನ್ ಏನಂತು ಎಲ್ ಹತ್ತು. ಇಲ್ಲಿ ಹಿಡ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಂತು ಈಕ್ವಲ್. ಅದು ನಾವು ಇಕ್ವೇಷನನ್ನು ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು. ಡೈಮೆನ್ಷನಲಿ ಕರೆಕ್ಟ್. ಓಕೆ, ಚಾಕ್ ಮುರಿತಪ್ಪ ಇಂತ ಅಂತೂ ಇಂತೂ.
ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಇತ್ತು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು 2as. ನೀವು ಟ್ರೈ ಮಾಡ್ತೀರಿ, ವಿಡಿಯೋನ ಪಾಸ್ ಮಾಡಿಕೇಶನ್ ಟ್ರೈ ಮಾಡ್ಬೋದು ನೀವು. ಡೈಲಾಗ್ ಡೆಲಿವರಿ ಇದನ್ನ ಹಂಗೆ ಹೇಳ್ಬಿಡ್ತೀನಿ, ಆಮೇಲೆ ಎಲ್ಲ ಪ್ರೂವ್ ಆಗ್ತೈತಿಲ್ಲ ಅದನ್ನ ಅಲ್ಲಿ ಹೇಳಿಬಿಡ್ತೀನಿ. ಅಲ್ಸೋದು ಬೇಡ, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್. ನೋಡಿರಿ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು 2as. ಹೌದು ನೋಡಿರಿ, ಇದನ್ನ ನಾನು ಪ್ರೂವ್ ಮಾಡತ್ತೀನಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಏನು ಬರ್ತೈತಿ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಹೌದು, ವಿ ಸ್ಕ್ವೇರ್ ಅನ್ನೋದು ಫೈನಲ್ ವೆಲಾಸಿಟಿ, ಯು ಸ್ಕ್ವೇರ್ ಅನ್ನೋದು ಇನಿಷಿಯಲ್ ವೆಲಾಸಿಟಿ. ಎರಡು ವೆಲಾಸಿಟೀಸ್ ಅದಾವೆ, ಇನಿಷಿಯಲ್ ಇರೋದಕ್ಕೆ ಫೈನಲ್ ಇರೋದಕ್ಕೆ. ನಮಗೆ ಡೈಮೆನ್ಷನ್ಸ್ಗಳಿಂದ ಅಷ್ಟೇ ಪ್ರಾಬ್ಲಮ್ ಐತೆ. ಏನದ ಫೈನಲ್ ವೆಲಾಸಿಟಿ ಡೈಮೆನ್ಷನ್ LT - 1 ಹೋಲ್ ಸ್ಕ್ವೇರ್ ಮೈನಸ್ ಇನಿಷಿಯಲ್ ವೆಲಾಸಿಟಿ LT - 1 ಹೋಲ್ ಸ್ಕ್ವೇರ್. ಹೌದು, ಇದೇನಾಯ್ತು L² T - 2, ಇದೇನಾಯ್ತು L² T - 2. ನೋಡಿರಿ, ಇದು ವೆಲಾಸಿಟಿದ ಸ್ಕ್ವೇರ, ಇದು ವೆಲಾಸಿಟಿದ ಸ್ಕ್ವೇರ. ವೆಲಾಸಿಟಿ ಒಳಗೆ ವೆಲಾಸಿಟಿ ಸ್ಕ್ವೇರ್ ಮೈನಸ್ ಮಾಡ್ರಿ ಅಂದ್ರೆ ವೆಲಾಸಿಟಿ ಸ್ಕ್ವೇರ ಬರಬೇಕಲ್ಲ, ಹೌದಿಲ್ಲ? ಸೊ ಫೈನಲ್ ಆನ್ಸರ್ ಕೂಡ L2 T⁻² -2 ಬರ್ತೈತಿ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ. ಹಾಂ, ಏನು ಭಾಳ ಮಂದಿ ದೀಡ್ ಪಂಡಿತರು ಏನು ಹೇಳ್ತಾರೆ ಗೊತ್ತಾನ, ಸರ್ L2 T⁻² -2 ಒಳಗೆ ಇದನ್ನು ಮೈನಸ್ ಆಗಾಯ್ತ್ರಲ್ಲ, L2 T⁻² -2 ಮೈನಸ್ ಆಗಾಯ್ತ್ರಿ, ಹಾಗಾದ್ರೆ ಇದು 0 ಬರ್ಬೇಕ್ರಲ್ಲ. ಏನು ಮಾತಾಡ್ತೀರಿಪ್ಪ? ಹೌದಾ? ನೋಡ್ರಿ, 2 ಮೀಟ್ರ್ ಒಳಗೆ ನೀವು 2 ಮೀಟ್ರ್ ಕಳೆದ್ರಿ ಅಂತಂದ್ರೆ ಆನ್ಸರ್ ಎಷ್ಟು ಬರ್ತೈತಿ? 0 ಮೀಟ್ರ್ ಬರ್ತೈತಿ. ಅದನ್ನು ಬಿಟ್ಟು ಜಸ್ಟ್ 0 ಅನ್ನೋದು ಭಾಳ ಪ್ರಾಬ್ಲಮ್ಯಾಟಿಕ್ ಐತಿ. 2 ಮೀಟ್ರ್ದಾಗ ಲೆಂತ್ದಾಗ ನೀವು ಲೆಂತ್ ಕಳೆದ್ರಿ ಅಂತಂದ್ರೆ ಲೆಂತನ ಬರ್ಬೇಕು. ಹಂಗೆ ವೆಲಾಸಿಟಿದ ಸ್ಕ್ವೇರ್ ತೆಗೆದ್ರಿ ಅಂತಂದ್ರೆ ವೆಲಾಸಿಟಿದ ಸ್ಕ್ವೇರನ್ನು ಉಳಿತೈತಿ. ಹೌದು? ಓಕೆ, ಮ್ಯಾಥ್ಸ್ ನಡೆದಿಲ್ಲ ಇಲ್ಲಿ ಏನೋ ಬೇರೆ ಏನೇನು ನಡೆದಿದೆ, ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಹಾಂ, ಇಲ್ಲತ್ತಂದರೆ ಇನ್ನೊಂದು ರೀತಿಯಿಂದ ಕೂಡ ಮಾಡ್ಬೋದು. ಅದನ್ನು ಹೆಂಗೆ ಹೇಳ್ರಿ? ನೋಡಿರಿ, ಇಲ್ಲಿ ಈ ಫಾರ್ಮುಲಾನ ಹೆಂಗೆ ಬರ್ಕೊಳ್ಳೋದು ಗೊತ್ತಾನ? ನಿಮಗೆ ಹಿಂಗೆ ಪ್ರಾಬ್ಲಮ್ ಆಗತ್ತಿತ್ತಂದ್ರೆ ನೋಡ್ರಿ, ಏನು ಮಾಡೋದು, ಈ ವೆಲಾಸಿಟಿ ಸ್ಕ್ವೇರನ್ನು ಇಲ್ಲೇ ಹೇಳ್ರಿ, ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as. ಈ ಯು ಸ್ಕ್ವೇರನ್ನು ಆಚೆ ಕಡೆ ಕಳಿಸ್ರಿ, ಯು ಸ್ಕ್ವೇರ್ ಪ್ಲಸ್ 2as. ಇಲ್ಲಿ ಹಿಡಿದ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಏನು ಬರ್ತೈತೆ ನಮಗೆ? ವಿ ಸ್ಕ್ವೇರ್ ಬರ್ತೈತೆ. ವಿ ಸ್ಕ್ವೇರ್ ಅನ್ನೋದು ವೆಲಾಸಿಟಿನ ಐತಿ, LT - 1 ಹೋಲ್ ಸ್ಕ್ವೇರ್. ಹೌದು, ಇದೇನು ಬತ್ತು ನಮ್ದು? ಲೆಫ್ಟ್ ಹ್ಯಾಂಡ್ ಸೈಡ್ ಬತ್ತು. ಇನ್ನು ರೈಟ್ ಹ್ಯಾಂಡ್ ಸೈಡ್ದಾಗ ನೋಡೋಣ. ರೈಟ್ ಹ್ಯಾಂಡ್ ಸೈಡ್ದಾಗ ನೋಡ್ರಿ, ನಮ್ಮ ಕಡೆ ಏನೈತೆ ಅಂದ್ರೆ ಯು ಸ್ಕ್ವೇರ್ ಪ್ಲಸ್ 2as ಐತಿ. ಹೌದು, ಯು ಅನ್ನೋದು ಒಂದು ವೆಲಾಸಿಟಿ ಐತಿ, LT - 1 ಹೋಲ್ ಸ್ಕ್ವೇರ್ ಆಗ್ತೈತೆ. ಓಕೆ, ಪ್ಲಸ್ 2 ಎಕ್ಸರ್ಲೇಷನ್ ಅನ್ನೋದು LT - 2, ಎಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ m. ಸೊ ಇಲ್ಲಿ ಹಿಡ್ದ L⁻² -2 ಆಗ್ತೈತಿ, ಪ್ಲಸ್ ಇದೇನಾಗ್ತೈತಿ ಹೇಳ್ರಿ, L² T - 2. 2ದು ಯಾವುದೇ ರೀತಿಯಿಂದ ಡೈಮೆನ್ಷನ್ಸ್ ಇರೋಂಗಿಲ್ಲ. ಇಲ್ಲಿ ಹಿಡ್ದ ನೀವು ಅನ್ಬೋದು ಇದು ವೆಲಾಸಿಟಿ ಸ್ಕ್ವೇರ್ ಐತಿ, ಇದು ವೆಲಾಸಿಟಿ ಸ್ಕ್ವೇರ್ ಐತಿ, ಮತ್ತು ಅದ ಬತ್ತ ವೆಲಾಸಿಟಿ ಸ್ಕ್ವೇರ್ ಒಳಗೆ ವೆಲಾಸಿಟಿ ಸ್ಕ್ವೇರ್ ಮೈನಸ್ ಮಾಡ್ರೆ ವೆಲಾಸಿಟಿ ಸ್ಕ್ವೇರನ್ನ ಆನ್ಸರ್ ಬರ್ತೈತಿ. ಇಲ್ಲಿ ಜಸ್ಟ್ ನಾನು ಯೂನಿಟ್ಗಳ ಬಗ್ಗೆ ಮಾತಾಡತ್ನ, ಹೌದು, ಡೈಮೆನ್ಷನ್ಸ್ಗಳ ಬಗ್ಗೆ ಮಾಡತ್ನ. ನೀವು ಮ್ಯಾಗ್ನಿಟ್ಯೂಡ್ ವೈಸ್ ಹೋದ್ರಿ ಅಂತಂದ್ರೆ ಇದು ಬೇರೆನೇ ಆತೈತೆ. ಮತ್ತು ನೀವು ಇನ್ ಕಡೆ ಏನು ನಿಮ್ಮದು ಏನೈತ್ಲ ನಿಮ್ಮ ಮೆಂಟ್ಯಾಲಿಟಿ, ನೀವು ಮ್ಯಾಥಮೆಟಿಕಲ್ ವ್ಯಾಲ್ಯೂಸನ್ನು ನೋಡತ್ತೀರಿ, ಎಲ್ ಕೂಡಿಸಿದ್ರೆ 2l ಆಗ್ಬೇಕಂತ ಹೇಳಿ. ಬಟ್ ಯೂನಿಟ್ ವೈಸ್ ನೋಡಿನಿ ಅಂತಂದ್ರೆ ಲೆಂತ್ದ ಯೂನಿಟ್ ಒಳಗೆ ಲೆಂತ್ದ ಯೂನಿಟ್ ಕೊಡ್ರಿ, ಲೆಂತ್ದ ಯೂನಿಟನ್ನು ಬರ್ಬೇಕಲ್ಲ ಆನ್ಸರ್. ಹೌದು, ಮೀಟ್ರ್ದಾಗ ಮೀಟ್ರ್ ಕೂಡಿಸಿದ್ರೆ ಆನ್ಸರ್ ಮೀಟ್ರ್ ಬರ್ತೈತಿ. ಹಂಗೆ ವೆಲಾಸಿಟಿ ಒಳಗೆ ವೆಲಾಸಿಟಿ ಆ್ಯಡ್ ಮಾಡಿರಿ ಅಂತಂದ್ರೆ ಆನ್ಸರ್ ಲಾಸ್ಟಿಗೆ ವೆಲಾಸಿಟಿನ ಬರ್ಬೇಕದ, ವೆಲಾಸಿಟಿ ಸ್ಕ್ವೇರ್. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದು ಡೈಮೆನ್ಷನ್ ಏನೈತ್ಲೆ ವೆಲಾಸಿಟಿ ಸ್ಕ್ವೇರ್ ಐತಿ, ಇದು ಕೂಡ ವೆಲಾಸಿಟಿ ಸ್ಕ್ವೇರ್. ನಾನು ಹಿಂಗೆ ಬರೀ ಬದಲಿ ಇದನ್ನು ಜಸ್ಟ್ ಹಿಂಗೆ ಬರೀತೀನು, ವೆಲಾಸಿಟಿ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್ದಾಗೂ ವೆಲಾಸಿಟಿ ಸ್ಕ್ವೇರ್ ಬತ್ತ, ಇಲ್ಲಿಯೂ ರೈಟ್ ಹ್ಯಾಂಡ್ ಸೈಡ್ದಾಗೂ ವೆಲಾಸಿಟಿ ಸ್ಕ್ವೇರನ್ನು ಬತ್ತ. ಸೊ ಎರಡು ಕಡೆ ಡೈಮೆನ್ಷನ್ ಮ್ಯಾಚ್ ಆಗತ್ತಾವು. ಹಂಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್. ಇಕ್ವೇಷನ್ ಡೈಮೆನ್ಷನಲ್ಲಿ ಕರೆಕ್ಟ್ ಅನ್ಬೋದು. ಇನ್ನು ಇದು ಆ್ಯಕ್ಚುಲಾಗಿ ಐತೋ ಇಲ್ಲೋ, ಕರೆಕ್ಟ್ ಫಾರ್ಮುಲಾ ಐತೋ ಇಲ್ಲೋ ಅದನ್ನು ಎಕ್ಸ್ಪೆರಿಮೆಂಟ್ಗಳು ಮಾಡಿ ತಿಳ್ಕೊಬೇಕು. ಸೊ ನಾವು ಡೈಮೆನ್ಷನಲ್ಲಿ ಕರೆಕ್ಟ್ ಅನ್ಬೋದು ಇದನ್ನು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದೈತೆ ನಮ್ಮ ಕಡೆ? ಹಾಂ, ನೋಟ್ ಮಾಡ್ಕೊರಿ. ಸೊ ನಮ್ಮ ಕಡೆ ಇನ್ನೊಂದು ಫಾರ್ಮುಲಾ ಐತಿ, ಇದನ್ನ ಡೈಮೆನ್ಷನಲ್ಲಿ ಕರೆಕ್ಟ್ ಐತಲ್ಲೋ ನೋಡೋಣ. ನೀವೆಲ್ಲರೂ ಟ್ರೈ ಮಾಡೋದಿದ್ರಂದ್ರೆ ವೀಡಿಯೋನ ಪಾಸ್ ಮಾಡಿ ಟ್ರೈ ಮಾಡ್ಬೋದು. ನೋಡಿರಿ, ಫಸ್ಟ್ ಆಫ್ ಆಲ್
ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ರಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ವೆಲಾಸಿಟಿ ಆಫ್ ವೇವ್ ಅಂತ ಯಾವುದೋ ಒಂದು ವೇವ್ ಐತಿ ಅದರದ್ದು ವೆಲಾಸಿಟಿ ಡೈಮೆನ್ಷನ್ LT-1 ಹೌದು. ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ವೆಲಾಸಿಟಿ ಆಫ್ ವೇವ್ ಕೊಟ್ಟಾರೆ, ಇದರ ಅರ್ಥ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಾಯ್ತು LT-1. ಇನ್ನು ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ ಇಲ್ಲಿ ಅಂಡರ್ವುಡ್ P/ρ. P ಅನ್ನೋದು ಪ್ರೆಷರ್ ಅಂತ, ರೋ ಅಂತಂದ್ರೆ ಡೆನ್ಸಿಟಿ ಅಂತ. ಇಲ್ಲಿ ಫಸ್ಟ್ ಹತ್ರ ಡೈಮೆನ್ಷನ್ಸ್ ನೋಡ್ಬಿಟ್ಟು ನೋಡ್ರಿ, ಪ್ರೆಷರ್ದಂತರೂ ಡೈಮೆನ್ಷನ್ ಏನು ಬರ್ತದೆ ಗೊತ್ತಾ ನಿಮಗೆ? ML-1 T-2 ಬರ್ತದೆ. ಎಲ್ಲಿಂದ ಬರ್ತಿದ? ಫೋರ್ಸ್ ಅಪಾನ್ ಏರಿಯಾ ಹಿಡ್ದ. ಇನ್ನು ಡೆನ್ಸಿಟಿದು ನಾನು ನಾರ್ಮಲಾಗಿ ಡೆನ್ಸಿಟಿ ವರ್ಡ್ ಯೂಸ್ ಮಾಡತ್ತೀನಿ ಅಂತಂದ್ರೆ ಅವಾಗ ನೀವೇನು ಮಾಡಬೇಕು? ಮಾಸ್ ಅಪಾನ್ ವಾಲ್ಯೂಮ್ ಹಿಡ್ದ ಡೆನ್ಸಿಟಿದು ಫಾರ್ಮುಲಾ ತಗೋಬೇಕು. ML-3 ಏನು ಮಾಡ್ತೈತಿ? ಈ ಥರ ಡೈಮೆನ್ಷನ್ ಆಗ್ತೈತಿ. ಇವಾಗ ಡೈಮೆನ್ಷನಲ್ಲಿ ಕರೆಕ್ಟ್ ಐತಲ್ಲೋ ನೋಡೋಣ. ಸೊ ಇಲ್ಲೇನಾಯ್ತು, ಅಂಡರ್ ರೂಟನ್ನು ಏನು ರೂಟ್ ಐತಿಲ್ಲ ಅದನ್ನು ನಾನು 1/2 ಅಂತ ಬರ್ಕೋಬೋದು. ಸೊ P/ρ ಹೋಲ್ ಟು ದ ಪವರ್ ಆಫ್ 1/2 ಅಂತ. ಹೌದು. ಪ್ರೆಷರ್ದ ಡೈಮೆನ್ಷನ್ ಏನಾಯ್ತು? ML-1 T-2 ಹೋಲ್ ಟು ದ ಪವರ್ ಆಫ್ 1/2. ನೆಕ್ಸ್ಟ್ ಡೆನ್ಸಿಟಿ ಡೈಮೆನ್ಷನ ML-3 ಹೋಲ್ ಟು ದ ಪವರ್ ಆಫ್ 1/2. ಸೊ ಇವಾಗ ನೋಡ್ರಿ, m ಟು ದ ಪವರ್ ಆಫ್ 1/2, m ಟು ದ ಪವರ್ ಆಫ್ 1/2, L ಟು ದ ಪವರ್ ಆಫ್ -1/2, -1 ಇಂಟು 1/2 -1/2 ಆಗ್ತೈತಿ. T ಟು ದ ಪವರ್ ಆಫ್ -2 ಇಂಟು 1/2 -2/2. ಸೊ ಇದು 2 ಕ್ಯಾನ್ಸಲ್ ಆಗ್ತೈತಿ. ಈಗ ನೋಡ್ರಿ, ಇಲ್ಲಿ m ಟು ದ ಪವರ್ ಆಫ್ 1/2, L ಟು ದ ಪವರ್ ಆಫ್ -3/2. ಇವಾಗ ನೋಡ್ರಿ, m/2 m ಟು ದ ಪವರ್ ಆಫ್ 1/2 ಹೋಯ್ತು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಾಗ್ತೈತಿ? ಇಲ್ಲಿ ಮುಂದೆ ಬರೀತಾನೆ ನಾನು. L ಟು ದ ಪವರ್ ಆಫ್ -1/2 ಐತಿ. ಹೌದು. ಇದೇನಾಗ್ತೈತಿ? ಮ್ಯಾಗ ಹೋಗಿ +3/2 ಆಗ್ತೈತಿ. L ಟು ದ ಪವರ್ ಆಫ್ 3/2. ಇಲ್ಲಿ -3/2 ಐತೆ, ಮ್ಯಾಗ ಹೋದ ಬಳಿಕ +3/2. ನೆಕ್ಸ್ಟ್ T ಟು ದ ಪವರ್ ಆಫ್ 2 ಕ್ಯಾನ್ಸಲ್ ಆಗಿ -1 ಉಳಿತೈತಿ. ಸೊ ಇವಾಗ ನೀವು ನೋಡ್ಬೋದು, ಪವರ್ಗಳು ಬೇಸ್ ಸೇಮ್ ಅದಾವೆ, ಪವರ್ ಆ್ಯಡ್ ಆಗ್ತವೆ. L ಟು ದ ಪವರ್ ಆಫ್ -1/2 ಇದೇನಾಗ್ತೈತಿ? +3/2 ಆಗ್ತದೆ. ಈ T ಟು ದ ಪವರ್ ಆಫ್ -1. ಇಲ್ಲಿ ನೋಡ್ರಿ, ಇಲ್ಲಿ LCM ತಗೋಬೋದು. ತಳಗ ಏನದ ಡಿನಾಮಿನೇಟರ್ ಅಂತ ಕರಿತಾರಲ್ಲ, ಡಿನಾಮಿನೇಟರ್ ಸೇಮ್ ಅದಾವೆ ಇಲ್ಲಿ. ಹಾಗಂದ್ರೆ ಏನು ಮಾಡ್ಬೋದು? ನಾವು ನ್ಯೂಮಿನೇಟರ್ನ ಆ್ಯಡ್ ಮಾಡ್ಬೋದು ಡೈರೆಕ್ಟಾಗಿ. -1 +3 2 ಉಳಿತೈತಿ. L ಟು ದ ಪವರ್ ಆಫ್ 2/2 ಆಗ್ತದ. ಆಮೇಲೆ T-1 ಇಲ್ಲಿ ಹಿಡಿದ 2 ಕ್ಯಾನ್ಸಲ್ ಆಗಿ L ಟು ದ ಪವರ್ ಆಫ್ 1 T ಟು ದ ಪವರ್ ಆಫ್ -1. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್, ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಎರಡೂ ಸೇಮ್ ಅದಾವೆ ಇಲ್ಲಿ. ಹೌದು. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ಸ್ ಮ್ಯಾಚ್ ಅದು. ಸೊ ನಾ ಈ ಒಂದು ಫಾರ್ಮುಲಾನ ಡೈಮೆನ್ಷನಲ್ಲಿ ಕರೆಕ್ಟ್ ಅನ್ಬೋದು. ಡೈಮೆನ್ಷನಲ್ಲಿ ಕರೆಕ್ಟ್ ಅನ್ಬೋದು. ಇನ್ನು ಫಾರ್ಮುಲಾ ಆ್ಯಕ್ಚುಲಾಗಿ ಎಕ್ಸಿಸ್ಟ್ ಮಾಡ್ತೈತೋ ಇಲ್ಲೋ ನೀವೇನು ಮಾಡಬೇಕು? ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ತಿಳ್ಕೊಬೋದು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊರಿ ಅಂತ ಹೇಳ್ರಿ, ಯಾರಿಗಾರ ಹೇಳೋರಿದ್ರೆ ಅಂತ. ನೆಕ್ಸ್ಟ್ ನೋಡೋಣ, ನೀವು ನೋಟ್ ಮಾಡ್ಕೊರಿದ್ರೆ ಮಾಡ್ಕೊರಿ. ನೆಕ್ಸ್ಟ್ ಫಾರ್ಮುಲಾ, ಇದು ಫಾರ್ಮುಲಾ ಡೈಮೆನ್ಷನಲ್ಲಿ ಕರೆಕ್ಟ್ ಇತ್ತು ಇಲ್ಲೋ? ಓಕೆ, ಚೆಕ್ ಮಾಡು. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ವೆಲಾಸಿಟಿ ಆಫ್ ವೇವ್ ಇನ್ ಅ ಸ್ಟ್ರಿಂಗ್, ಅದು ಎತ್ತರ ಅಂದರೆ ವೆಲಾಸಿಟಿ ಇರುವತ್ತಕ್ಕೆ ವೆಲಾಸಿಟಿ ಡೈಮೆನ್ಷನ್ ಅಂತರೂ LT-1 ಆಗೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ದಂತರೂ ಡೈಮೆನ್ಷನ್ ಏನಾಯ್ತು? ಇದು ಒಂದು ವೆಲಾಸಿಟಿ ಬಗ್ಗೆ ಮಾತಾಡತ್ತಿ, ಅದಕ್ಕಾಗಿ LT-1 ಅಂತ ತಿಳ್ಕೊರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಲೆಂತ್ದಂತರೂ ಡೈಮೆನ್ಷನ್ ಎಲ್ಲನ ಐತಿ. ಟೆನ್ಷನ್ ನೋಡ್ರಿ, ಇಲ್ಲಿ ಟೆನ್ಷನನ್ನು T ಇಂದ ರಿಪ್ರೆಸೆಂಟ್ ಮಾಡ್ತಾರೋ. ಇಲ್ಲಿ L ಅನ್ನೋದು ಲೆಂತ್, ಹೈಟ್ ಅಂತ. ಆಮೇಲೆ ಹೈಟ್ ಆ್ಯಕ್ಚುಲಿ ಒಂದು ಲೆಂತನ, ಹೈಟನ್ನು ನೀವು ಲೆಂತ್ದಾಗ ಅಳಿತೀರಿ. ಸೊ ಹೈಟದ ಡೈಮೆನ್ಷನ್ ಏನಾಯ್ತು ಇಲ್ಲಿ? L. ಟೆನ್ಷನ್ ಅನ್ನೋದು ಫೋರ್ಸ್ ಐತಿ. ಓಕೆ, ನಾನು ಹೇಳಿ ನಿಮಗೆ, ಒಂದು ದಾರದಲ್ಲಿರುವ ಬಲ, ಒಂದು ದಾರ ಟೈಟ್ ಆದ ತಿಳ್ಕೊರಿ. ಟೈಟ್ ಆದಾಗ ಏನಾಗ್ತೈತಿ? ಆ ಒಂದು ದಾರ ಒಳಗೆ, ಆ ಒಂದು ಥ್ರೆಡ್ ಒಳಗೆ ಏನಾಗ್ತೈತಿ? ಒಂದು ಫೋರ್ಸ್ ಕ್ರಿಯೇಟ್ ಆಗಿರ್ತೈತಿ. ಆ ಫೋರ್ಸಿಗೆ ಟೆನ್ಷನ್ ಅಂತ ಕರಿತೀವಿ. ಟೆನ್ಷನ್ ಅದ ಫೋರ್ಸ್ ಇರ್ತೈತಿ. ಓಕೆ, ಒಂದು ದಾರದಲ್ಲಿ ಕ್ರಿಯೇಟ್ ಆದ ಫೋರ್ಸ್ ಇದು. ಸೊ ಫೋರ್ಸ್ ಆದರೆ ಈ ಥರ ಡೈಮೆನ್ಷನ್ ಏನಾಗ್ತೈತಿ? ML-T-2. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೇನೆ. ನೆಕ್ಸ್ಟ್ ಮಾಸ್ ಅಪಾನ್ ಲೆಂತ್. ನೀವು ಅನ್ನೋದು ಏನೈತಿ? ಮಾಸ್ ಅಪಾನ್ ಲೆಂತ್ ಅಂದ್ರೆ M/L. ಇದನ್ನು ML-3 ಅಂತ ಹೇಳಿ ಬರಿಬೋದು. ML-1 ಸಾರಿ. ಹೌದು. ಮಾಸ್ ಅಪಾನ್ ಲೆಂತ್ ಏನಾಯ್ತು? ಡೈಮೆನ್ಷನ್ ML-1.
ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೂ ಡೈಮೆನ್ಷನ್ ಎಲ್ ಟಿ ಮೈನಸ್ ಒನ್ ಐತಿ. ಇನ್ನು ರೈಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡಿ ನಾವು. ರೈಟ್ ಹ್ಯಾಂಡ್ ಸೈಡ್ದಾಗ ಏನೈತೆ ನೋಡ್ರಿ, 1/2 ಇಂಟು ಎಲ್ ಅಂಡರ್ ರೂಟ್ ಟಿ ಡಿವೈಡ್ ಬೈ ನ್ಯೂ. ನೆಕ್ಸ್ಟ್ ನೋಡ್ರಿ 1/2 ಅಂತೂ ಡೈಮೆನ್ಷನ್ ಇರೋಂಗಿಲ್ಲ. ಇನ್ನು ಉಳಿತೇನ ಎಲ್ ಅನ್ನೋದು ಹೈಟ್ ಐತಿ, ಅದ್ರದ್ದು ಡೈಮೆನ್ಷನ್ ಎಲ್ ಆಗ್ತೈತಿ. ಸೊ ಅಂಡರ್ ರೂಟ್ ಟಿ ಅನ್ನೋದು ಟೆನ್ಷನ್ ಐತಿ, ಅದರ ಡೈಮೆನ್ಷನ್ ಎಮ್ ಎಲ್ ಟಿ ಮೈನಸ್ 2 ಡಿವೈಡ್ ಬೈ ನ್ಯೂ ಅನ್ನೋದು ಮಾಸ್ ಆಫ್ ಅನ್ ಲೆಂತ್ ಐತೆ ಅಂತ ಎಮ್ ಎಲ್ ಮೈನಸ್ 1. ಸೊ ಎಮ್ ಕ್ಯಾನ್ಸಲ್ ಆಗ್ತಿಲಿ, ಉಳಿತೇನು ನೋಡ್ರಿ. ಅಂಡ್ ಇದು ಎಲ್ ಮೈನಸ್ 1 ಮ್ಯಾಗ ಹೋಗಿ ಎಲ್ ಟು ದ ಪವರ್ ಪ್ಲಸ್ 1 ಆಗ್ತೈತಿ. ಎಲ್ ಇಂಟು ಎಲ್ ಸ್ಕ್ವೇರ್ ಆಗ್ತೈತಿ. ಸೊ 1/L ಅಂಡರ್ ರೂಟ್ದಾಗ ಏನಾಯ್ತು ಎಲ್ ಸ್ಕ್ವೇರ್ ಟಿ ಮೈನಸ್ 2. ಸೊ ಇವಾಗ ನಾನು ಏನು ಮಾಡ್ಬೋದು, ಎಲ್ ಸ್ಕ್ವೇರ್ದು ರೂಟ ಹೊರಗೆ ಬರ್ತೈತಿ ಎಲ್, ಹೌದು. ಎಲ್ ಸ್ಕ್ವೇರ್ದು ರೂಟ್ ಏನಾಯ್ತು ಹೊರಗೆ ಬತ್ತಿ ಎಲ್ಲ. ಇನ್ನು ಟಿ ಟು ದ ಪವರ್ ಆಫ್ ಮೈನಸ್ 2 ಐತಿ ಒಳಗೆ. ನಾವು ರೂಟನ್ನು 1/2 ಬರ್ಕೋಬೋದು. ಈ ಟು ಕ್ಯಾನ್ಸಲ್ ಆಯ್ತು, ಟಿ ಮೈನಸ್ 1 ಆಯ್ತು. ಎಲ್ ಹೊತ್ತು ಉಳಿತೇನ ಜಸ್ಟ್ ಟಿ ಮೈನಸ್ 1. ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನು ಬರೈತಿ ಟಿ ಮೈನಸ್ 1. ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಐತಿ ಎಲ್ ಟಿ ಮೈನಸ್ 1. ಮ್ಯಾಚ್ ಆಗತ್ತಾವು. ಹಿಯರ್ ಯು ಕ್ಯಾನ್ ಸಿ ರೈಟ್ ಹ್ಯಾಂಡ್ ಡೈಮೆನ್ಷನ್ is not equals to left hand dimension. So you can say this formula is incorrect, not a dimensionally incorrect, but it is incorrect formula. ಇದನ್ನು ನಾವು ಏನು ಅನ್ಬೋದು, ಡೈಮೆನ್ಷನಲಿ ಇನ್ಕರೆಕ್ಟ್ ಅನ್ನೋಕ್ಕಿಂತನೂ ಇಂಥದ್ದೊಂದು ಫಾರ್ಮುಲಾನೇ ಇಲ್ಲ ಅಂತ ಅನ್ಬೋದು. ಇಲ್ಲ ಅಂತಂದ್ರೆ ಇನ್ಕರೆಕ್ಟ್ ಫಾರ್ಮುಲಾ ಐತಿದು. ಡೈಮೆನ್ಷನಲಿ ಇನ್ಕರೆಕ್ಟ್ ಅನ್ನೋಕೆ ಹೋಗ್ಬಿಡ್ರಿ, ಇನ್ಕರೆಕ್ಟ್ ಅಂತ ಡೈರೆಕ್ಟಾಗಿ ಹೇಳಿಬಿಡ್ರಿ. ಡೈಮೆನ್ಷನಲಿ ಇನ್ಕರೆಕ್ಟ್ ಆದ್ರೆ ಅಂಥ ಒಂದು ಫಾರ್ಮುಲಾನ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ನಿಮಗೆ ಪ್ರಾಬ್ಲಮ್ ಮೇನಾಗಿ ಎಲ್ಲಿ ಬರ್ತೈತೆ ಹೇಳ್ತೀನಿ ಕೇಳ್ರಿ. ನಾ ಈ ಒಂದು ಕ್ಯಾಲ್ಕುಲೇಷನ್ದಾಗ ಬರ್ತೈತೆ, ನನಗೆ ಗೊತ್ತೈತೆ ನಿಮಗೆ ಪ್ರಾಬ್ಲಮ್ ಆಗೋದು ಎಲ್ಲಿ ಹೇಳ್ರಿ, ಪವರ್ಸ್ಗಳನ್ನ ಆ್ಯಡ್ ಮಾಡೋದು ಮುಂದೆ, ಆ ಪವರ್ಸ್ಗಳನ್ನ ಡಿವೈಡ್ ಮಾಡೋದು ಮುಂದೆ ಅಲ್ಲಿ ಪ್ರಾಬ್ಲಮ್ ಬರ್ತೈತೆ. ಅದಕ್ಕಾಗಿ ನಾವು ಇಷ್ಟು ದಿನ ಅದು ಪ್ರಾಕ್ಟೀಸ್ ಮಾಡ್ಕೊತ ಬಂದೀವಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಏನಾಗ್ತೈತಿ ಕ್ಯಾಲ್ಕುಲೇಷನ್ ಈಸಿ ಆಗೋ ಸಾಧ್ಯತೆ ಐತಿ. ನೋಟ್ ಮಾಡ್ಕೋಬೋದು. ನಾವು ಇನ್ನೊಂದು ಈ 2-3 ಫಾರ್ಮುಲಾ ಅದಾವು, ಚೆಕ್ ಮಾಡಿ ಕ್ಲಾಸನ್ನು ಎಂಡ್ ಮಾಡೋದು. ನೆಕ್ಸ್ಟ್ ಈ ಫಾರ್ಮುಲಾ ಕರೆಕ್ಟ್ ಐತಿಲ್ಲೋ ನೋಡೋಣ. ಈಗ ಡೈಮೆನ್ಷನಲ್ಲಿ ಕರೆಕ್ಟ್ ಐತಿಲ್ಲೋ ನೋಡಿರಿ. ಈ ಒಂದು ಫಾರ್ಮುಲಾದಾಗ ಏನು ಕೊಟ್ಟಾರು, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಕ್ಯೂ ಅನ್ನೋದು ಒಂದು ಇದನ್ನು ಕೊಟ್ಟಾರೆ. ಕ್ಯೂ ಅಂತಂದ್ರೆ ಚಾರ್ಜ್ ಆನ್ ಕೆಪಾಸಿಟರ್ ಟೈಮ್ ಟಿ. ಅದು ಏನು ಬೇಕಾದಿರೋ ತಕ್ಕ ಅದು ಆ್ಯಕ್ಚುಲಿ ಚಾರ್ಜ್ ಐತಿ, ಹೌದಲ್ಲ. ಚಾರ್ಜ್ ಆದ್ರೆ ಇದ್ರ ಡೈಮೆನ್ಷನ್ ಏನಾಗ್ತೈತಿ ಎಲ್ ಆಗ್ತೈತಿ. ಹಂಗೆ ಅಂತಂದ್ರೆ ಏನು ನೀವು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಮೆನ್ಷನ್ಸ್ ಏನು ಒಂದು ವರ್ಡ್ ಹಿಡ್ರಿ, ಅದರ ಡೈಮೆನ್ಷನ್ ಚೆಕ್ ಮಾಡಿರಿ. ಓಕೆ, ಕ್ಯೂ ಅನ್ನೋದು ಒಂದು ಚಾರ್ಜ್ ಐತಿ, ಎತ್ತರಾಗೈತಿ ಅದನ್ನು ಬಿಟ್ಬಿಡ್ರಿ. ಕ್ಯೂ ಅನ್ನೋದು ಒಂದು ಜಸ್ಟ್ ಚಾರ್ಜ್ ಐತಿ, ಹಂಗಾದ್ರೆ ಕ್ಯೂದು ಏನಾಯ್ತು ಡೈಮೆನ್ಷನ್ ಎಲ್ಲ ಆಯ್ತು. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ. ರೈಟ್ ಹ್ಯಾಂಡ್ ಸೈಡ್ದಾಗ ಏನು ಮಾಡ್ಯಾರು, ಕ್ಯೂ ಮಲ್ಟಿಪ್ಲೈ ಏನು ಮಾಡ್ಯಾರು 1 ಮೈನಸ್ e ಟು ದ ಪವರ್ ಆಫ್ ಮೈನಸ್ ಟಿ ಬೈ ಆರ್ ಸಿ. ಹೌದು, ನಿಮಗೆಲ್ಲರಿಗೂ ಹೇಳಿದ್ನೆ, ನಿಮಗೆ ಎಲ್ಲರೇ ಪವರ್ಸ್ ಕಂಡು ಬಂದು ಅಂತಂದ್ರೆ, ಎಕ್ಸ್ಪೋನೆಂಟ್ಸ್ ಕಂಡು ಬಂದು ಅಂತಂದ್ರೆ, ಎಕ್ಸ್ಪೋನೆಂಟ್ದು ಯಾವುದೇ ರೀತಿಯಿಂದ ಪವರ್ ಇರೋಂಗಿಲ್ಲ. ಇಲ್ಲಿ ಮೈನಸ್ ಟಿ ಆರ್ ಸಿ ಏನು ಬರ್ದಾರಲ್ಲ, ಇದು ಡೈಮೆನ್ಷನ್ ಲೆಸ್ ಐತಿ. ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 0. ಹೌದು. ಇನ್ನೊಂದು ಇಲ್ಲಿ ನೋಡೋ ವಿಷಯ ಏನಂತಂದ್ರೆ, 1 ಅನ್ನೋದು ಒಂದು ಜಸ್ಟ್ ಮ್ಯಾಥಮೆಟಿಕಲ್ ನಂಬರ್ ಐತೆ. ನಂಬರ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋದಿಲ್ಲ. ಇದೇನಿದೆ ಒಂದು ನಂಬರ್ ಐತಿ, ಈ ಥರದ್ದು ಡೈಮೆನ್ಷನ್ ಇರೋಂಗಿಲ್ಲ. ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 0 ಇರ್ತೈತೆ ಅದ್ರ ಡೈಮೆನ್ಷನ್. ಸೊ ಒಂದು ನಂಬರ್ ಒಳಗೆ ಒಂದು ನಂಬರನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ನಡಿತೈತಿ. ಸಬ್ಸ್ಟ್ರಾಕ್ಟ್ ಅಂತಂದ್ರೆ ಕಳ್ಯಾಕೆ ನಡಿತೈತಿ. ಒಂದು ನಂಬರ್ ಒಳಗೆ ಒಂದು ನಂಬರ್ ಕಳಿಬೋದು ನಾವು. ಹಂಗಂತಂದ್ರೆ ಇದು ಏನಾಗ್ತೈತಿ ಡೈಮೆನ್ಷನ್ ಲೆಸನ ಆಗ್ಬೇಕು. ಹೌದು, ನೀವು ಒಂದು ನಂಬರ್ ಒಳಗೆ ನಂಬರನ್ನು ಏನು ಮಾಡ್ಬೋದು ಕಳಿಬೋದು. ಹಂಗಾದ್ರೆ ಇದೆಲ್ಲ ಏನಾಯ್ತು, ನಂಬರ್ ಒಳಗೆ ನಂಬರ್ ಕಳೆದ್ರೆ ನಂಬರ ಬರ್ತೈತಿ. ಇದು ಆ್ಯಕ್ಚುಲಿ ಇದು ಡೈಮೆನ್ಷನ್ ಲೆಸ ಎಲ್ಲ ಇದು. e ಟು ದ ಪವರ್ ಆಫ್ ಮೈನಸ್ ಟಿ ಬೈ ಆರ್ ಸಿ ಏನು ಬರ್ದಾರಲ್ಲ, ಇದೆಲ್ಲ ಡೈಮೆನ್ಷನ್ ಲೆಸ್ ಐತಿ. ಹಾಂ, ರೆಸಿಸ್ಟೆನ್ಸ್ ಡೈಮೆನ್ಷನ್ ಇರ್ಬೋದು, ಕೆಪಾಸಿಟೆನ್ಸ್ ಡೈಮೆನ್ಷನ್ ಇರ್ಬೋದು. ಬಟ್ ಈ ಟೋಟಲಾಗಿ ಆ್ಯಕ್ಚುಲಿ ನಿಮ್ಗೆ ತೆಗೆದಿರ್ತೀಕೋ ಇದೆಲ್ಲಕ್ಕೆಲ್ಲ ಡೈಮೆನ್ಷನ್ ಲೆಸ್ಸನ್ನು ಬರ್ತೈತಿ. ಹೆಂಗೆ ನೋಡ್ರಿ, ಇಲ್ಲಿ ಇದಂತರೂ ಡೈಮೆನ್ಷನ್ ಲೆಸ್ ಐತೆ. ಇದ್ರ ಬಗ್ಗೆ ಈಗ ನಾನು ಹೇಳಂಗಿಲ್ಲ, ಆ್ಯಕ್ಚುಲಿ ಜಾಸ್ತಿ ಹೇಳಂಗಿಲ್ಲ. ನಂಬರ್ ಒಳಗೆ ನಂಬರ್ ಕಳೆದ್ರಿ ನಂಬರ್ ಬರ್ತೈತಿ. ಸೊ ಟೋಟಲಾಗಿ ಕ್ಯೂವನ್ನು ಬಿಟ್ಕಿಸಿಂದ ಇಲ್ಲಿ ಏನು ಬರ್ದಾರಲ್ಲ, ಇದೆಲ್ಲ ಏನಾಯ್ತು ಡೈಮೆನ್ಷನ್ ಲೆಸ್ ಆಯ್ತು. ಹಂಗಂದ್ರೆ ಉಳಿತೇನ ಕ್ಯೂ ಇಂಟು ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 0. ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೀನಿ. ಆರ್ ಸಿ ಈಕ್ವಲ್ಸ್ ಟು ಟೈಮ್ ಇರ್ತೈತಿ. ಓಕೆ, ರೆಸಿಸ್ಟೆನ್ಸ್ ಇಂಟು ಕೆಪಾಸಿಟೆನ್ಸ್ ಈಕ್ವಲ್ಸ್ ಟು ಟೈಮ್. ಸೊ ಅಲ್ಲಿ ಹಿಡ್ದ ಈ ರೆಸಿಸ್ಟೆನ್ಸ್ ಇಂಟು ಕೆಪಾಸಿಟೆನ್ಸ್ ಟೈಮ್ ಬರ್ತೈತಿ. ಟಿ ಕ್ಯಾನ್ಸಲ್ ಆಗಿ ಅದ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 0 ಬರ್ತೈತಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಲ್ಲಿ
ಮಾಡಂಗಿಲ್ಲ ಮಾಡತ್ನು ಸಾರಿ. ಸೊ ಇದಂತರೂ ಡೈಮೆನ್ಷನ್ಲೆಸ್ ಬತ್ತು. ಹೌದು. ಕ್ಯೂ ಅನ್ನೋದು ನೋಡ್ರಿ, ಕ್ಯೂ ಅನ್ನೋದು ಮ್ಯಾಕ್ಸಿಮಮ್ ಚಾರ್ಜಸ್, ಅದು ಮಿನಿಮಮ್ ಚಾರ್ಜರ್ ಇರೋ ತನಕ ಮ್ಯಾಕ್ಸಿಮಮ್ ಚಾರ್ಜರ್ ಇರೋ ತನಕ ಚಾರ್ಜನ. ಸೊ ಇದು ಏನೈತಿ ಚಾರ್ಜ್ ಅಂತ. ಸೊ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನು ಬತ್ತು ಹೇಳ್ರಿ ಚಾರ್ಜ್. ಸಾರಿ, ಚಾರ್ಜ್ ಡೈಮೆನ್ಷನ್ ತಪ್ಪು ಬರ್ದಾನೆ, 80 ಬರ್ತೈತಿ. ಗಡ್ಬಡ್ಯಾಗ ಚಾರ್ಜ್ ಡೈಮೆನ್ಷನ್ ತಪ್ಪು ಬರ್ದಾನೆ. ಚಾರ್ಜ್ ಡೈಮೆನ್ಷನ್ ಏನು ಬರ್ತೈತೆ ಹೇಳ್ರಿ, A × T. ಹೌದು. ಹೆಂಗೆ ತೆಗಿತೀರಿ ಹೇಳ್ರಿ ಅದನ್ನು, ಕರೆಂಟ್ ಇಂಟು ಟೆಂಪ್ರೇಚರ್, ಸಾರಿ ಟೈಮ್. ತಲೆ ಬೇರೆ ಕಡೆ ಹೊಂಟೈತೆ ನಾನು. ಚಾರ್ಜ್ ಇಕ್ಕೋಷ್ಟು ಏನು ಮಾಡ್ತೀರಿ, ಕರೆಂಟ್ ಇಂಟು ಟೈಮ್ ಮಾಡಿರಿ ಅಂದ್ರೆ ಚಾರ್ಜ್ ಡೈಮೆನ್ಷನ್ ಗೊತ್ತಾಗ್ತೈತೆ ನಿಮಗೆ. ಹೌದು. ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ಚಾರ್ಜ್ ಐತೆ. ಹೌದು. ಕ್ಯೂ ಅನ್ನೋ ಚಾರ್ಜ್. ಹೌದಲ್ಲ, ಕ್ಯೂದ ಏನಾಗ್ತೈತಿ, A × T ಬರ್ತೈತಿ. A ಅಂತಂದ್ರೆ ಕರೆಂಟದ ಡೈಮೆನ್ಷನ್ ಅದ, T ಅಂತಂದ್ರೆ ಟೈಮ್ದ ಡೈಮೆನ್ಷನ್. ಸೊ ಕರೆಂಟ್ ಇಂಟು ಟೈಮ್, AT ಏನಾದ್ರು ಚಾರ್ಜ್ ಡೈಮೆನ್ಷನ್ ಇನ್ ರೈಟ್ ಹ್ಯಾಂಡ್ ಸೈಡ್ ಒಳಗೆ. ಕ್ಯೂ ಅನ್ನೋದು ಒಂದು ಚಾರ್ಜ್ ಏನೈತಿ, ಮ್ಯಾಕ್ಸಿಮಮ್ ಚಾರ್ಜ್ ಅಂತ ಹೇಳ್ತಾರೆ. ಅದರ ಡೈಮೆನ್ಷನ್ ಏನಾಯ್ತು, AT. ಇದಂತರೂ 1 ಆಯ್ತು. ಸೊ ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಂತೀವಿ, ಮ್ಯಾಚ್ ಆಯ್ತು. ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ ಏನಾಯ್ತು, ಮ್ಯಾಚ್ ಆಯ್ತು. ಹಾಗಾದ್ರೆ ಈ ಒಂದು ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಏನು ಹೇಳ್ಬೋದು, ಡೈಮೆನ್ಷನಲಿ ಕರೆಕ್ಟ್ ಅಂತ ನಾನು ಹೇಳ್ಬೋದು. ಹೌದು. ಒಂದೊಂದು ಸಲ ಡೈಮೆನ್ಷನ್ ಬರೀತು ಮುಂದೆ ಪ್ರಾಬ್ಲಮ್ ಆಗ್ತೈತಿ. ನನ್ನ ಕಡೆಯಿಂದ ಆಗ್ತೈತಿ, ನಿಮ್ಮ ಕಡೆಯಿಂದ ಆಗ್ಬೋದು. ಬಟ್ ಅದನ್ನು ಕರೆಕ್ಟ್ ಮಾಡೋ ಕೆಪಾಸಿಟಿ ನಿಮ್ಮ ಕಡೆ ಇರಬೇಕು. ಹೌದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐತೆನ, ಅದನ್ನೊಂದು ಚೆಕ್ ಮಾಡೋ, ಆಮೇಲೆ ಕ್ಲಾಸನ್ನು ಎಂಡ್ ಮಾಡೋಕ್ಕೆ ಬರ್ತೈತಿ. ನೋಟ್ ಮಾಡ್ಕೋಬೋದು ನೀವು. ಸೊ ಈ ಒಂದು ಫಾರ್ಮುಲಾದ ಏನು ಮಾಡೋ, ಡೈಮೆನ್ಷನಲ್ ಅನಾಲಿಸಿಸನ್ನು ಮಾಡೋ. ನೋಡಿರಿ, ಲೆಫ್ಟ್ ಹ್ಯಾಂಡ್ ಸೈಡ್ದಾಗ ನಿಮ್ಮ ಕಡೆ ಏನೈತಿ, H ಐತಿ. H ಅಂತ ಏನು ಹೇಳ್ರಿ, ಹೈಟ್ ರೈಸ್ ಇನ್ ಟ್ಯೂಬ್. ಓಕೆ, ಹೈಟ್ ರೈಸ್ ಇನ್ ಟ್ಯೂಬ್ ಅನ್ನೋದು ಕೂಡ ಹೈಟ್ ಅನ್ನಲ್ಲ. ಆ್ಯಕ್ಚುಲಿ H ಅನ್ನೋದು ಹೈಟ್ ಐತಿ. ಹೈಟ್ ಡೈಮೆನ್ಷನ್ ಏನು ಬರ್ತೈತೆ ಹೇಳ್ರಿ, L ಬರ್ತೈತಿ. ಹೈಟ್ ಅನ್ನೋದು ಆ್ಯಕ್ಚುಲಾಗಿ ಒಂದು ಲೆಂತನ, ಅದರದಂದ್ರೂ L ಬರ್ತೈತಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ದ ಡೈಮೆನ್ಷನ್ L ಬಂತು. ರೈಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡಿ ನೋಡ್ರಿ, 2s cos θ ಡಿವೈಡ್ ಬೈ R rho G. 2s cos θ ಡಿವೈಡ್ ಬೈ R rho G. ಸೊ ಇಲ್ಲಿ ಎಸ್ ಅನ್ನೋದು ಸರ್ಫೇಸ್ ಟೆನ್ಷನ್ ಅಂತ. ಸರ್ಫೇಸ್ ಟೆನ್ಷನ್ ಡೈಮೆನ್ಷನ್ ಹೆಂಗೆ ತೆಗೆದಿದ್ರೆ ಹೇಳ್ರಿ ನೀವು, ಮಾಸ್ ಅಪಾನ್ ಫೋರ್ಸ್ ಅಪಾನ್ ಲೆಂತ್. ಹೌದು. ಫೋರ್ಸ್ ಅಪಾನ್ ಲೆಂತ್ ಹೆಂಗೆ ಮಾಡ್ತೀರಿ ಹೇಳ್ರಿ, MLT-2 ಅಪಾನ್ L. ಸೊ L ಕ್ಯಾನ್ಸಲ್ ಆಗಿ ಸರ್ಫೇಸ್ ಟೆನ್ಷನ್ ಏನು ಡೈಮೆನ್ಷನ್ ಬರತ್ತಿಲ್ಲಿ, MT-2. ಸೊ 2ದಂತರೂ ಡೈಮೆನ್ಷನ್ ಇರೋಂಗಿಲ್ಲ, MT-2. ಆಮೇಲೆ ಕಾಸ್ ಥೀಟಾ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಐತಿ. ಹೌದು. ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ. ಸೊ ಕಾಸ್ ಥೀಟಾ ಡೈಮೆನ್ಷನ್ ಏನು ಬಂತು, M0 L0 T⁴. ಇದಂತರೂ 1 ಆಯಿತು. ಸೊ ಅದಂತರೂ ಹೋಯ್ತಾವೆ. ಉಳಿತೇನ ಡಿವೈಡ್ ಬೈ R ಅನ್ನೋದು ರೇಡಿಯಸ್ ಅಂತರೂ ಒಂದು ಲೆಂತನ ಐತಿ. ಹೌದಲ್ಲ, ರೇಡಿಯಸ್ ಡೈಮೆನ್ಷನ್ ಏನಾಗ್ತೈತಿ, L ಆಗ್ತೈತಿ. ರೋ ಅನ್ನೋದು ಡೆನ್ಸಿಟಿ ಇದೆ. ಡೆನ್ಸಿಟಿ, ನಾರ್ಮಲ್ ಡೆನ್ಸಿಟಿ ಅನ್ನೋ ವರ್ಡ್ ಯೂಸ್ ಮಾಡತ್ತಿದೆ ಅಂತಂದ್ರೆ ನೀವೇನು ಮಾಡ್ಬೋದು, ML-3 ಈ ಥರ ಡೈಮೆನ್ಷನ್ ತೊಗೋಬೋದು. ಹಂಗಾಯ್ತಂದ್ರೆ ರೋ ಜಾಗದಾಗ ನಾನು ಏನು ಬರೀತನು, ML-3. G ಎಕ್ಸರ್ಲೇಷನ್ ಡೈಮೆನ್ಷನ್ ಏನು ಬರ್ತೈತಿ, LT-2. ಹಂಗಾಯ್ತಂತಂದ್ರೆ ಎಕ್ಸರ್ಲೇಷನ್ ಡೈಮೆನ್ಷನ್ ಆಯ್ತು LT-2. ಸೊ ಇಲ್ಲಿ ನೋಡ್ರಿ, ಇವಾಗ M ಕ್ಯಾನ್ಸಲ್ ಆಯ್ತು. ಉಳಿತೇನಾ ನೋಡ್ರಿ, T⁻2 ಐತಿ, ಅದು ಹೋಗಿ ಈ T⁻2 T⁻2 ಹೋಯ್ತು. ಉಳಿದು ಜಸ್ಟ್ L ಅಷ್ಟೇ ಉಳಿದಾವೆ. L × L² 1 ಡಿವೈಡ್ ಬೈ L² ಇಂಟು L-3. L⁻2 L⁻3 L⁻1 ಉಳಿತೈತಿ ಇಲ್ಲಿ. ಓಕೆ, ಅದೇನಾಗ್ತೈತಿ, ಮ್ಯಾಗ ಮುಂದೆ L ಆಗ್ತೈತಿ. ಸೊ ಡೈಮೆನ್ಷನ್ ಮ್ಯಾಚ್ ಆಗತ್ತಾವ. ಇಲ್ಲಿ ರೈಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ್, ಲೆಫ್ಟ್ ಹ್ಯಾಂಡ್ ಸೈಡೆಡ್ ಡೈಮೆನ್ಷನ್ ಮ್ಯಾಚ್ ಆಗತ್ತಾವ. ಹಾಂ, ನಾವೇನು ಅನ್ಬೋದು, ಡೈಮೆನ್ಷನಲ್ಲಿ ಕರೆಕ್ಟ್ ಐತಿ. ಈ ಫಾರ್ಮುಲಾ ಡೈಮೆನ್ಷನಲ್ಲಿ ಕರೆಕ್ಟ್ ಐತಿ. ಇನ್ನು ಆ್ಯಕ್ಚುಲಾಗಿ ಇಂಥದ್ದೊಂದು ಫಾರ್ಮುಲಾ ಐತೆ ಅಂಥೇಳಿ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಕರೆನೋ ಐತೋ ಇಲ್ಲೋ ಇಂಥದ, ನೆಕ್ಸ್ಟ್ ನೀವು ಎಕ್ಸ್ಪೆರಿಮೆಂಟ್ಗಳು ಮಾಡಿ ತಿಳ್ಕೊಬೇಕು. ಡೈಮೆನ್ಷನಲ್ಲಿ ಅಂತೂ ಕರೆಕ್ಟ್ ಐತಿ. ಫಾರ್ಮುಲಾ ಕರೆಕ್ಟ್ ಐತಿನೋ ನಮಗೆ ಗೊತ್ತಿಲ್ಲ, ಡೈಮೆನ್ಷನಲ್ಲಿ ಕರೆಕ್ಟ್ ಐತಿ. ಓಕೆ, ಇವತ್ತು
ನಾವು ಭಾಳಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೀವಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ದ ಸೆಕೆಂಡ್ ಅಪ್ಲಿಕೇಶನನ್ನು ಕೂಡ ನೋಡೀವಿ. ಸೊ ನೆಕ್ಸ್ಟ್ ಲೆಕ್ಚರ್ದಾಗ ಇನ್ನೂ ಕಾನ್ಸೆಪ್ಟ್ಗಳನ್ನು ಕಲಿನೋ. ಈ ಒಂದು ಲೆಕ್ಚರನ್ನು ಇಲ್ಲಿ ತನಕ ನೀವು ಎಲ್ಲಿದ್ರೆ ನೋಡಿದ್ರಿ ಅಂತಂದ್ರೆ ನಿಮಗೆ ಏನೇನು ಅನ್ನಿಸ್ತು ಅನ್ನೋದ ನೀವು ಕಮೆಂಟ್ ಬಾಕ್ಸ್ದಾಗ ಏನು ಮಾಡ್ಬೋದು ತಿಳಿಸ್ಬೋದು. ಏನಾದರೂ ನಿಮಗೆ ಡೌಟ್ಸ್ ಇದ್ದು ಅಂತಂದರೆ ಈ ಒಂದು ಲೆಕ್ಚರ್ದಾಗ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ. ನನ್ನ ಕಡೆ ಆದಷ್ಟು ಮಟ್ಟಿಗೆ ನಾನು ಏನು ಮಾಡ್ತೀನೋ ಸೊಲ್ಯೂಷನನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನೋ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್.